ಈಗ ನಾವು ಬಂದು ತಲುಪಿದ್ದೇವೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಈ ಸಮಸ್ಯೆಗಳಿದ್ದಾವೆ, ಈ ಸಮಸ್ಯೆಗಳಿಗೆ ನಾವು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ. ಹಾಗಾಗಿ ಈ ನೀರಿನ ಕೊರತೆಯನ್ನು ನಾವು ಯಾವ ರೀತಿ ನೀಗಿಸ್ಕೊಳ್ಬೇಕು ಅನ್ನುವಂಥದ್ದು, ಅದು ಹಿಂದಿನ BJP ಸರ್ಕಾರ ಇರ್ಬೋದು, ಇವತ್ತಿನ ಕಾಂಗ್ರೆಸ್ ಸರ್ಕಾರಗಳಿರ್ಬೋದು, ನಮಗೆ ನವಲಿ ಜಲಾಶಯ ಅಂತಕ್ಕಂಥ ಮಾತು ಇಬ್ಬರಿಗೂ ಮಾತಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ ನಮ್ಮ DK ಶಿವಕುಮಾರ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಇಲ್ಲವೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಒಂದು ಮತ್ತು ಲಿಫ್ಟ್ ಮಾಡಬೇಕು ನೀವು ಅನ್ನುವಂಥ ಮಾತನಾಡಿದ್ದಾರೆ. ಫ್ಲಡ್ ವಾಟರ್ ಲಿಫ್ಟ್ ಮಾಡಬೇಕು ಅನ್ನೋದು ಹೆಂಗೆ ಯಾವ ಅನುಭವದಲ್ಲಿ ಮಾತಾಡೋದು ಗೊತ್ತಿಲ್ಲ. ಹಾಗಾಗಿ ನವಲಿ ಜಲಾಶಯನೂ ಕೂಡ ಇವತ್ತು ಅತಂತ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಅದು ಆಗುತ್ತೆ ಅನ್ನೋ ಭರವಸೆನೂ ಕೂಡ ನಮ್ಗೆ ಯಾರಿಗೂ ಕಂಡು ಬರ್ತಾ ಇಲ್ಲ ಅನ್ನೋಂಥ ನನಗೆ ಅನಿವಾರ್ಯವಾಗಿ ರಾಜಕೀಯ ದೃಷ್ಟಿ ಇಟ್ಕೊಂಡು BJP ಸರ್ಕಾರ ಒಂದಿಷ್ಟು ಹಣ ಇತ್ತು, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಒಂದಿಷ್ಟು ಹಣ ಇತ್ತು, ಇದು ನೆಪ ಮಾತ್ರಕ್ಕೆ ಆಗುವಂಥದ್ದು ಆಗುತ್ತೆ ಅನ್ನುವಂಥದ್ದು ರೈತರು ಮಾತಾಡುವಂಥದ್ದು, ಜನರು ಮಾತಾಡುವಂಥದ್ದು ಅಭಿಪ್ರಾಯ ಇರ್ತಕ್ಕಂಥ. ಅದಕ್ಕೀಗ ನಾವು ನೀರಿನ ಕೊರತೆಯನ್ನು ನಿವಾರಣೆ ಮಾಡಬೇಕು ಅಂದರೆ ಜಲಾಶಯಕ್ಕೆಲ್ಲ ಹೋಗಬೇಕು, ಅಥವಾ ಬೇರೆ ಯಾವುದಾದ್ರೂ ಆಗಿ ಫ್ಲಡ್ ವಾಟರ್ನ ಯಾವ ರೀತಿ ಉಳಿಸಬೇಕು ನಾವು ಅನ್ನುವಂಥದ್ದು ಅನೇಕ ಸಲ ಚರ್ಚೆ ಆಗಿದೆ. ಆ ಫ್ಲಡ್ ವಾಟರ್ನ ಉಳಿಸ್ಕೊಂಡು ನಾವು ಮುಂದೆ ನೀರಿನ ಕೊರತೆಯನ್ನು ಮೀರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ವಿಚಾರ. ಜನರು ಕೂಡ ಸಾಕಷ್ಟು ಸಲ ಪ್ರಯತ್ನ ಮಾಡೋದ್ರ ಮೂಲಕ ತುಂಗಭದ್ರಾ ನದಿಯಲ್ಲಿ ಚೆಕ್ ಡ್ಯಾಮ್ಗಳು ಮಾಡಬೇಕು, ಆ ಚೆಕ್ ಡ್ಯಾಮ್ಗಳು ಮಾಡಿ ಅದ್ರ ಮೂಲಕವೂ ಕೂಡ ನಾವು ನೀರಾವರಿ ಮಾಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಅದು ಕೂಡ ಇವತ್ತು ಜಾರಿಯಲ್ಲಿರಲಾರದ ಪರಿಸ್ಥಿತಿ. ಅದೇ ಒಟ್ಟಾರೆಯಾಗಿ ನಾವು ಈ ನೀರಿನ ಕೊರತೆಯನ್ನು ಮೀರಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನುವಂಥ. ಕೆಲವು ರೈತರು ಇನ್ನೂ ಈ ನವಲಿ ಜಲಾಶಯದ ಅವಶ್ಯಕತೆ ಇಲ್ಲ ಕೆಲವರು ಮಾತಾಡುವಂಥದ್ದು. ನವಲಿ ಜಲಾಶಯದಲ್ಲಿ ಹೂಳು ತೆಗೆಯುವಂಥ ಪ್ರಯತ್ನ ಮಾಡಿದರೆ ಸಾಕು, ಅದೇ ನೀರಿನಲ್ಲಿ ಉಳಿಸಿದ್ರೆ ನಮಗೆ ಬಳಕೆ ಮಾಡ್ಬೋದಲ್ಲ ಅನ್ನುವಂಥ ಚರ್ಚೆಗಳಿದ್ದಾವೆ. ಅವು ಸಾಧಕ ಬಾಧಕಗಳು ಏನಾಗ್ತವೆ ಅನ್ನುವಂಥದ್ರ ಬಗ್ಗೆ ನಾವ್ಯಾರು ಕೂಡ ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ಅದಕ್ಕೆ ತಜ್ಞರ ಅವಶ್ಯಕತೆ ಇರ್ತಕ್ಕಂಥದ್ದು, ತಜ್ಞರ ತೀರ್ಮಾನ ಅಂತಿಮವಾಗಿರ್ತಕ್ಕಂಥದ್ದು. ಆದರೂ ಕೂಡ ನಾವೆಲ್ಲರೂ ಸೇರಿ ಈ ಎಲ್ಲ ವಿಚಾರಗಳು ಪ್ರಮುಖವಾಗಿ ನಮಗೆ ನೀರಿನ ಕೊರತೆ, ಕುಡಿಯುವ ನೀರಿನ ಶುದ್ಧತೆಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಕಾರ್ಖಾನೆಯವರು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ವಿಚಾರ, ಈ ಮೂರು ವಿಚಾರಗಳನ್ನು ನಾವು ಯಾವ ರೀತಿ ಪರಿಹಾರ ಮಾಡಿಕೊಳ್ಬಹುದು ಪ್ರಮುಖವಾಗಿರ್ತಕ್ಕಂಥ ಈ ಮೂರು ವಿಚಾರಗಳಂತ ನನಗೆ ಅನಿಸ್ತದೆ. ಈ ಮೂರು ವಿಚಾರಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನಕ್ಕೆ ಹೋಗಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ನಾವು ಈ ಸಭೆ ಕರೆದಿರ್ತಕ್ಕಂಥದ್ದು. ಹಾಗಾಗಿ ವಿಷಯ ಬಿಟ್ಟು ಬೇರೆ ಬೇರೆ ಚರ್ಚೆಗೆ ಹೋಗ್ಬಾರ್ದು ಬೇರೆ. ಯಾಕಂದರೆ ಒಬ್ಬೊಬ್ರು ಯಾವುದೋ ವಿಷಯ ತೆಗೆದು ಏನೋ ಚರ್ಚೆ ಮಾಡೋಕ್ಕೆ ಹೋಗೋದಂಥದ್ದು ಆಗಬಾರ್ದು. ಈ ಒಂದು ನೀರಿನ ಕೊರತೆಯನ್ನು ನಿವಾರಣೆ ಮಾಡಲಿಕ್ಕೆ ಇವತ್ತು ನಮ್ಮ ಕಣ್ಣು ಮುಂದಿರ್ತಕ್ಕಂಥದ್ದು ನವಲಿ ಜಲಾಶಯ ತೀರ್ಮಾನ ಮಾಡಬೇಕು ಅಂತ. ಅದನ್ನು ಮಾಡಬೇಕು ಅಥವಾ ಅದರ ಬದಲು ಏನು ಮಾಡಬೇಕು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಒಂದು. ನೀರು ಕೆಡಲಾರ್ದಂಗೆ, ಜಲಾಶಯದ ನೀರು ಕೆಡಲಾರ್ದಂಗೆ ಏನು ಮಾಡಬೇಕು, ಶುದ್ಧವಾದಂಥ ಕುಡಿಯುವ ನೀರನ್ನು ಸಿಗಬೇಕು ಅಂದರೆ ಜಲಾಶಯದ ಸ್ವಚ್ಛತೆಯನ್ನು ಕಾಪಾಡಬೇಕು. ಅದ್ರ ಬಗ್ಗೆ ನಾವು ಏನು ಮಾಡಬೇಕು, ಯಾವ ರೀತಿ ಸರ್ಕಾರದ ಮೇಲೆ ಒತ್ತಡ ಆಗಬೇಕು ಅಥವಾ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟಕ್ಕೆ ಸೀಮಿತ ನಮ್ಮ ಚರ್ಚೆ ಆಗಿದೆ. ಬೇರೆ ಬೇರೆ ವಿಷಯಕ್ಕೆ ತಾವು ಯಾರ್ಯಾರು ಹೋಗಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾವೆಲ್ಲರಿಗೂ ಮುಕ್ತವಾಗಿ ಅವಕಾಶ ಇದೆ ಮಾತಾಡಲಿಕ್ಕೆ, ಆದರೆ ಈ ವಿಷಯವನ್ನು ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸಲಹೆಗಳು ಕೊಡಿ, ಉತ್ತಮ ಸಲಹೆಗಳನ್ನು ಕೊಡಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಮಾತಾಡುವಂಥ ಇಚ್ಛೆಗಳು ಸಲಹೆಗಳನ್ನು ಕೊಡಿ. ಒಂದು ಚಿಂತನೆಯನ್ನು ಮಾಡೋದಕ್ಕಾಗಿ ಕಾರ್ಯಕ್ರಮ ಕರೆದಿದ್ದಕ್ಕೆ ಸ್ವಾಗತ. ಈಗ ನಮ್ಮೆಲ್ಲ ಯುವ ಪೀಳಿಗೆಗೆ ಭಾಳ ಅವಶ್ಯಕವಾಗಿರ್ತಕ್ಕಂಥದ್ದು ಈ ನಮ್ಮ ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ವಿಜಯನಗರ, ಬಳ್ಳಾರಿ ಮತ್ತು ಆಂಧ್ರ ಭಾಗದ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ. ಹಾಗಾಗಿ ಇಲ್ಲಿ ಮೂರು ಸವಾಲುಗಳು. ಇದರಿಂದ ಒಂದು ನೀರು ಕಲುಷಿತ ಆಗಿದೆ, ಅದನ್ನು ನಾವು ಯಾವ ರೀತಿ ಶುದ್ಧೀಕರಣ ಮಾಡಬೇಕು, ಅದನ್ನು ಸರ್ಕಾರಕ್ಕೆ ನಾವು ಯಾವ ರೀತಿ ಒತ್ತಡ ಹಾಕಬೇಕು ಅನ್ನೋಂಥದ್ದು, ಮತ್ತು ನವಲಿ ಸಮಾನಾಂತರ ಜಲಾಶಯ ಬೇಕೋ ಬೇಡವೋ, ಇಲ್ಲ ಚೆಕ್ ಡ್ಯಾಮಿಂದ ಇವಾಗ ಏನೋ DK ಶಿವಕುಮಾರ್ ಅವರು ಮೊನ್ನೆ ಹೇಳಿದ್ದಾರೆ,
ನಾವು ಓಳೆತ್ತದನ್ನು ಕೈ ಬಿಡಬೇಕು, ನೀರೆತ್ತು ಕೆಲಸ ಮಾಡಬೇಕು ಅಂತ. ಅದು ನೀರೆತ್ತು ಎಲ್ಲಿಗೆ ಹಾಕ್ತಾರೆ ಅನ್ನೋತಕ್ಕಂಥ ಒಂದು ಪ್ರಶ್ನೆ. ಅದ್ರ ಜೊತೆಗೆ ಈಗ ರೋಗ ರುಜಿನಗಳು ಅನೇಕ ನಮಗೆ ಕಾಡ್ತಾ ಇದ್ದಾರೆ. ಹಾಗಾಗಿ ಮೊದಲನೇ ಏನಂದರೆ ನಾವು ನೀರು ಶುದ್ಧೀಕರಣ ಮಾಡಬೇಕಾದ್ರೆ ಈಗ ಅನೇಕ ಕಾರ್ಖಾನೆಗಳು ಮೇಲ್ಗಡೆ ಆಗಿದ್ದಾರೆ. ಈಗ ಕಾರ್ಖಾನೆಗಳ ಕಲುಷಿತ ನೀರು ನದಿಗೆ ಬರದಂತೆ ನಾವು ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕಬೇಕು ಅದನ್ನು ನಾವು ಮೊದಲು ಮಾಡಬೇಕಾಗಿದೆ. ನಂತರದಲ್ಲಿ ಈ ನವಲಿ ಸಮಾನಾಂತರ ಜಲಾಶಯ ಬಗ್ಗೆ, ಯಾಕಂದರೆ ಅದು ನಾವು ಚೆಕ್ ಡ್ಯಾಮು ಅದು ಇದು ಅಂತಂದು ಕಸಿಯನ್ನು ಮಾತಾಡ್ತಾರೆ, ಅದು ಅಷ್ಟೊಂದು ಸೂಕ್ತ ಅಲ್ಲ ಏನೋ ಅನ್ನುವಂಥದ್ದು. ಏನಾದರೂ ನಮಗೆ ಆಗಬೇಕಾತಂದ್ರೆ ನಮ್ಮದು 33 TMC ನೀರನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಓಡಿಸ್ಬೇಕು ಒಂದು, ಇಲ್ಲಂದಪ್ಪ ನವಲಿ ಸಮಾನಾಂತರ ಜಲಾಶಯ ಆಗಬೇಕು ಅಂತ. ಎರಡರಕ್ಕೊಂದು ಆದರೆ ನಮಗೇನಾದರೂ ಶಾಶ್ವತ ನೀರಾಗಿ ಉಳಿಯುತ್ತೆ. ಇಲ್ಲಾಂದರೆ ನಾವು ಸುಮ್ಮನೆ ಅದು ಪಂಪ್ನಿಂದ ಎತ್ತಾಕೋದು ಇದು ಮಾಡೋದು ಅಂತಂದರೆ ಅದು ತಾತ್ಕಾಲಿಕ ಅಂತ ಅನಿಸ್ತೈತೆ. ಯಾಕಂದರೆ ಈಗ ನಾವು ಈಗಾಗಲೇ ಮಾಡಿದ್ವಿ, ಅಲ್ಲಲ್ಲಿ ಮಾಡಿದಾರಲ್ಲ, ಅವು ಎಲ್ಲಿವರೆಗೂ ನಡೀತಾವೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಶಾಶ್ವತವಾಗಿ ಇರ್ತಕ್ಕಂಥದ್ದು ಈಗ ನಮ್ಮ ಪೀಳಿಗೆಯಲ್ಲೇ ನಾವೇನು ಮಾಡ್ಕೊಳಕ್ಕಾಗಲ್ಲ. ಇವಾಗ ನಾವು ಹೆಜ್ಜೆ ಇಟ್ಟರೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ನಾವು ತಯಾರಿ ಮಾಡ್ತಕ್ಕಂಥದ್ದು. ಆ ಮುಂದಿನ ಆಲೋಚನೆ, ಮುಂದಿನ ಚಿಂತನೆ ಇಟ್ಕೊಂತ ಇದು ಒಂದು ಗಟ್ಟಿ ಹೋರಾಟ ಆಗಬೇಕು. ಯಾಕಂದರೆ ಇಲ್ಲಿ ಶಾಶ್ವತ ಹೋರಾಟ ಒಂದೇ ಸಾರಿ ನಾವು ಒಂದೇ ವರ್ಷದಲ್ಲಿ ಮುಗಿಸ್ತೀವಿ, 2 ವರ್ಷದಲ್ಲಿ ಮುಗಿಸ್ತೀವಿ, 5 ವರ್ಷದಲ್ಲಿ ಮುಗಿಸ್ತೀವಿ, 10 ವರ್ಷದಲ್ಲಿ ಮುಗಿಸ್ತೀವಿ ಅನ್ನೋಂಥದ್ದಲ್ಲ. ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ಕೂಡ ತಾವೆಲ್ಲರೂ ಪಕ್ಷಾತೀತವಾಗಿ, ಪಕ್ಷದ ಬಂದಾಗ ತಾವು ಎಲ್ಲೆಲ್ಲೋ ಹೋಗ್ರಿ, ಹೋರಾಟ ಬಂದಾಗ ನಾವೆಲ್ಲೆಲ್ಲೋ ಹೋಗ್ತೀವಿ. ಈ ವಿಚಾರ ಬಂದಾಗ ಎಲ್ಲರೂ ಕೂಡ ಒಂದು ಸಮಾನ ಮನಸ್ಕರರಾಗಿ ನಾವು ಮಾಡ್ತೀವಿ ಅನ್ನುವಂಥ ದೃಢ ನಿರ್ಧಾರ ಇಟ್ಕೊಂಡು ಇದಕ್ಕೆ ಕೈ ಹಾಕಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀನಿ. 3 ವರ್ಷಕ್ಕೆ ಇನ್ನೊಂದು ಚಿಂತನೆ ಮಾಡ್ತಕ್ಕಂಥ ಸ್ವಭಾವ ಬೆಳೆಸಿದ್ರು. ಸುಮಾರು 15-20 ವರ್ಷ. ಕಾರಣ ಏನು ಅಂದ್ರೆ ಯಾರ ಭಾವನೆ ಇದ್ದಂಥ ಜನ ಹೋದ್ಮೇಲೆ ಮತ್ತೊಂದು ಪಾರ್ಟಿ ಬಂದೋದ್ಮ್ಯಾಗ ಬೇರೆ ಚಿಂತನೆಗಳು ಪ್ರಾರಂಭ ಆಗ್ತಾ ಇದೆ. ಈ ಉದಾಹರಣೆ ನವಲಿ ಸಾಕಷ್ಟು ಸುಮಾರು 40-45% ದುಡ್ಡಾಗಲೇ ಅಡೆತಡೆಯನ್ನು ಇಟ್ಟುಬಿಟ್ಟೈತೆ ಅಲ್ಲಿ. ಸಾಮಾನ್ಯವಾಗಿ ಗುಡ್ಡದ ಹರಿನೇ ಜಡಿ ಜೊತೆಗೆ ಅಲ್ಲಿರ್ತಕ್ಕಂಥ ಭೂಮಿ ಫಲಪ್ರದವಾದಂಥ ಭೂಮಿ ಅಲ್ಲ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಸೌಳು ಬಂದು ಮುಚ್ಚಿದಂಥ ಭೂಮಿ ಅದು. ಅಲ್ಲಿ ಯಾವುದೇ ಬೆಳೀಲಿಕ್ಕೆ ಅಸಾಧ್ಯ. ಜೊತೆಗೆ ಏನಾಗಿದೆ, ಸುಮಾರು ಆ ಪ್ಯಾಚ್ ನವಲಿಯಿಂದ ಇದು ಯಾವುದು ಈ ಕುದುರೆಮೋತಿ ಮತ್ತು ಯಾವುದಂತಾರಲ್ಲಿ, ಆನಂತರ ಮಸ್ಕಿ ರೋಡಿನವರೆಗೂ, ಲಿಂಗಸೂರು ಮಸ್ಕಿ ರೋಡಿನವರೆಗೂ ಯಾವುದೇ ಭೂಮಿ ಸುಮಾರು 60% ಭೂಮಿ ಸೌಳು ಬಂದುಬಿಟ್ಟಿದೆ. ಮಳೆಗಾಲಕ್ಕೆ ಬಸ್ಸು ಸೌಳು ಬಂದಿರೋದ್ರಿಂದ ಅಲ್ಲಿ ಏನಾಗಿದೆ, ಬೆಳೀತಕ್ಕಂಥ ಭೂಮಿ ಇರೋದ್ರಿಂದ ಈ ನವಲಿ ಸಮಗ್ರ ಉಪಯೋಗ ಬರ್ತಕ್ಕಂಥ ಭೂಮಿ ನೀರಾಗುತ್ತೆ. ನಾವು ಒಂದು ವೇಳೆ ಆ ನೀರನ್ನು ತಂದು ತುಂಬಿದ್ದೇ ಆದರೆ ಅಂತರ್ಜಲ ಲೂಸ್ ಸಾಯಿಲ್ ಇರೋದ್ರಿಂದ ಅಂತರ್ಜಲ ಮಟ್ಟ ಬೇರೆ ಕಡೆ ಎಲ್ಲ ಕಡೆಗೂ ವ್ಯಾಪಿಸೋದ್ರಿಂದ ಪರ್ಯಾಯವಾಗಿ ಅಥವಾ ಇದರ ಜೊತೆಯಲ್ಲಿ ಅವ್ಯಕ್ತವಾಗಿಯೇ ಸುಮಾರು ಲಕ್ಷಾಂತರ ಎಕರೆ ಸ್ವಾಭಾವಿಕ ನೀರನ್ನು ಪಡೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಬೆಳಗುರ್ಕಿ ಅಲಂಬೂರು ಒಳಬಳ್ಳಾರಿಗೆ ನೀರು ಹೋಗಿಲ್ಲ. ಅವಾಗ ಟೇಲೆಂಟ್ ಆಗಿಬಿಡ್ತಾರೆ 40 ವರ್ಷದಿಂದ. ಈಗ ಹೆಂಗ್ ಟೇಲೆಂಟ್ ಆಗಬೇಕಂತ ಈಗ ಈ ಬಸಾಪುರಕ್ಕೆ ಮುಳ್ಳೂರಿಗೆ ಟೇಲೆಂಟ್ ಆಗೋ ಪರಿಸ್ಥಿತಿ ಆಲ್ರೆಡಿ ಬಂದ್ಬಿಟ್ಟು ಎದಕ್ಕೆ ಬಂದವು ಗೊತ್ತಾಗುತ್ತೆ. ವರ್ಷಕ್ಕೆ ವರ್ಷ ಒಂದು 50 ಎಕರೆ 60 ಎಕರೆ ಒಂದೊಂದು ಕೆನಾಲ್ಗೆ ಟೇಲೆಂಟ್ ಹಾಕ್ಯಂತ ಹೊಡ್ತಾರೆ. ಇದ್ರದ್ದೊಂದು ಆ ಟೈಮ್ನಾಗ ಏನು ಯಾವ ರೀತಿ ಅದನ್ನ ಇದು ಮಾಡಿದ್ರು ಏನು, ಅಥವಾ ಈಗ ಸಲಹಾ ಸಮಿತಿಗಳು ಏನ್ ಮಾಡ್ತಾವ ಅಂತ ಕೆಳಭಾಗದ ರೈತರ ಕೆಳಭಾಗದ ಇದು ಸಮಸ್ಯೆ ಚರ್ಚೆ ನಮಗೆ ಒಂದು ಈಗ 16,000 ಕೋಟಿ ಕೊಟ್ಟು ನವಲಿ ಜಲಾಶಯದ ಇದನ್ನ DPR ಮಾಡ್ಯಾರಂತ ಅಲ್ಲಿ ನಡೆದೈತಿ. ಈಗ 60 ವರ್ಷ ಮೇಲೆ ಏರ್ಪಟ್ಟಾಯ್ತು. ನಮ್ಮ ಅನಿಸಿಕೆ ಪ್ರಕಾರ ಇದು ಕ್ಯಾಚ್ಮೆಂಟ್ ಏರಿಯಾ, ಡ್ಯಾಮ್ನ ಕ್ಯಾಚ್ಮೆಂಟ್ ಏರಿಯಾ ಕನಿಷ್ಠ ಒಂದು 40-45 ಸಾವಿರ ಎಕರೆ ಐತಿ. ನಾವು ಮ್ಯಾಪ್ ಆಗಿರೋ ಪ್ರಕಾರ ಕನಿಷ್ಠ ಒಂದು 40-45 ಸಾವಿರ ಎಕರೆ ಜಾಸ್ತಿನೇ ಐತಿ ಕ್ಯಾಚ್ಮೆಂಟ್ ಏರಿಯಾ ಸುತ್ತ. ಅಲ್ಲಿ ನೀರು ನಿಂತಿಲ್ಲ. ಈ ನವಲಿ ಜಲಾಶಯ ಕಟ್ಟಿದ್ರೆ ಈಗ ಈಗ 25 ಸಾವಿರ ಅಂತ ಈಗ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಅದು 50-60 ಸಾವಿರ ಕೋಟಿನ ಆಗ್ಬೋದು. ಅದು ಸ್ವಲ್ಪ ಬಹಳ ಕಷ್ಟದ ಕೆಲಸ. ಈ ಜಲಾಶಯದಲ್ಲಿ ಹೂಳು ಎತ್ತುವಂತ ಕೆಲಸ ಮಾಡಿದ್ರೆ ಈ ರೈತರು ತಂದು ದಂಡಿಗೆ ಹಾಕೋದು, ದಂಡಿಯಿಂದ ರೈತರು ನಿಮ್ಮ ಹೊಲಕ್ಕೆ ಒಯ್ಯ ಅಂತ ಹೇಳಿದ್ರೆ ಒಯ್ದ್ಬಿಟ್ರೆ ಇಲ್ಲಿ 133 TMC ನಿಲ್ಲಿಸಕ್ಕೆ ಸಾಧ್ಯತೆ ಐತೆ. ಹೂಳು ತೆಗೆದ ಚೆನ್ನಾಗಿರುತ್ತಂತ ನಮ್ಮ
ಈಗ ಉತ್ತಮವಾದ ರೀತಿಯಲ್ಲಿ ಇದರ ಹಿನ್ನೆಲೆಯಲ್ಲಿ ಇವತ್ತೇನಂದ್ರೆ ನಮ್ಮ ಒಂದು ಪ್ರತೀತಿ ಇದೆ, ಗಂಗಾ ಸ್ನಾನ ತುಂಗಪಾನ ಅಂತೇಳಿ. ಇವತ್ತು ತುಂಗ ಪಾನೀಯ ಶುದ್ಧ ಪಾನೀಯ ಉಳಿದಿಲ್ಲ ಅನ್ನೋ ಆತಂಕದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು ಈ 3 ಜಿಲ್ಲೆಗಳ ಹಾಲಿ ಮತ್ತು ಮಾಜಿ ಎಲ್ಲ ಪಕ್ಷಾತೀತ ಮುಖಂಡರ ಹಾಗೂ ವಿಶೇಷವಾಗಿ ಕೊಪ್ಪಳದ ಕವಿಶ್ರೀಗಳ ನೇತೃತ್ವದಲ್ಲಿ ಒಂದು ಏನು ರೆಸಲ್ ಗ್ರೂಪ್ ಅಂತ ಮಾಡ್ತೀವಿ, ಹೋರಾಟದ ಒಂದು ರೂಪ ಕೊಟ್ಟು ಇದು ರಾಜ್ಯ ಸರ್ಕಾರದ ಮೇಲೆ ಅವಶ್ಯಕತೆ ಇದ್ದರೆ ಕೇಂದ್ರ ಸರ್ಕಾರದ ಮೇಲೆ ಒಂದು ಪ್ರೆಸರ್ ಗ್ರೂಪ್ ಆಗಿ ಕೆಲಸ ಮಾಡುವಂಥ ಟೀಮನ್ನು ಕಟ್ಕೊಂಡು ಇದಕ್ಕೊಂದು ಹೋರಾಟದ ರೂಪ ಕೊಟ್ಟರೆ ಏನಾದರೂ ನಮಗೆ ರಿಸಲ್ಟ್ ಸಿಗ್ಬೋದು ಅಂತ ನನ್ನ ನಂಬಿಕೆ. ಇದು ಒಂದು ದಿನಕ್ಕೆ ಆಗಂತ ಕೆಲಸ ಅಲ್ಲ, ಸುಮಾರು ದಿನ ಹಿಡಿತದೆ, ಇದಕ್ಕೆ ಸುಮಾರು ವರ್ಷಗಳು ಹಿಡಿತದೆ. ಸೊ ಅದನ್ನ ವ್ಯವಸ್ಥಿತವಾಗಿ ಕಾಯ್ದುಕೊಂಡು ಹೋಗ್ಬೇಕಾದ್ರೆ ನಮಗೊಂದು ವ್ಯವಸ್ಥಿತವಾದಂಥ ಒಂದು ರಿಜಿಸ್ಟರ್ಡ್ ಟ್ರಸ್ಟ್ ಅಥವಾ ಸೊಸೈಟಿ ಆ ಥರದ್ದು ಮಾಡಿದರೆ ಅದರ ಮೂಲಕ ಇದೆಲ್ಲ ನಿಂತಾವೆ. ಉದಾಹರಣೆಗೆ ಈಗ ಡಾಕ್ಟರ್ ಸರ್ ಹೇಳಿದ್ರು, ನಾವು ಯಾರನ್ನೋ ಎಕ್ಸ್ಪರ್ಟ್ಸ್ನ ನಾವು ಇದಕ್ಕೆ ಈ ಒಂದು ಹೋರಾಟದಲ್ಲಿ ಅವ್ರನ್ನ ತೊಡಗಿಸ್ಬೇಕಂದ್ರೆ ಈಗ ಎಲ್ಲ ಎಕ್ಸ್ಪರ್ಟ್ಸ್ನು ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ಹೆಲ್ಪ್ ಮಾಡಲಿಕ್ಕಿಲ್ಲ. ಕೆಲವ್ರನ್ನ ಹೈರ್ ಮಾಡಬೇಕಾಗುತ್ತೆ, ಅವ್ರಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಮುಂದೆ ಯಾರು ಮಾಡೋರು, ಪೇಮೆಂಟ್ ಯಾರು ಮಾಡಬೇಕು, ಇಂಥವೆಲ್ಲ ಸಮಸ್ಯೆಗಳು ಬರ್ತವೆ. ಈಗ ನಾವು ಸುಮ್ಮನೆ ಬಂದು ಇಲ್ಲಿ ಚರ್ಚೆ ಮಾಡಿ ಅಥವಾ ಭಾಷಣ ಮಾಡಿ ಹೋಗೋದು ಭಾಳ ಸುಲಭ. ಇದನ್ನು ನಿರಂತರವಾಗಿ ಕಾಪಾಡ್ಕೊಂಡು ಹೋಗ್ಬೇಕಾದ್ರೆ ಇದರದೇ ಆದಂಥ ಒಂದು ಸದ್ಯಕ್ಕೆ ಒಂದು ಅಡಾಕ್ ಕಮಿಟಿ ಮಾಡಬೇಕು. 4 ಜಿಲ್ಲೆಗಳು, ಪ್ರಮುಖವಾಗಿ 4 ಜಿಲ್ಲೆಗಳು, ಬಳ್ಳಾರಿ, ಕೊಪ್ಪಳ, ರಾಯಚೂರು ಮತ್ತು ವಿಜಯನಗರ, ಈ 4 ಜಿಲ್ಲೆಗಳ ಪ್ರತಿನಿಧಿಗಳು ಅದರಲ್ಲಿದ್ದರೆ ಉತ್ತಮ ಆ ಒಂದು ಹೋರಾಟಕ್ಕೆ ವೇಗ ಸಿಗ್ತದೆ, ಅದು ಒಂದು ನಿರಂತರತೆ ಇರುತ್ತೆ ಅಂತ. ತುಂಗಭದ್ರ ಒಂದು ಬಿಟ್ಟದೆ ಹೇಳೋದು, ಕೆರೆ ಒಂದು ಬಿಟ್ಟತಿ, ಕೆರೆ ಒಂದು ಬಿಟ್ಟತಿ, ಕೆರೆ ಒಂದು ತುಂಬಲ್ಲ. ಅವತ್ತು ಮೈಕ್ಸ್ ಬರೋದ್ರಿಂದ, ಮೈಕ್ಸ್ ತಗೊಂಬೋದ್ರಿಂದ ಬಂದು ಒಂದು ಬಿಟ್ಟೈತೆ. ಇವಾಗ ಏನು ಮಾಡಬೇಕಂದ್ರೆ 2 ನಮ್ಮಲ್ಲಿ ಇವಾಗ ಪ್ರಶ್ನೆಗಳಿವೆ, 2 ಸಮಸ್ಯೆಗಳಿವೆ. ಒಂದು ಕುಡಿಯ ನೀರಿಗೆ ಇವಾಗ ಸರ್ಕಾರ ಆಲೋಚನೆ ಮಾಡಿ ಎಲ್ಲ ತಾಲೂಕುಗಳಿಗೆ ಯೂನಿಟಿ ಮಾಡ್ಯಾರ. ಒಂದು ತಾಲೂಕಿಗೆ ಕೆರೆ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಮತ್ತೆ ಹಳಕ್ಕೆ ಬರ್ತದೆ. ಅದಕ್ಕೆ ಫ್ಯಾಕ್ಟ್ರಿಗಳು ಅನ್ನೋದು ಒಂದು ಕೆರೆ ಮಾಡ್ಕೊಂಡು ಅಲ್ಲಿಂದ ಫಿಲ್ಟರ್ ಮಾಡಿ ಮತ್ತೆ ಒಳಗೆ ಬಿಡುವಂಥ ಅವಕಾಶನೂ ಐತಿ. ಇದು ಕಾನೂನುಬದ್ಧನೂ ಐತಿ. ಪರ್ಮಿಷನ್ ಕೊಡಬೇಕಾದ್ರೆ ಅದೆಲ್ಲ ಹೇಳೇ ಕೊಡ್ತಾರೆ, ಇಷ್ಟು ಗಿಡ ಬೆಳೆಸಬೇಕು ಮನೇಲಿ ಆಗ್ತದೆ. ಒಂದು ಎರಡನೇದು, ಒಟ್ಟು ತೆಗೆದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಡ್ಯಾಮ್ ಕಟ್ಟಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಡ್ಯಾಮ್ ಕಟ್ಟಿದ್ರೆ ಏನು ಲಾಭ, ಒಟ್ಟು ತೆಗೆದ್ರೆ ಏನು ಲಾಭ ಅಂಬೋದು ನಾವು ಕೂಡ ಹೇಳ್ತೀವಿ. ಅವ್ರು ಹಿರಿಯರೆಲ್ಲ ಕುಂತು ತೆಗೆದ್ರೆ 2 ಚರ್ಚೆ ಮಾಡ್ತಾರೆ. ಹಣಕಾಸು ವಿಚಾರ, ಹಣಕಾಸು ವಿಚಾರ ಬಂದಾಗ ಏನು 50,000 ಕೋಟಿ ಖರ್ಚಾಯ್ತು, 20,000 ಕೋಟಿ ಖರ್ಚಾಯ್ತು, ಅಲ್ಲಿ ಹಾಕ್ಬೇಕಂತಿಲ್ಲ. ಈಗ ನಮ್ಮ ಶಿವೂರು ಕೂಡ ರೈಲು ಬದಕ್ಕೆ ಇವತ್ತು ರೈಲು ಯಾವಾಗ ಬರಂಗ ಅಂತ ಬೋಗಿಗಳು ತಂದು ಇಲ್ಲಿ ಗಡ ತಂದು ಕೆಡೆ ಹೋಗ್ಬಿಟ್ಟು ಸಾಕ ಹೋಯ್ತಾರೆ ಅಂತ ನನ್ನ ಅಭಿಪ್ರಾಯ ಇದು. ಅನಂತಪುರಕ್ಕೆ ರೈಲು ಐತಿ, ಬಿಜಾಪುರಕ್ಕೆ ಐತಿ, ಆಂಧ್ರ ಕೂಡ ಒಂದು ರೈಲು, ಆ ರೈಲು ಹಳೆ ಹಾಕಿ ಅಲ್ಲಿ ದೊಡ್ಡ ದೊಡ್ಡ ಬೋಟ್ಗಳು ಹಾಕಿ ಅದರಿಂದ ತೆಗೆದು ಬೇಯಿಸಕ್ಕಂತ ಹೋಗ್ಬೋದು. ಇನ್ನೇರು ಹೊಡೆದಂಗ ಹೊಡೆದಂಗ ಈಗ ಎಷ್ಟು ಹೊಡೆಗೈತಿ ಗಾಳಿ 45,000 ಎಕರೆ ಹೇಳಿದ್ರು. ಮೊನ್ನೆ ಗೇಟ್ ಹೊಡೆದಾಗ ಕಡೆಗೆ ಮಾಡೋರು ಒಂದು ಸಲಹೆ ಕೊಟ್ಟರು, ಇದೀಗ 45 ವರ್ಷದ ಡ್ಯಾಮ್ ಏನಾಗಲ್ಲ, ನೀವಾಗಿ ಸರ್ಕಾರ ಭರವಸೆ ಮಾಡಿದ್ರೆ ಎಲ್ಲ ಜನಪ್ರತಿನಿಧಿಗಳು ಮಾಡಿದ್ರೆ ಈ ಗೇಟ್ ಏನೋ ಸರ್ಕಾರ ಹೇಳಿಲ್ಲ, ಎಲ್ಲ ಗೇಟ್ ಹೊಸ ಬಡಿಸು ಅಂತ ಹೇಳಿದ್ರೆ ಇನ್ನ 2 ಫೀಟ್ ಮಾಡಿದ್ರೆ ನಿಮ್ಮ 45,000 ಎಕರೆ ನೀರೇನಿರುತ್ತೋ ಅದು ಬೇರೆ ಹೊಲಗಳಿಗೆ ಹೋಗಲ್ಲ, ರೈತರು ಪರಿಹಾರ ಕೂಡ ಕೊಡೋದು ಬೇಕಿಲ್ಲ ಅಂತ ಅವ್ರು ಹೇಳಿದ್ರೆ 4-5 TMC ನೀರು ಹೆಚ್ಚಿಗೆ ಬರುವಂತ ಚಾನ್ಸಸ್ ಐತಿ. ಬರೀ ಗೇಟ್ಗೆ 2 ಫೀಟ್ ಇಟ್ಟರೆ ಅದನ್ನು ಕೂಡ ತಾವು ಗಮನ ತಗೊಂಡಿದ್ದಾರೆ ವಿನಂತಿ. ಆಮೇಲೆ ಒಡ್ಡು ತೆಗೆದಂದ್ರೆ ದೊಡ್ಡದೇನಿಲ್ಲ, 1 ವರ್ಷ ನಮ್ಮ ಡ್ಯಾಮ್ನಾಗ ಎಷ್ಟು ನೀರು ಬರುತ್ತೆ ಫುಲ್ ಬಿಟ್ಬಿಡೋದು, ಯಾವ ಹೊಳೆನ ಮುಚ್ಚಿಬಿಡೋದು, ಕಾಲುವೆನ ಮುಚ್ಚಿಬಿಡೋದು, ಡ್ಯಾಮ್ ನಡುಕ ಹೊಳೆ ಸಡುಕ ಕಟ್ ಮಾಡಿ ಕೆದರುವಂಥ ಮಿಷನ್ಗಳು ತಂದ್ಬಿಡೋದು. ನೀರು ಕೆದರ್ತಿರ್ಬೇಕು, ಒಣ್ಣು ಹೋತಿರ್ಬೇಕು, ಒಣ್ಣು ಬಂದು ಇಲ್ಲಿ ಬೀಳ್ಬೇಕು. ನಾವು ಅವಾಗ ಏನು ಮಾಡೋಕಂದ್ರೆ ಈ ಒಣ್ಣು ಯಾಕಡೆ ತೆಗಿಬೇಕು, ಇಲ್ಲಿ ಆಳಕ್ಕೆ ಬಂದದ್ದು ಕಾರ್ಯಕ್ಕೆ ಬಂದಿದ್ದಾದ್ರೆ ನರೇಗಾ ಯೋಜನೆಗಳನ್ನ ತಾವೆಲ್ಲ ಪ್ರತಿಯೊಂದು ಡಿಸಿಗಳು ಕೂಡ ಮಾಡಿದ್ರೆ ಆ ನರೇಗಾ ಯೋಜನೆಯಿಂದ ಉದ್ಯೋಗ ಖಾತ್ರಿಯಿಂದ ಕೊಟ್ಟರೆ ಆ ಕಡೆ ಬೇರೆ ಕಡೆ ತೆಗೆದಾಕ್ತಾರೆ. ಆಮೇಲೆ ಹೋಗುತ್ತಾ ಉಸು ಕೂಡ ಬರುತ್ತೆ, ಒಂದು 2-3% ಅದ್ರಾಗ ಉಸುಗ್ ಹೋಗುತ್ತಾ ಒಂದು ತಚ್ಚಿ ಉಸುಗ್ ತಾಳ್ಕೊಳ್ತೈತಿ. ಆ ಭಾಗದ ಉಸುಗ್ ತುಂಬ ಅವಶ್ಯಕತೆ ಇದ್ದಲ್ಲಿ ಕೂಡ ಉಸುಗ್ ಬಿಡಕ್ಕೆ ಹೇಳ್ತಾರೆ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದೆ. ತಜ್ಞರು ಕೇಳೋಕೆ ಬರ್ತೀವಿ, ನಾವು ಹೇಳ್ದಲ್ಲ. ಈ ಥರನ ಮಾಡ್ಬೋದು. ನೋಡೋಕೆ ಡ್ಯಾಮ್ ಕಟ್ ಮಾಡಿ ಕೆದ್ರದ ಬಿಟ್ಟಿದ್ದ ಆ ಕಡೆಯಿಂದ ಬೋಟ್ನಾಗ ಒತ್ಕೊಂಡು ಹೋಗೋದ ಅಂತ ನಮ್ಮ ಅಭಿಪ್ರಾಯ ಇದೆ. ಇಲ್ಲ ನವಲಿ ಜಲಾಶಯ ಮಾಡೋದ್ರಿಂದ ಹೇಳಿದ್ರು ಸಾಂಸ್ಕೃತಿಕ ಮಾಸ್ಟರ್ ಭೂಮಿಯ ಬೆಳೆಗಳಲ್ಲಿ ಅಲ್ಲಿ ಬೆಳತಕ್ಕಂಥ ಭೂಮಿಗೆ ನೀರನ್ನು ಸ್ಟಾಕ್ ಹಚ್ಚಿ ಅಂತರ್ಜಲ ನಿಂತು ಇವೆರಡನ್ನ ನಿಮ್ಮ ಮುಂದೆ ಹೆಚ್ಚು ಸಮಸ್ಯೆಗಳು ಹಿರಿಯರಿಗೆ ಇದು ಹೇಳಿದಾಗ ನಮ್ಮ ನಿರ್ಪಾದ ಹೇಳ್ದಂಗ
ಇದು ನಾವು ಹೋರಾಟನ ನಿಯಂತ್ರಿಸಕ್ಕೆ ಬರಲ್ಲ. ದುಡ್ಡು ಅದಕ್ಕೆ ಏನು ಮಾಡಬೇಕು ಮಾಡ್ತಾರೆ, ಯಾಕೆ ಲೆಕ್ಕ ಹಾಕ್ತಾರೋ, ಯಾರೋ ಕೊಡಾಕೊಂಡು ಬರ್ತಾರ, ಅದಕ್ಕೆ ಹೋರಾಟಕ್ಕೆ ಎಲ್ಲರೂ ಕೊಡ್ತಾರ. ಈ ಡ್ಯಾಮ್ ವಿಚಾರದಾಗ ಯಾರೇ ಬಂದ್ರು ಅದಕ್ಕೆ ನಿಂದ್ರಲ್ಲ. ಈಗ 3-4 ಜಿಲ್ಲೆಗೆ ಹೋಗೋರು ಯಾರು? ಈ ಪ್ರತಾಪ್ ಗೌಡ್ರು ಅಷ್ಟೇ ಬರ್ತಾರೆ. ಈಗ ಮಸ್ಕರು ಈಗ ನಮ್ಮಲ್ಲಿ 7 ಕ್ಷೇತ್ರಗಳಾಗವ. ಈ 7 ಕ್ಷೇತ್ರಕ್ಕೆ ನೀವೆಲ್ಲರೂ ಮೊದಲು ನಮ್ಮ ಜಿಲ್ಲಾದಲ್ಲಿ ಒಂದು ಕಮಿಟಿ ಮಾಡ್ಕೊಂಡು, ಆಮೇಲೆ ಕೊಪ್ಪಳ ಜಿಲ್ಲಾ ಅಲ್ಲಿ ಒಂದು ಕಮಿಟಿ ಮಾಡ್ಕೊಂಡು, ಬಳ್ಳಾರಿ ಜಿಲ್ಲೆಗೆ ಹೋದ್ರೆ ಹಿರಿಯರು ನೀವೆಲ್ಲರೂ ಹೋದ್ರೆ ಇದು ಸಮಸ್ಯೆ ಬಗೆಹರಿಸುತ್ತೆ. ಇದೇನು ದೊಡ್ಡದಲ್ಲ. ಡ್ಯಾಮನ್ನು ಕಟ್ಬೋದು, ಊಳನ್ನು ತೆಗಿಬೋದು. ಇವೆರಡಕ್ಕೆ ಏನು ಟೆಕ್ನಿಕಲ್ ಓಡಿಸಿ ಯಾವುದು ಅನುಕೂಲ ಆಗುತ್ತೆ ಜನರಿಗೆ. ಇವತ್ತು ಆಂಧ್ರದಾಗ ಚಂದ್ರಬಾಬು ನಾಯ್ಡು ಕಾಲಕಟ್ಟೆನ ಡ್ಯಾಮ್ ಕಟ್ಟಿದ್ದಿಲ್ಲ, ಒಳ್ಳೆದಿದ್ದು ನೀರು ಎತ್ತಾಕಿದ್ರು. ಇದು ಸರ್ಕಾರ ಬಳಸ್ಕೊಂಡ್ರೆ ಯಾವುದು ದೊಡ್ಡದಲ್ಲ. ಇವತ್ತು ನೀವೆಲ್ಲ ರೈತರಾದ್ರೆ ನಾವು ಸಲಹೆ ಕೊಟ್ಟದನ್ನ ಸ್ವೀಕಾರ ಮಾಡ್ರಿ, ತಜ್ಞರು ಕೂಡ ವಿಚಾರ ಮಾಡ್ರಿ. ನಿಮ್ಮ ಹೋರಾಟಕ್ಕೆ ಯಾವಾಗ ಕರಿತ್ರಿ, ನಮ್ಮಿಂದ ಏನು ಬೇಕು, ನಾವೆಲ್ಲ ಇಲ್ಲಿ ಬಂದಿರೋಲ್ಲ ಹೋರಾಟ ಮನೋಭಾವನೆ ಬಂದಿವಿ ಅಂತ ನಮ್ಮ ಅಭಿಪ್ರಾಯ ಇದೆ. ಬೇರೆ ತಾಲೂಕಿಗೆ ಹೋದ್ರು ಕೂಡ, ಬೇರೆ ಜಿಲ್ಲೆಗೆ ಹೋದ್ರು ಕೂಡ ನಿಮ್ಮ ಜೊತೆ ನಾವೆಲ್ಲರೂ ಹಿರಿಯರ ಜೊತೆಗೆ ನಿಮ್ಗೆ ಏನು ಸಾಧ್ ಬೇಕು ನಾವೆಲ್ಲರೂ ಪಕ್ಷಾತೀತವಾಗಿ, ಜಾತಿಯುತವಾಗಿ, ರೈತರಲ್ಲಿ ಕೂಲಿಯರಲ್ಲಿ ಎಷ್ಟು ಹೇಳಿದ್ರೆ ಅವತ್ತು ಕೂಲಿಯರ ಬರ್ತಾರೆ. ಬಟ್ ನಿಜವಾಗ್ಲೂ ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲರೂ ಸಂಪೂರ್ಣ ಇರ್ತಕ್ಕಂಥ ಇವರೆಲ್ಲರ ಅಭಿಪ್ರಾಯ ತೆಗೆದುಕೊಂಡು ನಾವು ನಿಮಗೆ ಮಾತು ಕೊಡ್ತೀವಿ. ಹಿರಿಯರು ಮಾತಾಡ್ರಿ, ಎಲ್ಲರೂ ಹಿರಿಯರು ಮಾತಾಡೋಣ, ಸಲಹೆ ಕೊಡೋಂತೇಳಿ ನಮಸ್ಕಾರ. ಇರೋ ಟೈಮ್ನಲ್ಲಿ BJP ಅವರು ಚರ್ಚಿತ ವಿಷಯ, BJP ಅಧಿಕಾರದಾಗ JDS ನವರು ಚರ್ಚಿತ ವಿಷಯ, ಈಗ ಇದು ಒಂದೊಂದು ಪಕ್ಷಕ್ಕೆ ಚರ್ಚಿತವಾಗಿರ್ತಕ್ಕಂಥ ವಿಷಯ. ಅದಕ್ಕೆ ಅದು ಸೊಲ್ಯೂಷನ್ ಅಂತೂ ಇವತ್ತಿನವರೆಗೆ ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹಿರಿಯರೇ ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಒಂದು ಹೋರಾಟ ಸಮಿತಿ ಬಗ್ಗೆ ಮಾತಾಡಬೇಕಾದ್ರೆ ನಾವು ಒಂದು ಸಲಹೆ ನನ್ನದೇನು ಅಂದರೆ, ಧಾರವಾಡದಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠ ಪ್ರಾರಂಭ ಆಗಬೇಕಾದ್ರೆ BD ಹಿರೇಮಠನ ಅವ್ರನ್ನ ಕುಂದಿರಿಸಿದ್ರು. ಅದಕ್ಕೆ ಎಲ್ಲ ಪಕ್ಷದವರು ಯಾರು ಮುಂದೆ ಬಂದಿರಲಿಲ್ಲ. ಹಿರೇಮಠನೊಬ್ಬರನ್ನ ಕೂಡಿಸಿ ಎಲ್ಲ ಪಕ್ಷದವರು ಸಹಕಾರ ಕೊಡ್ತಾ ಇದ್ರು. ಒಂದ್ಸಲ JDSನವರು, BJPಯವರು, ಕಾಂಗ್ರೆಸ್ನವರು ಎಲ್ಲರೂ ಸಹಕಾರ ಮತ್ತು ಹೋರಾಟ ಮಾಡ್ತಿದ್ದ. ಯಾವ ಪಕ್ಷ ಅಧಿಕಾರದಾಗಿದ್ರು ಅವರು ಹೋರಾಟ ತೀವ್ರವಾಗಿ. ಅದೇ ರೀತಿಯಾಗಿ ಇಲ್ಲಿ ಸಹ ಒಂದು ಸಮಿತಿಯನ್ನು ಮಾಡಿ ಎಲ್ಲ ಪಕ್ಷದವರು ಅವರಿಗೆ ಸಹಕಾರ ಕೊಡಬೇಕು. ಯಾವ ಪಕ್ಷ ಆದರೂ ಇರಲಿ, ಸರ್ಕಾರದ ಅಧಿಕಾರದಲ್ಲಿ ಯಾವ ಪಕ್ಷ ಇದ್ರು ನಮಗೆ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಸಮಿತಿಯನ್ನು ಮಾಡಿ ಎಲ್ಲರೂ ಸೇರಿಕೊಂಡು ಅವ್ರಿಗೆ ಸಹಕಾರ ಕೊಟ್ಟು ಅಂಥ ಒಂದು ಸಮಿತಿಯನ್ನು ಮಾಡಬೇಕಂತಂದೇಳಿ ಹಿರಿಯರನ್ನು ವಿನಂತಿ ಮಾಡಿಕೊಳ್ತೇನೆ. ಎರಡನೇದು, ಈ ನಮಗೆ ಈಗಾಗಲೇ ಅದರದ್ದು ಎಫೆಕ್ಟ್ ಗೊತ್ತಾಗ್ತದೆ. ತುಂಗಭದ್ರಾ 2 ಬೆಳೆ ಇದ್ರೆ ಹೆಂಗಿರ್ತದೆ, 1 ಬೆಳೆ ಇದ್ರೆ ಏನು ಪರಿಸ್ಥಿತಿ ಇರ್ತದೆ. ಕುಡಿಯೋ ನೀರಿನಂತೂ ನನ್ನ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮೂರು ಕೆರೆಯಲ್ಲಿ ನೀರು ನಿಂದಿಸಿದ್ರೆ 6 ತಿಂಗಳ ಗಟ್ಟಲೆ ಕೆಡ್ತಿರ್ಲಿಲ್ಲ. ಮೊದಲು 6 ತಿಂಗಳು ಕುಡಿಯೋಕೆ ಬರ್ತದೆ. ಈಗ 2 ತಿಂಗಳ ನಿಂತುಬಿಟ್ರೆ ಆ ನೀರಾಗಲೇ ಸ್ಮೆಲ್ ಬರ್ತಾ ಇದೆ. ಆ ನೀರನ್ನು ನಳಗಳಿಗೆ ಬಿಟ್ಟರೆ ಗೊತ್ತಾಗ್ಬಿಡುತ್ತೆ. ಅದೊಂದು ಹೀಗಾಗಿ ನೀರು ಕೆಟ್ಟದಾಗಲಿಲ್ಲ. 2 ತಿಂಗಳದಾಗ ನೀರು ಕೆಡಕತ್ತವೆ. ಅದಕ್ಕೆಲ್ಲ ಕಾರಣ ಗೊತ್ತಿಲ್ಲ. ಆ ಕಾರಣ ಗೊತ್ತಿದ್ದು ನಾವು ಅದಕ್ಕೆ ಅಸಹಾಯಕರಾಗಿದ್ದು. ಅದು ಹೆಂಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯತೆ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ನಿಲ್ಲಿಸ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಪಕ್ಷ ಅಂತಂದ್ರೆ ಅದೇ ಅನ್ನೋ ಪಕ್ಷ ಮೊನ್ನೆ ಕೊಪ್ಪಳ ಗುರುಗಳು ಬಲ್ಡೋಟಾದ ಬಗ್ಗೆ ಗಮನ ಹರಿಸಿದ್ರು. ಮುಖ್ಯಮಂತ್ರಿಗಳು ಅದನ್ನು ನಿಲ್ಲಿಸಿ ನಾವು ಮುಂದಿನ ವಿಚಾರ ಮಾಡೋಣ ಅಂತಂದು ಹೇಳಿದ್ರು. ಆ ರೀತಿಯಾಗಿರ್ತಕ್ಕಂಥ ಹೋರಾಟಗಳು ನಡೆದ್ರೆ ಮಾತ್ರ ಸಾಧ್ಯ ಆಗ್ತದೆ. ನಾವು ನಮ್ಮ ನಾವು ಕೊಪ್ಪಳ ಗುರುಗಳ ಹತ್ರ ಹೋದಾಗ ಈ ನವಲಿ ಜಲಾಶಯದ ಬಗ್ಗೆ ಮಾತಾಡಿ ಅವರು ಬರ್ಲಿಕ್ಕೆ ರೆಡಿ ಇದ್ದಾರೆ. ಪರ ವಿರೋಧ ಇದ್ರೆ ನಾವು ಬರಲ್ಲ ಅಂತಕ್ಕಂಥ ಮಾತನ್ನು ಸಹ ಅವರು ಸರಿ ತಿಳಿಸಿದ್ದಾರೆ. ಪರ ಇದು ಕೆಲವರು ನವಲಿ ಜಲಾಶಯ ಆಗಲಿ ಅನ್ನೋದು, ಕೆಲವರು ಬೇಡ ಅನ್ನೋದು. ಈ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳಿದ್ರೆ ನಾನು ಬರೋದು. ನಾನು ಬಂದಂದ್ರೆ ಬೇಡ ಅಂತಕ್ಕಂಥವ್ರಿಗೆ ನಾನೇ ಕೆಟ್ಟದ್ದು ಮಾಡ್ದಂಗೆ ಆಗ್ತೈತಿ. ಇಂಥ ಪರಿಸ್ಥಿತಿ ಇದೆ. ಆದರೆ ನಮಗೆ ಗೊತ್ತಿರೋ ಹಾಗೆ ಸುಮಾರು 80 ರಿಂದ 85% ಜನರಿಗೆ ಬೇಕಾಗಿದೆ. ಒಂದು 15% ಜನರಿಗೆ ಬೇಕಿಲ್ಲ. 90% 95% ಬೇಕಾಗಿದೆ. ಒಂದು 5% ಜನರಿಗೆ ಬೇಕಿಲ್ಲ. ಇಲ್ಲಿ ಅಂತ ಪರಿಸ್ಥಿತಿ ಆಗಿರ್ತದೆ. ಯಾವ ರೈತರು ಬೇಡ ಅದನ್ನು ವಿರೋಧ ಇದೆ ಸರ್. ಪರ ವಿರೋಧ ಭಾಗದಲ್ಲಿ ಐತೆ ಸರ್. ಅಂತ ವಿಷಯಗಳೇ ಜಾಸ್ತಿ ಮುನ್ನೆಲೆಗೆ ಬಂದಾಗ ಬರಲಿಕ್ಕೆ ಸ್ವಲ್ಪ ಹಿಂದೆಚ್ಚೆ ಆಗ್ತಾರೆ ಅನ್ನುವಂಥ ಭಾಗ. ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸಮಿತಿಯನ್ನು ರಚನೆ ಮಾಡಬೇಕು. ಅದಕ್ಕೆ ತಾವುಗಳೆಲ್ಲರೂ ನಿಂತ್ಕೊಳ್ಬೇಕು. ಈಗ ಏನಾಗ್ತದೆ, ಅಧಿಕಾರದಾಗಿದ್ದಾಗ ನಾವು ಗಟ್ಟಿಯಾಗಿ ಮಾತಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅಧಿಕಾರದಿಂದ ಗಟ್ಟಿಯಾಗಿ ಮಾತಾಡ. ಹಾಗಾಗಿ ಏನ್ ಮಾಡ್ಬೋದು, ಸಮಿತಿ ಮಾಡಿಬಿಟ್ರೆ ಯಾರು ಅಧಿಕಾರದಾಗಿರಲಿ, ಯಾರು ಅಧಿಕಾರದಾಗ ಅವ್ರು ಗಟ್ಟಿಯಾಗಿ ಮಾತಾಡ್ತಿರ್ತಾರೆ. ಅದು ಸರ್ಕಾರಕ್ಕೆ ಮುಗ್ತದೆ. ಸಿಂಧನೂರು ತಾಲೂಕಿನವರೇ ಬೇರೆ ತಾಲೂಕಿನವ್ರ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಮುಂಚೆ ಸಿಂಧನೂರು ತಾಲೂಕಿನವರೇ ಜಾಸ್ತಿ ವಿಚಾರ ಮಾಡ್ಬೇಕು. ಯಾಕಂತಂದ್ರೆ ಇವತ್ತು ಹೈಯೆಸ್ಟ್ ಬೆನಿಫಿಷಿಯರಿ ತುಂಗಭದ್ರಾ ಎಡದಂಡೆ ಕಾಲುವೆ ಹೈಯೆಸ್ಟ್ ಬೆನಿಫಿಷಿಯರಿ ಸಿಂಧನೂರು ತಾಲೂಕಿನ ಮೇಜರ್ ಏರಿಯಾ. ಮೇಲ್ಗಡೆ ಭಾಗ ಕಾಲುವೆ ಇದೆ, ನಮ್ಮ ತಾಲೂಕಿನ ಕಡೆಯ ಭಾಗ ಇಲ್ಲಿ ಪಶ್ಚಿಮ.
ಪೂರ್ವಕ್ಕೆ ಹೊಳೆ ಇದೆ. ಇವೆರಡರ ನಡುಕಿದ್ವಿ. ಈ ಕಡಲಾಸಿ ಕೆಲವೊಂದು ಲಿಫ್ಟ್ ಇರಿಗೇಷನ್ಗಳೆಲ್ಲ ಮಾಡಿಕೊಂಡು ನೀರಾವರಿ ಭಾಗ ಮಾಡಿದ್ವಿ. ಈ ಕಡಲಾಸಿ ಕಾಲುವೆ ಮುಖಾಂತರ ನೀರಾವರಿ ಭಾಗ ಮಾಡಿದ್ವಿ. ಎಲ್ಲ ಸಂಪೂರ್ಣವಾಗಿ ಅದು ಹೈಯೆಸ್ಟ್ ಅಲೋಕೇಶನ್ ಇರೋದು ಮಾನವಿಗೆ, ಆದರೆ ಹೈಯೆಸ್ಟ್ ಉಪಯೋಗ ಆಗ್ತಾ ಇರೋದು ಸಿಂಧೂರು ತಾಲೂಕು. ನಾವು ಸಿಂಧೂರು ತಾಲೂಕಿನಲ್ಲೇ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಮುಂದೊಂದು ದಿನ ನಮಗೆ ತೊಂದರೆ. ಬೇರೆ ಜಿಲ್ಲೆಯವ್ರು ಬಂದಿಲ್ಲ, ಅವ್ರು ಬಂದಿಲ್ಲ ನಾನಾಗಿ ಹೋಗ್ಲಿ, ಇವ್ರು ಬಂದಿಲ್ಲ ನಾನಾಗಿ ಹೋಗ್ಲಿ ಅಂತಕ್ಕಂಥ ಮಾತು ನಮ್ಮಲ್ಲೇ ಬಂದರೆ ಬೇಗ ಆಗೋದಿಲ್ಲ. ನಮ್ಮ ನೋಡಿ ಇನ್ನೊಬ್ಬರು ಪ್ರೇರಣೆ ಒಂದೇ ತಗೊಳ್ತಾರೆ, ಒಂದೇ ಬರ್ತಾರೆ ಅನ್ನೋದು ಮಾತು. ಆ ಕಾರಣಕ್ಕಾಗಿ ಹಿರಿಯರು ಒಂದು ಒಳ್ಳೆಯ ಟೀಮನ್ನು ಮಾಡಿ ಅದು ಏನಾಗಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಅಂತಂದೇಳಿ ನಿರ್ಧಾರ ಮಾಡಿದರೆ ಮುಂದೊಂದು ದಿನ ಒಳ್ಳೆಯದಾಗ. ನಾನು ಆಗಲೇ ಸಾಕು ಇಬ್ಬರಿಗೆ ಮೂವರಿಗೆ ಒಂದ್ಸಲ 2-3 ಸಭೆಗಳಲ್ಲಿ ಹೇಳಿದ್ವಿ, 2-3 ಕಾರ್ಯಕ್ರಮಗಳಲ್ಲಿ ಅವರು ನಮ್ಗಿಂತ ಹೆಚ್ಚಿನ ಉತ್ಸಾಹರಾಗಿ ಒಂದು ದೊಡ್ಡ ಪ್ರಮಾಣದ ಪಾದಯಾತ್ರೆಯನ್ನು ಮಾಡ್ಲಿಕ್ಕೆ ಅವರೆಲ್ಲರೂ ರೆಡಿ ಇದ್ದಾರೆ. ಒಂದು ಆತಂಕ ಏನಿದೆ, ಜನರಲ್ಲಿ ನಡುಕೈ ಕೊಟ್ಬಿಡ್ತಾರೆ ಅನ್ನುವಂತಕ್ಕಂಥ ಆತಂಕ ಅವ್ರು ಮೂವರಲ್ಲಿ ಐತೆ. ಹೇಳಲಿಕ್ಕಿಲ್ಲ, ನಾನು ಹೇಳ್ತೇನೆ. ಒಂದು ಸೋನಾ ಮಸೂರಿ ಇದ್ರ ಸಲುವಾಗಿ ನೀರಿನ ಸಲುವಾಗಿ ಎ ಗ್ರೇಡ್ ಮಾಡೋ ಸಲುವಾಗಿ ಇಬ್ರು ಸ್ಟ್ರೈಕ್ ಕೂತ್ಕೊಂಡು ಮಂದಿನ ಕರ್ಕೊಂಡ್ಬಂದು ಕುಂದ್ರು ಅಥವಾ ಮನೆಗೆ ಹೋಗ್ತಾರೆ ಅಂತಕ್ಕಂಥ ಪರಿಸ್ಥಿತಿ ಅವ್ರು ಅನುಭವಿಸೋರಿದ್ದಾರೆ ಹಿರಿಯರು. ಆ ಕಾರಣಕ್ಕಾಗಿ ಅವ್ರಿಗೆ ಆತಂಕ ಇದೆ. ಈಗ ಬಂದಿರ್ತಕ್ಕಂಥ ಹಿರಿಯರು, ಚಿಂತಕರು, ರೈತ ಸಂಘದವರು, ರೈತರು ಎಲ್ಲರೂ ನಾವೆಲ್ಲ ನಂಬಿದ್ವಿ. ನಮ್ಮ ಸಲುವಾಗಿ ಈಗೆಲ್ಲ ಹೋರಾಟ ಮಾಡ್ತಾರೆ, ನಾವು ಗ್ಯಾರಂಟಿ ಬಂದೇ ಬರ್ತೀವಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟರೆ ಅವ್ರು ಮುಂದುವರಿಬೋದು. ದೊಡ್ಡ ಪ್ರಮಾಣದ ಪಾದಯಾತ್ರೆ ಎಲ್ಲರಲ್ಲೂ ಪಟ್ಟಿ ಇದು ವಿದ್ಯಾರ್ಥಿಗಳಲ್ಲಿ ಫಸ್ಟ್ ಇದು ಹೋಗ್ಬೇಕು. ಡಾಕ್ಟರ್ ಚಂದ್ರಗೌಡ ಹೇಳಿದ್ರು, ಯಾವಾಗ ಒಂದು ಕ್ರಾಂತಿ, ಒಂದು ಬದಲಾವಣೆ ಆಗಬೇಕಾದ್ರೆ ವಿದ್ಯಾರ್ಥಿಗಳು ಮುನ್ನುಗ್ಗಬೇಕು. ಆ ವಿದ್ಯಾರ್ಥಿಗಳಿಗೆ ಏನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು. ನಾವೆಲ್ಲರೂ ನನ್ನ ಪ್ರಕಾರ ಈಗಾಗಲೇ ಆ ತೊಂದರೆ ಅನುಭವಿಸ್ತಾ ಇದ್ದೀವಿ. ಎಲ್ಲರೂ ಬರ್ತಾರೆ, ತಾವು ಮೂವರು ಧೈರ್ಯ ಮಾಡ್ಬೇಕಂತಂದೇಳಿ ನಮ್ಮಲ್ಲಿ ವಿನಂತಿ ಮಾಡಿ. ಏನು ಮಳೆ ಆಗ್ತದೆ, ಅದೇ ಸಮಯದಲ್ಲಿ ಅವೆಲ್ಲ ನದಿಗಳಿಗೆ ಮಳೆ ಆಗ್ತದೆ. ಇದನ್ನೇ ಹಿಡ್ಕೊಳಕ್ಕಾಗ್ತಾ ಇಲ್ಲ, ಅದನ್ನ ಎಲ್ಲಿ ಹಿಡ್ಕೊಳ್ತೀರೋ ಅದಲ್ಲ. ಆಲ್ಟರ್ನೇಟಿವ್ ಒಂದೇ ಇರುವಂಥದ್ದು ನವಲಿ ಜಲಾಶಯ ಅನ್ನೋಂಥದ್ದನ್ನು ಒಂದು ರಿಪೋರ್ಟ್ ಆಗಿದೆ. ಅದನ್ನು ಮಾಡೋದಕ್ಕೆ DPR ಬೇರೆ ಬೇರೆ ಸರ್ಕಾರಗಳು ಮಾಡಿದೆ. ಒಂದ್ಸತಿ 20,000 ಕೋಟಿ ಬೇಕು ಅನ್ನೋಂಥದ್ದನ್ನು ತೀರ್ಮಾನ ಆಗಿತ್ತು. ಬಹುಶಃ ಈಗ ಅದು ಮತ್ತೆ ಭಾಳ ಜಾಸ್ತಿ ಆಗಿರ್ಬೋದು. ಬಟ್ ಆಲ್ಟರ್ನೇಟಿವ್ ಏನು ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಹಿಂದೆ ಒಂದ್ಸತಿ ಸನ್ಮಾನಿಸಿ ವಾಜಪೇಯಿ ಅವರು ಉತ್ತರ ಭಾಗದಲ್ಲಿರುವಂಥ ಯಮುನಾ ಗಂಗೆಗಳು ಅತಿ ಹೆಚ್ಚು ಮಳೆ ಆಗಿ ಫ್ಲಡ್ಸ್ ಆಗ್ತಾ ಭಾಗದಲ್ಲಿ ನದಿ ಜೋಡಣೆ ಬಗ್ಗೆ ಚಿಂತನೆ ಆಗಿತ್ತು. ಅದಾದ ನಂತರ ಅಲ್ಲಿಗೆ ನಿಂತೋಗಿದೆ. ಬಹುಶಃ ಅದಕ್ಕೆ ಬೆಳಕು ಹನುಮನಗೌಡರೇ ಚೆಲ್ಲಬೇಕಾದ್ರೆ ಏನಾಗಿದೆ ಅಂತ, ಅದರಿಂದ ಏನು ಲಾಭ ಆಗುತ್ತೆ ನಮಗೆ ಅನ್ನುವಂಥದ್ದನ್ನು ಅವ್ರು ಹೇಳಬೇಕು. ಇನ್ನೊಂದು ನಮ್ಮ ಶ್ಯಾಮ್ ಸುಂದರ್ ಕೀರ್ತಿಯವರು ಹೇಳಿದಂಥದ್ದು, ನಮ್ಮ ಇದರಿಂದ ಆಲ್ಮಟ್ಟಿಯಿಂದ ಬಂದಂಥ ಕೆನಾಲ್ ಏನಿದೆ ಅದು ಭಾಳ ಎತ್ತರದಲ್ಲಿರೋದ್ರಿಂದ ನ್ಯಾಚುರಲಾಗಿ ನೀರನ್ನು ನಾವು ತಗೊಳ್ಬೋದು ಅನ್ನುವಂಥದ್ದನ್ನು. ಆಮೇಲೆ ಸ್ವಚ್ಛತೆ ಮಾಡೋಕ್ಕೆ ಬೇಕಾದಷ್ಟು ಟೆಕ್ನಾಲಜಿಗಳಿದ್ದಾವೆ. ಯಾವುದನ್ನು ನದಿ ನೀರನ್ನೇ ಪ್ಯೂರಿಫೈ ಮಾಡಿ, ಅಲ್ಲ ಇದು ಸಮುದ್ರ ನೀರನ್ನು ಪ್ಯೂರಿಫೈ ಮಾಡಿ ಕುಡಿಯುವಂಥ ಅರಬ್ ದೇಶಗಳಿದ್ದಾವೆ. ಹಾಗಾಗಿ ಇದು ಕೆಮಿಕಲ್ ಏನಿರುತ್ತೆ ಅದನ್ನು ಪ್ಯೂರಿಫೈ ಮಾಡಿ ಮತ್ತೆ ಪುನಃ ವಾಪಸ್ ಅದನ್ನು ಕುಡಿಯೋದಕ್ಕೆ ಶುದ್ಧ ಮಾಡುವಂಥದ್ದು. ಈವನ್ ಸುವೇಜ್ ವಾಟರನ್ನು ಶುದ್ಧ ಮಾಡಿ ಕುಡಿಯೋದಕ್ಕೆ ಬಳಸುವಂಥವು ದೇಶಗಳಿದ್ದಾವೆ. ಆ ಟೆಕ್ನಾಲಜಿ ಬಹುಶಃ ನಮ್ಮೆಲ್ಲ ತಜ್ಞರಿಗೆ ಗೊತ್ತಿರ್ತದೆ. ಆಮೇಲೆ ಡಾಕ್ಟರ್ ಚಂದನಗೌಡರು ಹೇಳ್ದಂಗೆ ನಾವು ಏನು ಮಾತಾಡಿದ್ರು ಸಹ ಇದಕ್ಕೆ ಒಬ್ಬ ಎಕ್ಸ್ಪರ್ಟ್ ಬೇಕು. ಟೆಕ್ನಾಲಜಿಯನ್ನು ಬಳಸಿ ನಮಗೆ ಸೂಕ್ತ ಸಲಹೆ ಕೊಡುವಂಥವ್ರೊಬ್ಬರು ಬೇಕು. ಆಮೇಲೆ ಬಸವರಾಜ ಹಿರೇಗೌಡರು ಹೇಳ್ದಂಗೆ ಈಗಾಗಲೇ ಗೌಸಿಮಠದ ಪೂಜ್ಯರು ಮೊನ್ನೆ ಬಲದೊಡ್ಡ ವಿರುದ್ಧ ಅವ್ರು ಮಾಡೋದಕ್ಕೆ ಸಾಧ್ಯ ಆಯಿತು. ಇಲ್ಲದ್ರೆ ಸರ್ಕಾರ ಸುಲಭವಾಗಿ ಬಗ್ತಿರಲಿಲ್ಲ. ಅಂಥವ್ರನ್ನೇನಾದರೂ ಮುಂದೆ ಇಟ್ಕೊಂಡು ಹೋದರೆ ಈಗಾಗಲೇ ಹೇಳ್ದಂಗೆ ನವಲಿ ಜಲಾಶಯದಲ್ಲಿ ವಿರೋಧ ಇದೆ ಅಂತ ಬಹುಶಃ ಅದು ಭಾಳ ಕಮ್ಮಿ ಇರ್ತದೆ. ಯಾವ ಒಳ್ಳೆ ಕೆಲಸ ಮಾಡೋದಕ್ಕೆ ಕೆಲವು ವಿರೋಧ ಇದ್ದೇ ಇರ್ತವೆ. ಅದನ್ನು ಗವಿಸಿದ್ಧ ಮಠದ ಪೂಜ್ಯರಿಗೆ ಒಪ್ಪಿಸಿ ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರೆ ಇದು ಸಂಪೂರ್ಣ ಯಶಸ್ಸು ಆಗ್ತದೆ ಅನ್ನುವಂಥದ್ದು ನನ್ನ ಸಲಹೆ. ನಮಸ್ಕಾರ. ವಿರೂಪಾಕ್ಷ ಸಾಹೇಬರು ಈ ಸರ್ವ ಪಕ್ಷದ ಮುಖಂಡರ ಸಭೆಯನ್ನು ಕರೆದಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಮೊದಲನೇದಾಗಿ ನಮಗೆ ಈ ಮುಖಂಡರು ಹೇಳಿದಂಗೆ ಗಂಗಾ ಸ್ನಾನ ತುಂಗಾಪಾನ ಅಂದರೆ ನಮ್ಮ ತುಂಗಭದ್ರಾ ನದಿ ಅಷ್ಟು ಅತ್ಯಂತ ಶುದ್ಧವಾದಂಥ ನೀರು ಕೊಡ್ತದೆ ನಮಗೆ ಕುಡಿಯೋದಕ್ಕೆ. ಆಮೇಲೆ ನಮ್ಮ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವಶ್ಯಕವಾದಂಥ ವಸ್ತು ನೀರು. ಈ ಬೇರೆ ಪಕ್ಷ ರಾಜಕೀಯ ಇದರಲ್ಲಿ ಬರೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬ ರೈತರು ನೀರಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ತುಂಗಭದ್ರಾ ನದಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೆ ರೈತರ ಬದುಕು ಹಸನಾಗಲಿ ಅಂತೇಳಿ. ಹಂಗಾಗಿ ಈಗ ಅಲ್ಲಿ ಸಾಕಷ್ಟು ಫ್ಯಾಕ್ಟ್ರಿಗಳಿದಾವೆ. ಈ JSW ಇದೆ, BMM ಐಸ್ಪಾಟ್ ಇದೆ. ಅವು ಎಷ್ಟು ನೀರು ತೊಗೊಂತಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅವು ಇದಕ್ಕೆ ಮೊದಲನೇದಾಗಿ ಅಲ್ಲಿ ಒಂದು JSW ಅಲ್ಲಿ 55,000 ಜನ ಎಂಪ್ಲಾಯಿಗಳಿದ್ದಾರೆ. ಅಂಥದ್ದು ಸಾಕಷ್ಟು ಒಂದು 2-3 TMCD ಅಂತ ಕೆರೆಗಳು ಮಾಡ್ಕೊಂಡಿದ್ದಾರೆ. ಅಂದರೆ ಲೂಪ್ ಹೋಲ್ ಭಾಳಷ್ಟು ಆಗ್ತಾ ಇದೆ. ನಮ್ಮ ತುಂಗಭದ್ರಾ ನದಿಯಿಂದ ರೈತರಿಗೆ ಎಷ್ಟು ಹೋಗ್ತಿದೆ ಅದನ್ನು ಕರೆಕ್ಟಾಗಿ ಕೊಡ್ತಾರೆ ಆಫೀಸರ್ಗಳು. ಬಟ್ ಈ ಫ್ಯಾಕ್ಟ್ರಿಗಳಿಗೆ ಎಷ್ಟೆಷ್ಟು ಹೋಗ್ತಾ ಇದೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ.
ಆಮೇಲೆ ಸರ್ಕಾರಕ್ಕೂ ಸಹಿತ ಇದ್ರ ಬಗ್ಗೆ ಮನವರಿಕೆ ಬರ್ಬೇಕಂದ್ರೆ ನಾವು ಈ ಭಾಗದಿಂದ ಬೃಹತ್ತಾಗಿ ಹೋರಾಟವನ್ನ ಮಾಡೋದ್ರ ಮುಖಾಂತರ ಸರ್ಕಾರವನ್ನ, ಯಾವುದೇ ಸರ್ಕಾರ ಇಲ್ಲ, ಸರ್ಕಾರಕ್ಕೆ ಎಚ್ಚರಿಸ್ಬೇಕಂತಂದ್ರೆ ಅಂತ ಬೃಹತ್ತಾದ ಹೋರಾಟವನ್ನು ನಮ್ಮ ಭಾಗದಲ್ಲಿ ಮಾಡಬೇಕಾಗಿದೆ. ಅದರ ಅವಶ್ಯಕತೆ ಈಗ ಬಂದಿದೆ. ಯಾಕಂದ್ರೆ ನಾವು ಇನ್ನೂ ಹಿಂಗೆ ಬಿಟ್ಕೊಂತ ಹೋದ್ರೆ ಇನ್ನೂ ಮುಂದೆ ಹೋದಂಗೆಲ್ಲ ಇನ್ನೂ ಕಡಿಮೆ ಆಗ್ಕೊಂತ ಹೋಗ್ತವೆ, ಇನ್ನೂ ಫ್ಯಾಕ್ಟ್ರಿಗಳು ಜಾಸ್ತಿ ಹುಡ್ತವೆ, ಆಮೇಲೆ ಅಲ್ಲಿಂದ ಬೇರೆ ಬೇರೆ ಕಡೆ ನೀರು ಒಯ್ಯಂತ ವ್ಯವಸ್ಥೆಗಳು ಆಗ್ತವೆ. ಅದು ನಿಂದಿರಬೇಕು. ಇಲ್ಲಿಂದ ನಮ್ಮ ಭಾಗದವರಿಗೆ ಅದ್ರ ಅವಶ್ಯಕತೆ ಇದೆ, ಯೂಸ್ ಆಗಬೇಕು ಅಂತಂದ್ರೆ ನಾವು ಇವಾಗಿಂದನೇ ಹೋರಾಟ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಮ್ಮ ಭಾಗದಲ್ಲಿ ನಮ್ಮ ಸಿನ್ನೂರು ತಾಲೂಕಿನಲ್ಲೇ ದೊಡ್ಡ ದೊಡ್ಡ ನಾಯಕರುಗಳಿದ್ದೀರಿ, ನೀವು ಮುಂದಾಳತ್ವ ವಹಿಸ್ಕೋಬೇಕು. ಆಮೇಲೆ ಸುತ್ತಮುತ್ತ ಎಲ್ಲ ತಾಲೂಕು ಎಲ್ಲ ನಾಯಕರುಗಳನ್ನು ಸಂಪರ್ಕ ಮಾಡಿ ಒಂದು ಇದನ್ನೇ ಸಪರೇಟ್ ಆದಂತ ಒಂದು ಸಮಿತಿ ಮಾಡಿ ನೀವು ಮುಂದಾಳತ್ವದಲ್ಲಿ ಬೃಹತ್ತಾದ ಹೋರಾಟ ಮಾಡಿದ್ರೆ ಸರ್ಕಾರ ಕೂಡ ಹೆಚ್ಚುವಂತದೆ. ಯಾಕಂದ್ರೆ ಇವತ್ತು ತಾಯಿ ಮಗು ಅಳ್ಳಿಲ್ಲ ಅಂದ್ರೆ ಹಾಲು ಕುಡಿಸಲ್ಲ, ಇವತ್ತು ಮಗು ಅಳ್ತಿದೆ ಅಂದ್ರೆ ಹಾಲು ಕುಡಿಸ್ತಾಳೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಹೋರಾಟ ಮಾಡಲಾರ್ದೆ ಸರ್ಕಾರ ನಮ್ಗೆಲ್ಲ ಕೊಡ್ಬೇಕಂದ್ರೆ ಯಾವ ಸರ್ಕಾರನೂ ಕೊಡಲ್ಲ. ನಾವು ಹೋರಾಟ ಮನೋಭಾವ ಇವತ್ತಿಂದಾದ್ರೂ ನಾವು ಬೆಳೆಸ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಹೆಂಗಂದ್ರೆ ಪಕ್ಷ ಬಂದ್ಬಿಡ್ತಾವೆ, ಪ್ರತಿಯೊಂದ್ಸರಿ ಒಂದು ಯಾವ್ದಕ್ಕಾದ್ರೂ ಹೋರಾಟ ಮಾಡಕ್ ಹೋದ್ರೆ ಪಕ್ಷ ಅಂತ ಬರ್ತಾವೆ. ಅದನ್ನ ಬಿಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ನೀರು ಅತ್ಯವಶ್ಯಕ ಆದಂತ ವಸ್ತು. ನಮ್ಮ ತುಂಗಭದ್ರಾ ಉಳಿಬೇಕಂದ್ರೆ ಇವತ್ತು ಎಲ್ಲರೂ ಒಂದಾಗ್ಬೇಕು. ಆಮೇಲೆ ಇದ್ರ ನೇತೃತ್ವ ನೀವು ಯಾರಾದ್ರೂ ಹಿರಿಯರು ಒಬ್ರು ಒಪ್ಪಿಸ್ಕೊಂಡು, ಆಮೇಲೆ ಇದಕ್ಕೆ ಇನ್ಕಮ್ ಸೋರ್ಸು ಬೇಕಾಗುತ್ತೆ. ಒಂದು ಕಮಿಟಿ ಮಾಡ್ಕೊಂಡು ನೀವು ಚಾರಿಟಿ ಮಾಡ್ಕೊರಿ, ಒಂದು ಯಾರು ಡೊನೇಷನ್ ಕೊಡೋರು ಇರ್ತಾರೆ, ಇಲ್ಲ ಪ್ರತಿ ರೈತರು ಒಂದೊಂದು ಹಳ್ಳಿಗಳಲ್ಲಿ ಎಕರೆಗೆ ಇಷ್ಟಂತ ನೀವು ಅಮೌಂಟ್ ಮಾಡ್ರಿ, 100 ಮಾಡ್ರಿ, 200 ಮಾಡ್ರಿ. ಅದು ಹೆಂಗೆ ಅವಶ್ಯಕತೆ ಬಳಸ್ಕೊಳಕ್ ಅವಶ್ಯಕತೆ ಅದ. ಇದು ಒಂದು ದಿನದ ಹೋರಾಟ ಅಲ್ಲ, ಇವತ್ತು ಚರ್ಚೆ ಆಗಿ ಇಲ್ಲಿ ನಿಂದಿರಬಾರ್ದು. ಇದು ಮುಂದೆ ಎಲ್ಲಿ ತರ ಹೋರಾಟ ಆಗ್ಬೇಕಂದ್ರೆ ನಮ್ಮ ತುಂಗಭದ್ರಾ ನಮಗೆ ಅವಶ್ಯಕವಾಗಿ ನಮಗೆ ಸಿಗಬೇಕು, ಬೇರೆ ದುರ್ಬಳಕೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಮುಂದಾಳತ್ವ ವಹಿಸಿದ್ರೆ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ಇನ್ನ ಎಲ್ಲ ರೈತರ ಮುಖಂಡರು ಮತ್ತೆ ಎಲ್ಲ ತಾಲೂಕಿನ ಎಲ್ಲಾ ಜನರು ಕೂಡ, ವ್ಯಾಪಾರಿಗಳು ಕೂಡ ನಿಮ್ಮ ಜೊತೆಗೆ ಇರ್ತಾರೆ. ನಮ್ಮ ತುಂಗಭದ್ರಾ ಉಳಿಯಂತ ನಿಟ್ಟಿನಲ್ಲಿ ನಿಮ್ಮ ನೇತೃತ್ವದಲ್ಲಿ ಈ ಬೀಜ ಬಿತ್ತಿದಿರಿ. ಈ ಬೀಜ ಬಿತ್ತಿದ್ದು ಎಮ್ಮರವಾಗಿ ಬೆಳಿಬೇಕು. ಇದಕ್ಕೆಲ್ಲ ನೀವು ಏನ್ ಕೇಳಿದ್ರು ನಾವೆಲ್ಲ ಸರ್ಕಾರ ಜೊತೆಯಾಗಿ ಯುವಕರು ಕೂಡ ಎಲ್ಲರೂ ಇರ್ತೀವಿ ಅಂತ ನಾನು ಹೇಳ್ತೀನಿ. ಇದರಿಂದ ನಾನು 2 ಮಾತು ಮುಗಿಸ್ತೀನಿ. ತೆಗೆದು ಹಾಕಬೇಕಂತ ಅದು ಎಲ್ಲ ರೀತಿಯ ತಂತ್ರಜ್ಞರ ಒಂದು ಅಭಿಪ್ರಾಯ ಅದನ್ನೆಲ್ಲ ತೆಗೆದುಕೊಂಡಿರುವಂಥದ್ದು. ಅದು ಅಸಾಧ್ಯದ ಮಾತು ಅಂತ ಈಗಾಗಲೇ ಅದು ಗೊತ್ತಾಗಿರುವಂಥದ್ದು. ಮತ್ತು ಎಷ್ಟೋ ಜನ ರೈತ ಮುಖಂಡರು ಈಗಾಗಲೇ ಓಡೋಣ ತಾವೇ ತೆಗೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಬಳ್ಳಾರಿ, ಪುರುಷೋತ್ತಮ ರೆಡ್ಡಿ ಅಲ್ಲೆಲ್ಲ ಕೆಲವು ರೈತರು. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿತ್ತು. ಸುಮ್ಮನೆ ಅದು ಏನೋ ಹಸಿದಟ್ಟಿಗೆ ಹರಕಾಸಿನ ಮಜ್ಜಿಗೆ ಅಂತಾರಲ್ಲ, ಆ ರೀತಿ ಕೆಲಸ ಮಾಡಿದ್ರೆ ಅದು ಯಾವತ್ತಿಗೂ ಆಗಲಾರ್ದಂಥದ್ದು. ಅದು ಅಸಾಧ್ಯವಾಗಿರುವಂಥದ್ದು. ಹೂಳು ತೆಗೆಯೋದಕ್ಕೆ ಅಸಾಧ್ಯ ಅಂತಲೇ ಸರ್ಕಾರ ಈಗಾಗಲೇ ಕಂಡುಕೊಂಡಿದೆ. ಅದಕ್ಕೆ ಪರ್ಯಾಯವಾಗಿ ಇವತ್ತು ನವಲಿ ಜಲಾಶಯ ಮಾಡುವಂಥದ್ದು ಭಾಳ ಅವಶ್ಯಕ. ಇದಕ್ಕೆ ಮುಖ್ಯವಾಗಿ ಅಂತಾರಾಜ್ಯದ ಒಂದು ವ್ಯಾಜ್ಯ ಅಥವಾ ಒಂದು ಹೊಂದಾಣಿಕೆ ಬಹಳ ಮುಖ್ಯವಾಗಿರುವಂಥದ್ದು ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು. ಹೀಗಾಗಿ ಇವತ್ತು ಯಾವುದೇ ಸರ್ಕಾರಗಳು ಅಧಿಕಾರಕ್ಕಿದ್ದರೂ ಸಹ ಅವರಿಗೆ ಮೊದಲು ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಅದನ್ನು ಬಹಳ ಗಂಭೀರವಾಗಿ ಸರ್ಕಾರಗಳು ತೆಗೆದುಕೊಂಡಾಗ ಇವತ್ತು ಎರಡೂ ಸರ್ಕಾರಗಳು ತೆಲಂಗಾಣ ಮತ್ತು ಆಂಧ್ರದ ಒಪ್ಪಿಗೆ ಇಲ್ಲದೆ ನಾವು ಇದು ಮಾಡೋಕ್ಕಾಗೋದಿಲ್ಲ ಅಂತ ಇವತ್ತು ನಮ್ಗೆ ಗೊತ್ತಿದೆ. ಅದಕ್ಕೆ ಅವರು ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಸಂಬಂಧಪಟ್ಟವ್ರ ಜೊತೆಗೆ ಮಾತನಾಡಿ ಇವತ್ತು ನಮ್ಮ ಪಾಲಿನ ನೀರನ್ನು ನಾವು ಏನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಐತೆ ಎಂಬುದನ್ನು ಮನಗಂಡು ಆ ಕೆಲಸ ಆಗಬೇಕಾಗಿದೆ. ಅದರ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರ ಒಂದು ಹೋರಾಟ ಒತ್ತಾಯ ಆಗಬೇಕಾಗಿದೆ. ಮತ್ತು ಎರಡನೇದಾಗಿ ಇವತ್ತು ನದಿ ಶುದ್ಧೀಕರಣ ಮತ್ತು ನೀರಿನ ಶುದ್ಧೀಕರಣ ಅದು ಇವತ್ತು ನಮ್ಮ ಕೈಯಿಂದನೇ ಆಗಿರುವಂಥ ಅನಾಹುತ ಅಂತ ನಾವು ಹೇಳ್ಬೇಕಾಗಿದೆ. ನಮಗೂ ಅವ್ರಿಗೆ ಕಲಿಯಂಥದ್ದು ಆಗೋದಿಲ್ಲ, ನಮಗೂ ಅವ್ರಿಗೂ ಬೇಡ. ಅದಾದಮೇಲೆ ಬಸವರಾಜ ಪಾಟೀಲ್ ಏನು ಮಾಡಿದ್ರು, ಇಲ್ಲ ನೀವು ಅಂಗೂ ತಳ್ಳಬೇಡಿ, ಅವರು ಮುದ್ದಾಮ್ ನೀವು ಬನ್ನಿ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಶಿಕಾರಿಪುರ ತಾಲೂಕಿನಲ್ಲಿ ಆನಂದಪುರದಲ್ಲಿ ಒಂದು ಸಭೆ. ಅಲ್ಲಿ ಒಂದು 250-300 ಜನ ಬರೀ ಎಂಜಿನಿಯರ್ಸು, ಡಾಕ್ಟರ್ಸು, ರಿಟೈರ್ಡ್ ಜಡ್ಜಸ್ಸು ಅವರೆಲ್ಲ ಸೇರಿದ್ರು. ನಾನು ನಮ್ಮ ಬಸಾಪುರ ಮುದ್ದನಗೌಡ ವೀರಭದ್ರಪ್ಪ ಇಲ್ಲಿಂದ ಒಂದು 3-4 ತಾಸು ಉತ್ತಮವಾದ ಚರ್ಚೆ. ಪ್ರಾರಂಭಕ್ಕೆ ಅವರಿಗೆ ಅನೇಕ ವಿಚಾರಗಳು ಗೊತ್ತಿಲ್ಲ. ಯಾಕಂದ್ರೆ 4000 mm ಮಳೆ ಬೀಳಂತ ಪ್ರದೇಶ, ನಿರಂತರವಾಗಿ 120 ದಿವಸ ಮಳೆ ಬೀಳೋ ಪ್ರದೇಶ. ಅವರ ಆಲೋಚನೆ ಇಷ್ಟೇ, ನದಿ ಒಳಗೆ ಯಾಕೆ ಪ್ರವೇಶ ಮಾಡಿಲ್ಲ, ಹೆಂಗೈತೆ ಅಂದ್ಬಿಡ್ರಿ, ಎಷ್ಟು ಸಿಗ್ತೈತೆ ಅಷ್ಟು ತಗೊಳ್ರಿ ಅನ್ನೋಂಥ ಪ್ರದೇಶದವರು. ಹಂಗಾಗಿ ಅವ್ರ ವಿಚಾರಗಳು ಅವರು ಮಂಡನೆ ಮಾಡಿದ್ರು. ಆಮೇಲೆ ನಾನು ವಿಚಾರ ಮಾಡಿದೆ. ನಾನೊಂದು 10 ವರ್ಷ ಗುಲ್ಬರ್ಗದಾಗ ವಾಸ ಮಾಡಿದ್ದೆ.
ಬಹುತೇಕ ನಾನು ಸಿಂಧನೂರಿಂದ ಗುಲ್ಬರ್ಗಕ್ಕೆ ಹೋದ್ರೆ ಯಾವ ತಾಲೂಕು ಬಸ್ ಸ್ಟ್ಯಾಂಡಲ್ಲೂ ಒಂದು ಕಪ್ ಚಹಾ ಕುಡಿಲಿದ್ರೆ ಒಂದು ಕಪ್ ನೀರು ಕೊಡ್ತಿರ್ಲಿಲ್ಲ. ನೀರು ಕೇಳಿದ್ರೆ ಚಹಾ ಕುಡಿ ಕೊಡ್ತೀವಿ. ಯಾಕಂದ್ರೆ ನಾವು ಹೋಗಿ 5 ಕಿಲೋಮೀಟರ್ ಹೋಗಿ ತರ್ತಿದ್ದ. 5 ಕಿಲೋಮೀಟರ್ ತರಂತವನು ಮತ್ತೆ ಹಂಗೆ ಏನು ಕೊಡ್ತಾನೆ. ಈ ಪರಿಸ್ಥಿತಿಯಾಗಿ ಬದುಕಿದವರು. ಹಂಗಾಗಿ ಇವತ್ತು ನೀವು ಗುಲ್ಬರ್ಗ ನೋಡಿದ್ದೀರಿ. ಗುಲ್ಬರ್ಗಕ್ಕೆ ನೀರು ಕೊಡ್ಬೇಕಾದ್ರೆ ಬೋಸ್ಗಾ ಕೆರೆಯಿಂದ ರೈಲ್ನಾಗ ವ್ಯಾಗನ್ಯಾಗ ನೀರು ತಂದು ಬೋಸ್ಗಾ ಕೆರೆಗೆ ಹಾಕಿ ನೀರು ಕೊಡ್ತೀವಿ. ಇವೆಲ್ಲ ವಿಚಾರಗಳು ನಿಮಗೆ ಗೊತ್ತಿಲ್ಲ. ಆಮೇಲೆ ಈ ರಾಜ್ಯದೊಳಗೆ ಅಂತಾರಾಜ್ಯ ನದಿಗಳು ಇವೆಲ್ಲ ನೀವು ಅದನ್ನು ಸಹಿತ ಅಭ್ಯಾಸ ಮಾಡಬೇಕಾಗ್ತದೆ. ಈ ರಾಜ್ಯದಲ್ಲಿ ಪ್ರಮುಖವಾಗಿ 7 ನದಿ ಪಾತ್ರಗಳಿದ್ರೂ ಸಹಿತ ಮೂಲವಾಗಿ ನಾವು ಅವಲಂಬನೆ ಆಗಿರೋದು 2 ನದಿ ಪಾತ್ರಗಳಲ್ಲಿ, ಒಂದು ಕೃಷ್ಣೆ, ಇನ್ನೊಂದು ಕಾವೇರಿ. ಉಳಿದಂಥ 5 ನದಿ ಪಾತ್ರಗಳಲ್ಲಿ ಸರ್ಪ್ಲಸ್ ವಾಟರ್ ಇದ್ರೂ ಸಹಿತ ಯಾವುದು ನಮ್ಮ ಗೋದಾವರಿ, ಅದು ನಮ್ಮಲ್ಲಿ ಹರಿಯದೇ ಇಲ್ಲ. ಬರೀ ಒಂದು ಕಾರಂಜ ಪ್ರಾಜೆಕ್ಟ್ ಹತ್ರ ಹರಿದು ಹೋಗ್ಬಿಡ್ತದೆ ಬೀದರ್ ಜಿಲ್ಲೆಯಲ್ಲಿ. ಹಂಗಾಗಿ ಪ್ರತಾಪ್ ಗೌಡರು ಒಂದಿಷ್ಟು ಪ್ರಯತ್ನ ಮಾಡ್ತಾ ಹಿಂದೆ ಒಂದಿಷ್ಟು ಸಭೆಯಲ್ಲಿ ಆ ನದಿ ನೀರನ್ನು ಕೃಷ್ಣ ಮಾಡಿಸಿ ಅದ್ರಾಗ ಒಂದಿಷ್ಟು ತಗೊಂಡು ಇದ್ಯಾವುದು ನಮ್ಮ ನಂದವಾಡಿಗೆ, ಆಮೇಲೆ ಈಗೇನೊಂದು ಇದು 5 ವೇ ಅದೆಲ್ಲ ಹೋರಾಟ ನಡೀತಿದ್ವಲ್ಲ, ಅದರೊಳಗೆಲ್ಲ ಅವೆಲ್ಲ ಚರ್ಚೆ ಆಗಿರೋದು. ಹಂಗಾಗಿ ಅಲ್ಲಿ ಒಂದು ರಿಪೋರ್ಟ್ ಎಂಥದ್ದಾಗ್ಬಿಡೋದಂದ್ರೆ ಇದು ಕೃಷ್ಣ ನೀರನ್ನ ಕಣಕ್ಕಿರಿಗೆ ಬರಕ್ಕೆ ಹೋಗ್ತಿರೋ ರಿಪೋರ್ಟ್ ಆಗ್ಬಿಡೋದು. ನೋಡಿದ್ದೀರ ಹಂಗಾಗ್ಬಿಡುತ್ತೆ. ಇವೆಲ್ಲ ವಿಚಾರಗಳು ಒಂದ್ ಕಡೆ. ಇನ್ನೊಂದು ಕಡೆ ನದಿ ಮಲಿನ ಹೆಂಗಾಗ್ತದೆ, ಆಮೇಲೆ ಬಳಕೆ ಎಷ್ಟಾಗ್ತದೆ. ಮೊದಲಿಂದ ಇರ್ತಕ್ಕಂಥ ಜ್ಞಾನ ಏನಂದ್ರೆ ಹರಿಯುವ ನೀರಿಗೆ ದೋಷ ಇಲ್ಲ. ಹರಿಯುವ ನೀರಿಗೆ ಏನಿದೆ ಅಂದ್ರೆ ಸ್ವಶುದ್ಧೀಕರಣ ಸಾಮರ್ಥ್ಯ ಇದೆ. ಹಂಗಾಗಿ ಇವತ್ತು ಏನಾಗ್ತದೆ ಅಂದ್ರೆ ನದಿ ದಾಟ್ತಿದ್ರೆ ನಮ್ಮ ಹೆಣ್ಮಕ್ಳೆಲ್ಲ ಸಣ್ಣ ಕೂಸು ಹೊಸ್ತಾಗಿ ಕರ್ಕೊಂಡು ಮಾಡ್ತಿದ್ರು ಒಂದು 4 ಕಡೆ ರೊಕ್ಕ ಮನೆಗಳಿಂದ ಎಲ್ಲ ಏನೇ ಸಾಮಾನು. ಇತ್ತೀಚೆಗೆ ನಾಗರಹೊಳೆ ಅರಣ್ಯದಲ್ಲಿ ಬೆಂಕಿ, ಅದನ್ನ ಆರಿಸೋದಕ್ಕೆ ಮತ್ತೆ ನಾವು ಬೆಂಕಿನ ಇವು ಕಳಿಸ್ತೀವಿ. ಅಂದ್ರೆ ಇದು ಎಲ್ಲಿಗೆ ಹೋಗುತ್ತೆ? ಇದನ್ನು ಸರಿ ಮಾಡ್ಬೇಕು ಅನ್ನೋದಕ್ಕೆ ಯಾಕೆ ಆಯ್ತು ಇದು ಅನ್ನೋದು ಮೊದಲು ಚೆಕ್ ಮಾಡ್ಬೇಕು. ಯಾಕೆ ಆಯ್ತು ಅಂದ್ರೆ ಓವರ್ ಸ್ಟ್ರೆಸ್ ಯೂಸ್ ಮಾಡ್ಬಿಟ್ಟಿದ್ವಿ. ಎಷ್ಟು ಕೊಳವೆ ಬಾವಿ ಹಾಕಿದ್ದೀವಿ ಅಂತಂದ್ರೆ ಹೆಚ್ಚು ಕಡಿಮೆ ನಮ್ಮ ರಾಜ್ಯದಲ್ಲಿ 500 TMC ನಷ್ಟು ನೀರನ್ನ ಕೊಳವೆ ಬಾವಿನಿಂದ ಜಗ್ತವೆ. ಹಂಗಾಗಿ ನಾನು ಅಲ್ಲಿ ಪ್ರಸ್ತಾಪ ಮಾಡಿದ್ದ ಸಭೆಯಲ್ಲಿ ಶೃಂಗೇರಿನಲ್ಲಿ ಕುಡಿಯೋದಕ್ಕೆ ಬೋರ್ ಹಾಕಿ ನೀರು ಕೊಟ್ಟಿದ್ದೀವಿ. ಆದರೆ ನಮ್ಮ ಎಂಥದ್ದು ಹೋಗ್ತಾ ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಎಲ್ಲ ಬೆಳೆಗಳು ನಳಿಸ್ತಾ ಇವೆ. ಕಾರಣ ಏನಂದ್ರೆ ನಾವಲ್ಲಿ ಬೋರ್ ಹಾಕಿ ನೀರು ಹರಿಸ್ತೀವಂತ. ಹೀಗಾಗಿ ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ಪೊಟ್ರೆಗಳು ಖಾಲಿ. ಆ ಪೊಟ್ರೆಗಳನ್ನು ತುಂಬಬೇಕಲ್ಲ. ಹಂಗಾಗಿ ಇತ್ತೀಚೆಗೆ 2 ಒಳ್ಳೆ ಉತ್ತಮ ಚರ್ಚೆ ನಡೆದಿದ್ದು ವಿಧಾನಸಭೆಯಲ್ಲಿ. ಮೊನ್ನೆ ಸುನಿಲ್ ಕುಮಾರ್ ಕರಾವಳಿ ಬಗ್ಗೆ ಮಾತಾಡ್ತಾ ಕಿಂಡೆ ಅಣೆಕಟ್ಟೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಕಿಂಡೆ ಅಣೆಕಟ್ಟೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಪ್ರತಿ ವರ್ಷ ಎಷ್ಟೆಷ್ಟು ಮಳೆ ಬಿದ್ದಿದೆ ನಮಗೆ ಅಂತ ಹೇಳ್ತಿದ್ರು. ಇನ್ನೊಂದು ಚರ್ಚೆ ವಿಧಾನ ಪರಿಷತ್ತಲ್ಲಿ ನಮ್ಮ MLCನೇ ಆದಂಥ ಬಸನಗೌಡ ಪ್ರಶ್ನೆ ಆಯ್ತು, ನೀವೇನು ತುಂಗಭದ್ರದ ಬಗ್ಗೆ ಮಾಡಿದ್ದೀರಿ ಅಂದ್ರೆ, ಇಲ್ಲ ಪಕ್ಕದ ಕೆಳಗಿನ ರಾಜ್ಯಗಳನ್ನು ಚರ್ಚೆ ಮಾಡಿಬಿಟ್ಟು ನಾವು ಕೂಡ ಏನು ಮಾಡಬೇಕು ಏನಂತ ಮಾಡ್ತಾರೆ. ಆಗ ಉಪ ಪ್ರಶ್ನೆಯಲ್ಲಿ ಏನಿತ್ತು ಅಂದ್ರೆ ನವಲಿ ಜಲಾಶಯ ನಿರ್ಮಾಣ ಮಾಡದೇನೆ ಪರ್ಯಾಯ ಆಲೋಚನೆ ಮಾಡ್ತೀವಿ. ಏನಾದ್ರು ಪರ್ಯಾಯ ಆಲೋಚನೆ? ಪರ್ಯಾಯ ಆಲೋಚನೆ ಇರೋದು 2 ಲಕ್ಷ ಎಕರೆ ಟೇಲ್ಯಾಂಡ್ ಆಗೋಗಿದೆ. ಆ ಟೇಲ್ಯಾಂಡ್ಗೆ ನೀರು ಹೆಂಗೆ ಸಪ್ಲೈ ಮಾಡಬೇಕು? ಟೇಲ್ಯಾಂಡ್ ಅಂದ ಕೂಡಲೇ ಬಸವಂತರಾವ್ ಹೇಳಿದಂಥ ಡಿಸ್ಟ್ರಿಬ್ಯೂಟ್ರಿ ಅಥವಾ ಸಬ್ ಡಿಸ್ಟ್ರಿಬ್ಯೂಟ್ರಿ ಅಥವಾ PO ಟೇಲ್ಯಾಂಡ್ ಅಲ್ಲ ಅವ್ರು ಮಾತಾಡಿರೋದು, ಮೇನ್ ಕೆನಾಲ್. 1000ರಿಂದ 1200 TMCನ ದಿನ ಲಿಫ್ಟ್ ಮಾಡಬೇಕು. 2 ಲಿಫ್ಟ್ಗೆ ಈಗಾಗಲೇ ಒಂದು ಪ್ರಪೋಸಲ್ ಆಗಿದೆ. ಒಂದು ಇರ್ತಕ್ಕಂಥ ಗಣೇಕಲ್ ಜಲಾಶಯಕ್ಕೆ ಒಂದು ಲಿಫ್ಟ್, ಇನ್ನೊಂದು 85ನೇ ಡಿಸ್ಟ್ರಿಬ್ಯೂಟರ್ ಮತ್ತೊಂದು ಲಿಫ್ಟ್. ಈ 2 ಲಿಫ್ಟ್ ಮಾಡೋದ್ರಿಂದ ಮಾನ್ವಿ ಮತ್ತು ರಾಯಚೂರು ತಾಲೂಕಿನ ಟೇಲ್ಯಾಂಡ್ ಸಮಸ್ಯೆ ಬಗೆಹರಿಯುತ್ತೆ. ಆಗ ನಮಗೇನೊಂದು 20 TMC ನೀರು ಕೊರತೆ ಆಗಿದೆ ಈಗ ತುಂಗಭದ್ರಾದಲ್ಲಿ, ಅದನ್ನ ಸರಿದೂಗಿಸುತ್ತೆ ಅನ್ನೋದು ಒಂದು ಆಲೋಚನೆ. ನವಲಿ ಮಾಡಕ್ಕೆ ಹೋದ್ರೆ 15-16 ಸಾವಿರ ಕೋಟಿ ಬೇಕು.
ಮುಗಿಯೋದ್ರೊಳಗೆ ಎಸ್ಕಲೇಷನ್ ಆಫ್ ಇದು ಎಕ್ಸ್ಪೆಂಡಿಚರ್ ಆಗೋದ್ರಿಂದ ಅದು 50,000 ಕೋಟಿಗೆ ಹೋಗ್ಬೋದು. ಇದಾದರೆ 2-3 ವರ್ಷದಲ್ಲಿ 3,000-4,000 ಕೋಟಿನಲ್ಲಿ ಮುಗಿಸಿಬಿಡ್ಬೋದು ಒಂದು ಆಲೋಚನೆ. ಇಷ್ಟು ಇರುತ್ತೆ. ಈ ಸ್ವಚ್ಛತೆ ಹೆಂಗ್ ಕಾಯ್ಬೇಕು? ಮೇಷ್ಟ್ರು ಹೇಳಿದಂತೆ ಪ್ರತಿ ಹಳ್ಳಿ ಪ್ರತಿ ಮನೆಯಿಂದ ಅದು ಇದಕ್ಕೇನೆ ಹೋಗುತ್ತೆ. ಯಾವುದು ನೈಸರ್ಗಿಕವಾಗಿ ಮುಂದೆ ಓಡುತ್ತೋ ಅದಕ್ಕೆ ಹೋಗುತ್ತೆ. ಹಂಗಾಗಿ ಇವತ್ತು ಸಿಂಧನೂರು ಗಟಾರ್ ವೇಸ್ಟ್ ನೋಡ್ಬಿಟ್ಟು ಹೊಲದಾಗ ನೀರು ಬಿಡಬೇಕಾದಂಥ ಪರಿಸ್ಥಿತಿನಲ್ಲಿ ಇದೀವಿ ನಾವೆಲ್ಲ. ಅದರಲ್ಲಿ ಕಾಲಿಡೋದಕ್ಕೂ ಸಾಧ್ಯ ನಾವು. ಯಾಕಂದ್ರೆ ನಮ್ಮ ಹಳ್ಳಿಗಳಿಗೆಲ್ಲ ಬರೋದೆಲ್ಲ ಅದೇ ನೀರು, ನಮಗೆ ಪರ್ಯಾಯ ಮಾರ್ಗ ಇಲ್ಲ. ಇದು ಪರಿಸ್ಥಿತಿ. ಈ ಸ್ವಚ್ಛತೆ ಕಾಪಾಡಬೇಕಂದ್ರೆ ಏನು ಮಾಡಬೇಕು? ಹೌದು, ಜ್ಞಾನ ಬೇಕಾದಷ್ಟಿದೆ. KC ವ್ಯಾಲಿ ಇವತ್ತು ನಾವೆಲ್ಲ ಈಗ ಇದರಲ್ಲಿ ಬಿಡ್ತಾ ಇದೀವಿ. ಎಂಥದ್ದು ನಮ್ಮ ಗೌರಿಬಿದನೂರು ತಾಲೂಕು ಅದಕ್ಕೆಲ್ಲ ಕೆರೆಗಳು ತುಂಬಿಸೋದಕ್ಕೆ KC ವ್ಯಾಲಿ, ಬೆಂಗಳೂರಿನ ಸೇವೇಜ್ ವಾಟರ್ನೆಲ್ಲನೂ ರೀಟ್ರೀಟ್ ಮಾಡಿ ಪಂಪ್ ಮಾಡ್ತಾರೆ. ಜ್ಞಾನಕ್ಕೇನು ಕೊರತೆ ಇಲ್ಲ. ಕೊರತೆ ಇರೋಂಥದ್ದು ಏನಾಗಿದೆ ಅಂದರೆ ಈ ಭಾಗದ ಬಗ್ಗೆ ಆಡಳಿತ ಯಾವುದರ ಭಯ ಏನಾದರೂ ಇದೆಯಾ? ಇಲ್ಲ. ಯಾಕಿಲ್ಲ? ನಾಯಕತ್ವ ಕೇಂದ್ರೀಕೃತ ಆಗಿರೋಂಥದ್ದು ದಕ್ಷಿಣದಲ್ಲಿ. ಅದಕ್ಕೆ ನಾ ಪದೇ ಪದೇ ಹೇಳ್ತೀನಿ, ಅದೇನು ಹೋರಾಟಗಾರರಾದ್ರೂ ಇರಲಿ ಯಾರಾದ್ರೂ ಇರಲಿ, ಎಲ್ಲ ಹೆಡ್ ಆಫೀಸ್ಗಳು ಇರೋದೆಲ್ಲಿ? ಬೆಂಗಳೂರಿನಲ್ಲಿ. ಅವ್ರನ್ನ ಭೇಟಿ ಆಗೋಕೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಹೋಗಿ ಲಾಡ್ ಹಿಡಿದು ಸ್ನಾನ ಮಾಡಿ ಒಂದು ಬಕೆಟ್ ಖರೀದಿ ಮಾಡ್ಕೊಂಡು ಭೇಟಿ ಆಗ್ಬೇಕು, ಅದು ಕಾಯ್ಬೇಕು. ಯಾಕಂದ್ರೆ ನಾವೇ ಮೊದಲನೇದಿರಲ್ಲ. ಅವ್ರು ಇಲ್ಲಿಗೆ ಬಂದ್ರೆ ಹೆಲಿಪ್ಯಾಡಿಗೋ ರೈಲ್ವೆ ಸ್ಟೇಷನ್ಗೋ ಅವ್ರು ಎದುರಾಗ ಬರ್ತಾರೆ, ಅಲ್ಲಿ ಹೋಗಿ ಮೊದಲು ನಾವೇ ಆಹಾರ ಹಾಕ್ತಾರೆ. ಇದಕ್ಕೆ ಸ್ಥಾನಕ್ಕೆ ಹೋಗಂತವ್ರು ಯಾರು ನಾವು? ಅದು ಬೆಳೆಸ್ಬೇಕಾದಾಗ ಬರೀ ಏನೋ ಒಂದು ಕಮಿಟಿ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂದ್ರೆ ಆಗುತ್ತೋ? ಇಲ್ಲ, ಡಾಕ್ಟರ್ ಹೇಳಿದಂತೆ ಜನಾಂದೋಲನ ಆಗ್ಬೇಕದು. ನಾವು ಒಂದು ಕಮಿಟಿನಿಂದ ಇದರಿಂದ ಏನಾದರೂ ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದ ನಿಲ್ಲಿಸ್ತಾರೋ ಇವರಲ್ಲಿ. HK ಪಾಟೀಲ್ರಂತೂ ಹೆಚ್ಚು ಕಡಿಮೆ ನಮ್ಮನ್ನು ಕಂಡು ಕೂಡಲೇ ಒಂದು ರೀತಿನೇ ಆಗ್ಬಿಡ್ತೀವಿ. ಆದರೂ ಏನಾಗೋಯ್ತು? KC ರೆಡ್ಡಿ ಕಮಿಟಿ ಆಯ್ತು. KC ರೆಡ್ಡಿ ಕಮಿಟಿನಲ್ಲಿ 7.64 TMC ನೀರನ್ನ ಬಳಸಬೇಕು, ಮಳೆಗಾಲದಾಗ ಬಳಸಬೇಕು ಅಂತ ಆಯ್ತು. HK ಪಾಟೀಲ್ ಅಧಿಕಾರದಲ್ಲಿ ಇದ್ದಿದ್ದರಿಂದ 2ನೇ ನ್ಯಾಯಾಧಿಕರಣ ಆಯ್ತಲ್ಲ, ಬ್ರಿಜೇಶ್ ಕುಮಾರ್ ನ್ಯಾಯಾಧಿಕರಣದಲ್ಲಿ, ಅದಕ್ಕೆ 18 TMC ನೀರು ಹಾಕ್ಸ್ಕೊಂಡೇ ಸಿಂತಾಲು. ತಿರುಗಿ ರಿಟ್ರೀಟ್ ಅರ್ಜಿನಲ್ಲಿ 2 TMC ಕಡಿಮೆ ಆಗಿದೆ, 14. ಅದೇ 11 TMC ನಮಗೆ ಟ್ರಾನ್ಸ್ಫರ್ ಆಗಿತ್ತು. 11 TMC ನಮಗೆ ಟ್ರಾನ್ಸ್ಫರ್ ಆದ್ಮೇಲೆ ಅದನ್ನ ರಿವರ್ಸ್ ಮಾಡ್ಕೊಂಡು ಅಷ್ಟು ಪೂರ್ತಿ ಸಕ್ಸಸ್ ಆಗಿದೀವಿ ಹೊರತು ಅಲ್ಲೇನಾದ್ರೂ ಇನ್ನೂ ಇದಕ್ಕಿಂತ ಹೆಚ್ಚು ಮಾತಾಡಿದ್ರೆ ರಾಜ್ಯದ ಹಿತಕ್ಕೆ ನೀವು ವಿರುದ್ಧ ಇದ್ದೀರಾ. ಅದರಲ್ಲೂ SM ಕೃಷ್ಣ ನೆನೆಸ್ಬೇಕು. ಹೌದಪ್ಪ, ನಿಮಗೇನು ಅನುಭವ ಇದೆಯೋ ನನಗೂ ಅದು ಅನುಭವ ಇದೆ. ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ನೀರು ಗಂಟಿಗೆ ಫೋನ್ ಮಾಡ್ತೀನೋ ನಾನು, ಒಬ್ಬ ಚೀಫ್ ಮಿನಿಸ್ಟರ್ ನಾನು ಸತ್ಯ. ಆದರೆ ನನಗೆ ನೀರು ಗಂಟಿ ದೊಡ್ಡವನು. ಯಾಕಂತಂದ್ರೆ ಮದ್ದೂರು ತಾಲೂಕಿನ ರೈತ ಬಂದ ಕೂಡಲೇ ನಾನು ಇಲ್ಲಪ್ಪ ನೀರಂತೆ ಕಳಿಸಲಿಗೆ ಅನ್ಬೇಕಪ್ಪ. ಇದು ವ್ಯವಸ್ಥೆ ಇದ್ದಿದ್ದು. ಹಂಗಾಗಿ ಅವತ್ತು ನಾವು ಈ ಬರೆಬಾಳ ಪಿಕಪ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಅಂಪಲ್ಗೌಡ್ರಂತೂ ಆ ಅನುಗ್ರಹದಲ್ಲಿ ಓಡಿ ಬಂದ್ರು ಕಾಣುತ್ತೆ. ಬೂದಿವಾಡ ರೈತರನ್ನು ಕರ್ಕೊಂಡು ಬಂದು ನಿಂತಲ್ಲೇ ಸಹಿ ಮಾಡಿದ್ರು ಪಾಪ ಅನುದಾನ. ಎಲ್ಲಿ ನಿಂತಿದ್ರು? ಯಾಕಂದ್ರೆ ನನಗೊಂದು ಸ್ವಲ್ಪ ಅವ್ರ ಜೊತೆ ಹೆಚ್ಚು ಸ್ನೇಹಿತರು. ನಂಜುಂಡಸ್ವಾಮಿ ಅವರು ವಿದೇಶಿ ಸ್ನೇಹಿತರು ಇರೋದ್ರಿಂದ ನನ್ನ ಕೂಡ ಹೆಚ್ಚು ಒಡನಾಟ ಇತ್ತು ಕೃಷ್ಣ ಅವರು. ಹಿಂಗೆಲ್ಲ ಆಯ್ತು, ಇರ್ಲಿ, ಅದ್ರ ಬಗ್ಗೆ ನಾನು ಹೇಳೋದು. ಸ್ವಚ್ಛತೆ ಅಂದ್ರೆ ಎಲ್ಲಿಂದ ಬರಬೇಕು? ಇವತ್ತು ಯಾವ ರೀತಿ ನಾವು ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದಿಷ್ಟು ಚಿತ್ರ ಹಾಕ್ತೀವಿ, ಒಂದು ಸಣ್ಣದ ಕಸ ಬಿದ್ದರೆ ಅಲ್ಲಿ ಎಕ್ಸಿಬಿಟ್ ಆಗ್ತಿರುತ್ತೆ, ಆ ಮಗು ಒಯ್ದು ಎತ್ತಿ ಹಾಕ್ತದೆ. ಆ ಥರದ ವಿಚಾರಗಳನ್ನ ನಾವು ಯಾವ ರೀತಿ ಹಳ್ಳಿನಲ್ಲಿ ಅದನ್ನ ಇದು ಮಾಡಬೇಕು. ಮೊದಲೆಲ್ಲ ಹಿಂಗೆ ಬಚ್ಚಲಾಯ್ತು, ಬರ್ತಿದ್ದಿಲ್ಲ.
ತಲೆ ಮೇಲೆ ನೀರು ಹೊತ್ತು ತರ್ತಿದ್ವಿ, ಅದು ಬಳಕೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿತ್ತು. ಈಗ ಮನೆ ಗಂಗೆ ಆಗಿರೋದ್ರಿಂದ ಎಷ್ಟು ವೇಸ್ಟ್ ಮಾಡಿದ್ರು ಅದ್ರ ಚಿಂತೆ ಇಲ್ಲ. ರಾಣೆಬೆನ್ನೂರಿನಿಂದ ಶಿಕಾರಿಪುರಕ್ಕೆ ಪ್ರವಾಸ ಮಾಡ್ಬಿಟ್ರೆ ನಮ್ಮಲ್ಲಿ ಹೆಂಗ್ ಮೊದಲು ರಸ್ತೆ ಮೇಲೆ ಈ ಗೋಡನ್ಗಳು ಆಗೋದಕ್ಕಿಂತ ಮೊದಲು ಪ್ಯಾಡಿ ಬೀಳ್ತಿತ್ತಲ್ಲ ರಸ್ತೆ ಮೇಲೆ, ಹಂಗೇನೆ ಇರುತ್ತೆ. ನಾನು ಒಂದಿನ ಯಾವುದೋ ಪ್ರವಾಸ ಹೋಗ್ಬೇಕಾದ್ರೆ ಹಂಗೆ ಹೋದೆ. ಇದ್ರ ಜೊತೆಗೆ 10 TMC ನೀರನ್ನ ತುಂಗಾದಿಂದ ಅಪ್ಪರ್ ಭದ್ರಕ್ಕೆ ಶಿಫ್ಟ್ ಮಾಡ್ತಾರೆ. ಅದು ಈಗಾಗಲೇ ಕಾಮಗಾರಿ ಪ್ರಗತಿನಲ್ಲಿದೆ. ಯಾಕಂದ್ರೆ ನಿಜಲಿಂಗಪ್ಪನವ್ರು ಮುಖ್ಯಮಂತ್ರಿ ಇರೋ ತನಕ ಆ ಯೋಜನೆ ನಾನೇನ ಮಾಡ್ಕೊಂಡ್ಬಿಟ್ರೆ ನನ್ನ ಹೆಸರು ಕೆಟ್ಟಿತ್ತು ಅಂತೇಳಿ ತಮ್ಮ ಅಧಿಕಾರ ಹೋದ ಮೇಲೆ ಪ್ರತಿಯೊಬ್ಬರಿಗೆ ಅರ್ಜಿ ಕೊಟ್ಟರು. ಹಂಗಾಗಿ ಇವತ್ತೇನಾಗಿದೆ, ಆ ಯೋಜನೆ ಪ್ರಗತಿ. ಇಷ್ಟೆಲ್ಲ ಹೋದ ಮೇಲೆ ತುಂಗಭದ್ರದಲ್ಲಿ ಮುಂಗಾರಿನ ನೀರು ಲೇಟ್ ಆಗುತ್ತೆ, ಹಿಂಗಾರಿನ ನೀರು ಇಲ್ದಂಗ ತುಂಗಭದ್ರ ಎಲ್ಲಿಗೆ ನಿಲ್ಬಹುದು ಒಂದು ಕಡೆ. ಯಾಕಂದ್ರೆ ನಾಡಗೌಡರು ಮಂತ್ರಿ ಇದ್ದಾಗ ನಾವು ಈ ಪಶ್ಚಿಮ ಘಟ್ಟದ ನೀರನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ಕೇಳಕತ್ತಿದಾಗ ಅಧಿಕಾರಿಗಳು ಏನು ಇಲ್ಲೇನೆ ನಮ್ಮಲ್ಲೇ ಬೇಕಾದಷ್ಟು ನೀರು ಹರಿದು ಹೋಗ್ತದೆ, ಅದನ್ನ ಟ್ಯಾಪ್ ಮಾಡ್ಕೊಳಕ್ಕಾಗೋದು, ಅದನ್ನೇ ಯಾಕೆ ತರಬೇಕು? ಯಾವಾಗ ಹರಿದು ಹೋಗ್ತದೆ, ಯಾವಾಗ ಟ್ಯಾಪ್ ಮಾಡಬೇಕು? ಇದಕ್ಕೆ ಯಾವುದೇ ಲೆಕ್ಕಾಚಾರ ಇಲ್ವೋ ಅಧಿಕಾರಿಗಳ ಹತ್ರ? ಮುಂಗಾರಿನಲ್ಲಿ ಆಗಸ್ಟ್ ನಂತರ ಬರುತ್ತೆ ಆ ನೀರು, ಅಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ? ಮೇದಲ್ಲೇ ಪ್ರಾರಂಭ ಆಗುತ್ತೆ. ಗಿಂಡಿ ಅಣೆಕಟ್ಟು ಸುನೀಲ್ ಕುಮಾರ್ ಮಾತಾಡ್ತಿದ್ರೆ ನನಗೆ ಬಹಳ, ಎಲ್ಲರೂ ನಾವು ಮಾತಾಡ ಡ್ಯಾಮ್ನಾಗ ಇಷ್ಟು ನೀರೈತೆ ನಮಗೆ ಹಾಕಿಲ್ಲ, ನಮ್ದಿರೋದಿಲ್ಲ. ಅದು ಕಾರಣ ಏನಂದ್ರೆ ನೀರಾವರಿ ವರ್ಷ ಅವನು ಯಾವಾಗಾರ ಬಳಸ್ಬೋದು. ಅದಕ್ಕೆ ನಾವೇನು ಸಲಹೆ ಕೊಟ್ವಿ, ನೀರಾವರಿ ಹಂಗಾಮು ಮಾಡಿ ವರ್ಷದ ಬಗ್ಗೆ, ಮುಂಗಾರಿಗೆ ಮುಂಗಾರು, ಹಿಂಗಾರಿಗೆ ಹಿಂಗಾರು. ಯಾಕಂದ್ರೆ ನಮ್ಮ ಗೋವಿಂದ ರೆಡ್ಡಿ ಸಾಹೇಬ್ ಹೇಳ್ತಾ ಇದ್ದಾರೆ, ನೋಡಪ್ಪ ಎಷ್ಟು ನೀರು ಉಳಿದೈತೆ ಅದ್ರಾಗ 2 ಭಾಗ ನಮ್ದು, 1 ಭಾಗ ಅವ್ರದ್ದು ಅಂದ್ಬಿಟ್ರಿ. ಅದು ಅನ್ಬೇಕಂದಾಗ ನೀರಾವರಿ ಹಂಗಾಮ ಅಂದ್ರೆ ಮಾತ್ರ ಬರುತ್ತೆ. ಅದು ನೀರಾವರಿ ಹಂಗಾಮ ಅನ್ನೋದು ಬರಲ್ಲ. ಅದು ಅವಾಗ ಅಕೌಂಟಿಂಗ್ ಇಯರ್ ಅಂದ್ರೆ ಇಯರ್ ಇರುತ್ತೆ. ಅದು ಅದನ್ನ ಒಂದನೇ ಪಾಯಿಂಟ್. 2ನೇ ಪಾಯಿಂಟ್ ನಾವೇನು ಬರೋದು, ಸಿಸ್ಟಮ್ ಅನ್ನಂಥದ್ದು ಆ ಕಡೆ ಇದೆ, ಈ ಕಡೆ ಇದೆ. ಆ ಕಡೆ ಅಷ್ಟೇ ಸಿಸ್ಟಮ್ ಲಾಸ್ ಆಗ್ತೀರಿ, ಈ ಕಡೆ ಯಾಕೆ? ಆ ಸಿಸ್ಟಮ್ ಲಾಸಿನ ಕಾರಣ ಕಡೆ ಹೆಂಗಾಗಿತ್ತು ಅಂದ್ರೆ ಎಲ್ಲ ನೆಗೆಟಿವ್ ಇನ್ಫ್ಲೋ ಅಂತ, ಇಡೀ ಪ್ರಪಂಚದಲ್ಲಿ ನೆಗೆಟಿವ್ ಇನ್ಫ್ಲೋ ಅನ್ನೋದೇ ಇದ್ದಿಲ್ಲ. ನಮ್ಮ ಡ್ಯಾಮ್ನೇ ಬರ್ತಿದ್ರು ನೆಗೆಟಿವ್. ಅದನ್ನ ನಾನು ಒಂದ್ಸರಿ ನೀರು ಕಳವು ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದೆ. ಅದಾದ ಮೇಲೆ ಅಲ್ಲಿ ಬೋರ್ಡ್ನವ್ರು ಏನು ಜಾಣತನ ಮಾಡಿದ್ರು ಅಂದ್ರೆ ಟೆಲಿಮೀಟರ್ ಹಾಕಿಬಿಡೋಣ ಸರಿ ಹೋಗು. ನಮಗೆ ಇಂಜಿನಿಯರ್ಸ್ ಎಲ್ಲ ಬಂದು ನನ್ನ ಹತ್ರ ಜಗಳ ಆಡಿದ್ರು, ನಮ್ಮ ರಾಜ್ಯಕ್ಕೆ ನಷ್ಟ ಆಗಂಗೆ ಮಾಡಿದ್ರು. ಇಲ್ಲದ್ರೆ ನಾವು ಹೆಂಗೋ ಮಾಡ್ತೀವಿ, ಬರೀ ಎಷ್ಟು ದಿನ ಅವ್ರು ಮಾಡೋದೇ ಹಂಗೆ. ಅವ್ರದ್ದು ಹೆಂಗಿದೆ ಅಂದರೆ ಇಂಡೆಂಟು ಒಂದು 1500 ಪ್ರಾಜೆಕ್ಟ್ಸ್ ಕೊಡ್ತಾರೆ LLC. ನಮ್ಮವರೆಲ್ಲ ಸೈಫನ್ ಹಾಕಿ ಎಳೆದು ಕೊಡ್ತಾರೆ. ಅಲ್ಲಿ ಬರೀ 1000 ಪ್ರಾಜೆಕ್ಟ್ಸ್ ಬಿಡ್ತಾರೆ, 1000 ಅಷ್ಟೇ ಬರ್ತದೆ. ನಾವು ಹೇಳೋದು ಕನಾಲ್ ನಿಂದು 1500 ಬಿಟ್ಕೊಂಡ ಮೇಲೆ 1500 ನೀವು ತಗೊಂಡು ಹೋಗೋ ಜವಾಬ್ದಾರಿ ನಿಂದಾಗಬೇಕು. ಇದನ್ನು ಒಂದು. ಇನ್ನು 3ನೇ ಪಾಯಿಂಟ್ ಬರೆದಿದ್ದು, ನಾವು ಅಕೌಂಟೆಬಿಲಿಟಿ ಯಾರು ಅಲ್ಲಿ ತುಂಗಭದ್ರಾ ಮಂಡಳಿನಲ್ಲಿ ಏನಾಗಿದೆ, ಚೀಫ್ ಇಂಜಿನಿಯರ್ ಫ್ರಮ್ ಕರ್ನಾಟಕ ಬಟ್ ಹಾನರರಿ, SC ಫ್ರಮ್ ಆಂಧ್ರ ಈಸ್ ರೆಗ್ಯುಲರ್. ಈ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಸುಮಾರು 60-65 ವರ್ಷ ಮೇಲ್ಪಟ್ಟು ತುಂಗಭದ್ರಾ ಅಣೆಕಟ್ಟಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆ ರೈತರು ವ್ಯವಸಾಯವನ್ನು ಮಾಡಿಕೊಂಡು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಅತಿ ಹೆಚ್ಚು ಆಹಾರ ಕಡಿಮೆ ನೀರಿನಲ್ಲಿ ಉತ್ಪಾದನೆ ಮಾಡತಕ್ಕಂಥ ಒಂದು
ಸ್ವಾಭಾವಿಕವಾಗಿ ಮನುಷ್ಯನಿಗೆ ವಯಸ್ಸಿನ ಈಗ ಹೆಚ್ಚು ಕಡಿಮೆ 65-70 ವರ್ಷ ಆಗಿರೋದು 1945 70 ಸೆನ್ಸನಿಗೆ ಬಂದೈತಿ. ಇಂಥ ಸಂದರ್ಭದಲ್ಲಿ ಇನ್ನೂ ಅಣೆಕಟ್ಟು ಸುಭದ್ರವಾಗಿದೆ, ಗಟ್ಟಿಯಾಗಿದೆ. ಬಟ್ ಅದರ ಮಧ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಉದ್ಭವವಾಗಿರ್ತವೆ. ಇದಕ್ಕೆ ಕಾರಣ ಯಾರ ಮೇಲೂ ಜವಾಬ್ದಾರಿ ವಹಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ. ಒಂದು ಕಡೆ ನೀರಿನ ಸಂಗ್ರಹಣೆ ಕೊರತೆ, ಇನ್ನೊಂದು ಕಡೆ ಅತಿ ಹೆಚ್ಚು ನೀರು ಉಪಯೋಗಿಸಿಕೊಂಡು ನೀರಾವರಿ ಪ್ರದೇಶ ಹೆಚ್ಚಾಗಿರೋದು ಎರಡನೇದು. ಮೂರನೇದು ಪರಿಸರವನ್ನು ನಮ್ಮಷ್ಟಕ್ಕೆ ನಾವೇ ಹಾಳು ಮಾಡಿಕೊಂಡ್ವಿ. ಇದು ಮತ್ತೆ ದಾರಿ ಹುಡುಕ್ಬೇಕಾದ್ರೆ ನಾವೇ ಎಲ್ಲರೂ ತಯಾರಾಗಬೇಕು. ಯಾಕಂದರೆ ಇದು ಹಿಂದೆ ಬ್ರಿಟಿಷರ ಆಡಳಿತದಲ್ಲಿ ಮತ್ತು ನಿಜಾಮರ ಆಡಳಿತದಲ್ಲಿ MOU ಮಾಡಿಕೊಂಡು ಜಂಟಿ ಸಹಭಾಗಿತ್ವದಲ್ಲಿ ಪ್ರಾರಂಭ 65-35 ಲೆಕ್ಕದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಅಣೆಕಟ್ಟು ಕೇವಲ 45 ಕೋಟಿ ರೂಪಾಯಿಗೆ ಅಣೆಕಟ್ಟು ಹೋಗುತ್ತೆ. ಒಂದು 2000 ಕೋಟಿ ನಾವು ಮೇಂಟೈನ್ ಸ್ಟ್ರೆಂತ್ ಮಾಡೋಕ್ಕೆ ಚೀನ್ವಾಲ ಅವ್ರ ನೇತೃತ್ವದಲ್ಲಿ 85ರಿಂದ 2001ವರೆಗೂ ಖರ್ಚು ಮಾಡಿದ್ವಿ. ಬರೀ ಮಣ್ಣಿನಿಂದ ಕೂಡಿತ್ತು ಕಾಲುವೆಗಳು ಪದೇ ಪದೇ ಹೊಡೆಯಿತು. ಅನೇಕ ಸಂದರ್ಭದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿ ನಿರ್ಧಾರಗಳಾಗಿ ಅದನ್ನು ಡಿಸೈನ್ ಯಾವ ರೀತಿ ಮಾಡಬೇಕು, ತಂತ್ರಜ್ಞಾನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಮಾಡಿ ಒಂದು ಹಂತಕ್ಕೆ ಕೆನಾಲ್ ಗಟ್ಟಿಯಾಗಿದ್ದಾವ, ನೀರಾವರಿ ಏರಿಯಾ ಜಾಸ್ತಿ ಆಗಿದೆ, ನೀರಿನ ಕೊರತೆ ಆಗಿದೆ. ಈತಕ್ಕಂಥದ್ದು ತುಂಗಭದ್ರಾ ಅಣೆಕಟ್ಟಿನ ವ್ಯಾಪ್ತಿಯಾಗಿದೆ. ಕಾರಣ ಅಂದರೆ ಹೆಚ್ಚು ನೀರಾವರಿ ಪ್ರದೇಶ. ಈಗಾಗಲೇ ಹೇಳಿದೆ, ಸುಮಾರು 16 ಲಕ್ಷ ಎಕರೆ ಈ ಡ್ಯಾಮ್ನಿಂದ ನೀರಿನ ಸೌಲಭ್ಯ ರೈತರಿಗೆ ಆಗಿದೆ. ಇಲ್ಲಿ ಹೆಚ್ಚು ಕಡಿಮೆ ನಮ್ಮ 356 TMC ಮೇಲ್ಪಟ್ಟು ನೀರು ನಾವು ಬಳಸಕ್ಕಿದ್ವಿ. ಕೆರೆ ತುಂಬ ಯೋಜನೆ ಇರ್ಬೋದು, ಕುಡಿಯ ನೀರು ಇರ್ಬೋದು, ನೀರಾವರಿ ಇರ್ಬೋದು, ಎಲ್ಲವೂ ಸೇರಿದರೆ ಇನ್ನೂ ಬೇರೆ ರಾಜ್ಯಗಳು ಬೇರೆ ಡ್ಯಾಮ್ಗಳನ್ನು ನೋಡಿದರೆ ನಾ ಆ ಲೆವೆಲ್ಗೆ ಹೋಗಿ ಇಲ್ಲ ಯಾರು. ಫಾರ್ ಎಕ್ಸಾಂಪಲ್ ಆಲಮಟ್ಟಿ ಇವತ್ತಿನ 130 TMC ನೀರು ಕೃಷ್ಣಾ ನದಿಯಲ್ಲಿ ಬಳಸಬೇಕಾಗಿಲ್ಲ. 3ನೇ ಹಂತ ಕರ್ನಾಟಕ ರಾಜ್ಯ. ಆ ನೀರು ಬಳಸಬೇಕಾದ್ರೆ 1 ಲಕ್ಷ ಎಕರೆ ಭೂಸ್ವಾಧೀನ ಮಾಡ್ಕೋಬೇಕಾಗಿಲ್ಲ. ಅದಕ್ಕೊಂದು 2 ಲಕ್ಷ ಕೋಟಿ ಖರ್ಚಾಗಬೇಕು. 130 TMC ನೀರು ಬಳಸಬೇಕಾದ್ರೆ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಕರ್ನಾಟಕ ರಾಜ್ಯದ ವಿಶೇಷವಾಗಿ ಉತ್ತರ ಕರ್ನಾಟಕ ಈಗ ಅಲ್ಲೇ ಕಾವೇರಿಯಲ್ಲಿ ಅವು ಚಿಕ್ಕ ಡ್ಯಾಮ್ ಅದಾವ 242, 240 TMC ಆ ಭಾಗದಾಗ ನೀರು ಬಳಸ್ಕೊಟ್ರಿ. ನಮ್ಮಲ್ಲಿ ಬಳಸ್ತಕ್ಕಂಥದ್ದು 913 TMC ಅಲಾಕೇಶನ್ ಆಗಿದೆ. ಈಗ ನಾವು 907 ಹೆಚ್ಚು ಕಡಿಮೆ ತುಂಗಭದ್ರಾ ವ್ಯಾಪ್ತಿಯಲ್ಲಿ ಅದರಲ್ಲಿ ತುಂಗಭದ್ರನೇ 50% ನೀರು, ಹೆಚ್ಚು ಕಡಿಮೆ 40% ನೀರು ನಾವು ಬಳಕೆ ಮಾಡ್ಕೊಂಡಿದ್ದೀವಿ. ಕೆರೆ ತುಂಬೋದು ಬಂತು, ಎಲ್ಲ ಬಂತು. ಇದು ಅಲ್ಲದೇ ವರ್ಷ ಮಳೆಗಾಲದಲ್ಲಿ ಪ್ರತಿ 3 ವರ್ಷ 4 ವರ್ಷ 5 ವರ್ಷಕ್ಕೊಮ್ಮೆ 70 TMC 80 TMC ಹೆಚ್ಚುವರಿಯಾಗಿ ನೀರು ಹರಿದು ಫ್ಲಡ್ಡಾಗಿ ಆಂಧ್ರಕ್ಕೆ ಒಂದು ಕಡೆ ಈ ಪರಿಸ್ಥಿತಿ. ಇನ್ನೊಂದು ಕಡೆ ಕೃಷ್ಣಾ ನದಿಯಲ್ಲಿ ಕೂಡ ಪ್ರತಿ ವರ್ಷ ಮಳೆಗಾಲದಲ್ಲಿ ಹೆಚ್ಚಾಗಿ 400 TMCವರೆಗೂ ನೀರು ಹರಿದು ಆಂಧ್ರಕ್ಕೆ ಹೋಗಿದೆ. ಇಂದಿನ ಅನೇಕ ನೀರಾವರಿ ತಜ್ಞರು ಬಹಳಷ್ಟು ಪ್ರಸ್ತಾವನೆಗಳನ್ನು ಮುಂದಿಟ್ಟಿದ್ದಾರೆ ಸರ್ಕಾರ. ನಮ್ಮ ಹನುಮನಗೌಡರು ಹೇಳಿದ್ರು 2000 TMC ಅಷ್ಟು ನೀರು ನಾವು ಕರ್ನಾಟಕ ರಾಜ್ಯದ ಪಶ್ಚಿಮ ವಾಹಿನಿಯಿಂದ ಬಳಸಿಕೊಳ್ಬೋದು ಎಂಬ ವರದಿ ಕೂಡ ಇದೆ. ಈಗ ಅದರಲ್ಲಿ ಹೆಚ್ಚು ಕಡಿಮೆ 900 TMC ಬಂದಿದ್ದು, ಇನ್ನೂ 1000 TMC ನೀರು ನಾವು ಬಳಸೋಕ್ಕೆ ಅವಕಾಶ ಇದ್ದರೂ ಕೂಡ ಅದ್ರ ಬಗ್ಗೆ ಯಾವುದೇ ಪ್ರಸ್ತಾವನೆಗಳು ಚರ್ಚೆ ಮಾಡಿದ್ದೀವಿ. ಅನೇಕ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಾಗ ಆಗ್ಯಾವ, ಎಲ್ಲ ಮಾಡ್ಲಿಕ್ಕಾಗಿ ಕೂಡ ಇನ್ನೂ ಕರೆಕ್ಟಾಗಿ ಇದು ಮಾಡೋಕ್ಕಾಗಿಲ್ಲ. ಪ್ಲಸ್ SCಗಳು ಪ್ಲಸ್ ಎಕ್ಸಿಕ್ಯೂಟಿವ್ ಪ್ಲಸ್ ಎಲ್ಲ ಸ್ಟಾಫ್ 2 ಬ್ಯಾಚ್ ಮಾಡಿ 24 ತಾಸು 3 ವರ್ಷ ಕೆಲಸ ಮಾಡಿ 60,000 ಕೋಟಿ ಖರ್ಚು ಮಾಡಿ 28 ಪ್ಯಾಕೇಜ್ ದೊಡ್ಡ ದೊಡ್ಡ ಗುಡ್ಡಗಳು ನಾವು ಎರಡು ನೋಡಿದ್ದೀವಿ. ನಾವು ಒಂದು ಗುಡ್ಡದ ಮೇಲೆ ಪವರ್ ಹೌಸು, ಜಾಕ್ವೆಲ್ ಪ್ಲಸ್ ನಿಮ್ಮ ಇದು ಮ್ಯಾಗ ಕೆರೆ
50 TMC ನೀರಿದೆ. ಅದನ್ನ DPR ನಮ್ಮ DPR ವ್ಯತ್ಯಾಸ ಏನಂದರೆ ಅವ್ರು ಬರೀ 9,000 ಕೋಟಿ ಖರ್ಚು ಮಾಡ್ತಾರೆ. DPR ಖರ್ಚು ಮಾಡಿದ್ರೆ 11,000 ಎಕರೆ ಭೂಮಿಯಾಗ 50 TMC ನೀರು ಬಂದಿದೆ ಸರ್. ಎರಡು ನೋಡಿ ಬಂದೀವಿ ನಾವು ಕಣ್ಣಿಗೆ. ಒಳಗೆ ಕೆನಾಲ್ ಗುಡ್ಡನೇ ಕೊರೆದ್ಬಿಟ್ರೆ ಒಂದು 15 ಕಿಲೋಮೀಟರ್ ಗುಡ್ಡ ಕೊರೆದು ಒಳಗೆ ಪಂಪ್ ಹೌಸು, ಜಾಕ್ ವೆಲ್ಲು ಮತ್ತು ಅದನ್ನ ಪವರ್ ಹೌಸು, ಸಬ್ಸ್ಟೇಷನ್ 4,000 ಮೆಗಾವ್ಯಾಟ್ ಕರೆಂಟ್ ಉಪಯೋಗ ಮಾಡಿದ್ದಾರೆ. 4,000 ಎಲ್ಲ ಹೆಚ್ಚು ಕಡಿಮೆ 28 ಪ್ಯಾಕೇಜ್ಗಳಲ್ಲಿ ಕೆಲಸ ಮುಗಿಸ್ಬಿಟ್ಟಾರೆ. ಮೇನ್ ಕೆನಾಲ್ ಲ್ಯಾಟ್ರಲ್ ಅಷ್ಟೇ ಮಾಡೋದೈತಿ. ಮಾಡಿದ್ರೆ ನೀರು ಹೊಲಗಳಿಗೆ ನೀರು ಕೊಟ್ಬಿಡ್ಬೋದು. 2 ತಲೆ ನಾವು 50 TMC ನೀರು ನಿಂದಿರಿಸಿದ್ದು ನೋಡಿದ್ರೆ 14 TMC ನೀರು ನಿಂದಿರಿಸಿದ್ರು. ಇನ್ನೊಂದು 3 TMC ನೀರು 1.5 TMC ನೀರು ನಿಂದಿರಿಸಿದ್ರು. ಪಂಪ್ ಹೌಸು, ಜಾಕ್ ವೆಲ್ ಎಲ್ಲ ಕಂಪ್ಲೀಟ್ ಆಗಿದೆ. ನಾವು ಮುಖ್ಯಮಂತ್ರಿಗಳಿಗೆ ಇವ್ರಿಗೆ ಹೇಳಿದ್ವಿ ಒಂದು ಸ್ವಲ್ಪ ವಿಸಿಟ್ ಮಾಡಬೇಡಿ. ನಮಗೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಿಲ್ಲ. ಅಲ್ಲೇನಾಗೈತೆ ಒಂದು ಮೇನ್ ಫಸ್ಟ್ ಏನು ಜಲಾಶಯ ಕಟ್ತಾರೆ ಅದು L&T ಕಂಪನಿ ಟೆಂಡರ್ ಆಗಿದೆ. ಆ L&T ಕಂಪ್ನಿ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ಒಂದು ತಿಂಗಳ 2 ಸ್ಪ್ಯಾನ್ ಕುಸಿದ್ಬಿಟ್ಟ. 2 ಸ್ಪ್ಯಾನ್ ಏನು ಡ್ಯಾಮ್ ಕಟ್ಟಿರ್ತಾರೆ ಚಿಲ್ಲರು ಕುಸ್ತು ಕೆಳಗೆ ಬಂದ್ಬಿಟ್ಟ. ಅದು ಎನ್ಕ್ವೈರಿ ಆಗಬೇಕು, ಸ್ಟೇಟು ನ್ಯಾಷನಲ್ ಲೆವೆಲ್ CBI ಎನ್ಕ್ವೈರಿ ಆಗಬೇಕು ಅಂತೇಳಿ ಅಲ್ಲಿ ಯಾರಿಗೆ ಅಲೋ ಮಾಡ್ತಾ ಇದ್ವಿ. ನಾನು ಮತ್ತೆ ನಮಗೇನು ಇರಿಗೇಷನ್ ಮಂತ್ರಿಯಾಗಿ ಉತ್ತಮ್ ಕುಮಾರ್ ರೆಡ್ಡಿ ನಮ್ಮ ಸಿನ್ನೂರಿಗೆ ಹೋಗಿ 4 ದಿವಸ ವಾರ ಇದ್ರಿ ಹೋಗಿ ಭೇಟಿಯಾಗಿ ಹೇಳಿ ಪರ್ಸನಲ್ ಮೀಟ್ ಮಾಡಿ ಹೇಳಿ ಪರ್ಮಿಷನ್ ತೆಗೆದು ಬಂದು ಎಲ್ಲ ಅಟೆಂಡ್ ನೋಡಿ ಬಂದಮೇಲೆ ಚೀಫ್ ಮಿನಿಸ್ಟ್ರಿಗೆ ಮತ್ತು ಇವ್ರಿಗೆ ಹೇಳಿದ್ವಿ ನೋಡ್ರಿ ಐತೆ ನಮಗೆ ಮಾಡೋದು ನಡೀತೈತೆ 1 ಲಕ್ಷ ಕೋಟಿ ಅದು ನೋಡೋದಲ್ಲ. 3ನೇ ಹಂತಕ್ಕೆ ಮತ್ತು ಹೋಗೋದಿರುತ್ತೆ. ನೀವು ಬೇರೆ ಡಿಪಾರ್ಟ್ಮೆಂಟ್ ದುಡ್ಡು ಕಡಿಮೆ ಮಾಡಿರಿ, ಇರಿಗೇಷನ್ ದುಡ್ಡು ಜಾಸ್ತಿ ಇರಲಿ, ಅಸಲು ಬಡ್ಡಿ ಸಾಲ ಎತ್ತರಿ. ಎಲ್ಲ ಈ ವರ್ಷ 1,16,000 ಕೋಟಿ ಸಾಲ ಎತ್ತರಿ. ಒಂದು 60-70,000 ಕೋಟಿ ಇರಿಗೇಷನ್ ಇದ್ರೆ ಉಳಿದು ಕಮ್ಮಿ ಮಾಡಿ. ಈ ಥರ ಸಲಹೆಗಳು ಸರ್ಕಾರದಲ್ಲಿ ಕೊಟ್ಟಾಗಿ ಕೂಡ ಇನ್ನೂ ಒತ್ತಡ ಬಿಡ್ತಾ ಇದ್ದಾರೆ. ಜನರೇಟೆಡ್ ವಾಟರ್ ಉಪಯೋಗ ಮಾಡಿಕೊಂಡು ಹೆಚ್ಚು ಕಡಿಮೆ 60-70,000 ಎಕರೆ ಬೇರೆ ಬರುತ್ತೆ. ನಮ್ಮದು 2 ಲಕ್ಷ ಹಿಂಗಾರಿ ಮುಂಗಾರು ಸೇರಿದ್ರೆ 2,15,000 ಎಕರೆ ನಮ್ಮ ನೀರಾವರಿ. ಅದು ಒಂದು 50-60,000, 3 ಲಕ್ಷ ಹೆಚ್ಚು ಕಡಿಮೆ. ತುಂಗಭದ್ರಾ ಅಣೆಕಟ್ಟಿನ ಎಡದಂಡೆ ವ್ಯಾಪ್ತಿಯವರೇ ನಂಬರ್ 1. 40% ಈಗ ಮಾನವಿ ಏನಾಗಿದೆ ಪೇರೆಂಟ್ ಆಗಿರೋದ್ರಿಂದ ಅಲ್ಲಿ ಹಾರ್ಡ್ಲಿ ಒಂದು 45% ಅಷ್ಟೇ ನೀರು ಉಪಯೋಗ ಮಾಡ್ಕೊಂಡಿರೋದು. ಇನ್ನು ಕಳಗಳವ್ರು ಗಣೇಕಲ್ ರಿಸರ್ವ್ ಐತಿ, ನೀರು ತುಂಬ್ಕೊಂಡು ಹೊರ ಬೆಳೆ ಬೆಳೆದ್ರೆ ಅವ್ರಿಗೆ ಆಗಲ್ಲ ಈಗಿನ ವಸ್ತು. ಬಟ್ ಈಗ ಇದನ್ನೆಲ್ಲ ಒಂದು ಕಡೆ ಸರ್ಕಾರ, ಇನ್ನೊಂದು ಕಡೆ ರೈತರು ಮತ್ತು ಬೇಕಾಗ್ತಕ್ಕಂಥ ಚಾಲನೆ ಕೊಡ್ತಕ್ಕಂಥ ವ್ಯವಸ್ಥೆಗಳು ಮುಗುಳಿ ಜಲಾಶಯ ಜೊತೆಗೆ ಅನೇಕ ಸಮಸ್ಯೆಗಳು ಬೋರ್ಡ್ನಲ್ಲಿ. ಫಾರ್ ಎಕ್ಸಾಂಪಲ್ ನದಿ ನೀರು ಬಿಡೋದು, ಈಗಾಗಲೇ ಎಲ್ಲರೂ ಒತ್ತಡ ಇದೆ ನದಿ ನೀರು ಬಿಡಿಸ್ಬೇಕು. ಬೋರ್ಡ್ನಲ್ಲಿ ಇವೆಲ್ಲ ವಿಷಯಗಳು ಪ್ರಸ್ತಾಪ ಮಾಡಿವಿ, ಯಾವ ನಿರ್ಣಯ ಆಗ್ಬೋದು. ಕಾರಣ ಏನಂದರೆ ಅವರಿಬ್ಬರು ಅಲ್ಲಿ ಮೆಜಾರಿಟಿ ಬೇಕು ಬೋರ್ಡ್ನಲ್ಲಿ ಯಾವುದೇ ಮಾಡ್ಬೇಕಾದ್ರೆ. ಈಗ ನಮ್ಮಲ್ಲಿ ಏನಾಯ್ತು, ಕರ್ನಾಟಕದವ್ರು ಹೋಗ್ಬೋದು, ಆಂಧ್ರದವ್ರು ಒಬ್ಬರು, ತೆಲಂಗಾಣದವ್ರು. ಈಗ ಅವರಿಬ್ಬರು ಒಂದಾಗಿಬಿಡ್ತಾರೆ, ನಮ್ಮವರೊಬ್ಬರು ಒಂದಾಗ್ತಾರೆ. ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರು ಸೆಕ್ರೆಟರಿ, ನಾವೇನನ್ನು ಪ್ರಸ್ತಾಪ ಮಾಡಿದ್ರು ಯಾವಾಗಪ್ಪ ನಾವು ರೈತರು ಶಾಣ್ಯರಾಗಲ್ಲ. ನಮ್ಮಲ್ಲಿ ಅತಿ ಹೆಚ್ಚು ನೀರಿನ ಬಗ್ಗೆ ಕಾಳಜಿ ಇರೋರು, ಅತಿ ಹೆಚ್ಚು ನೀರಿನ ಅಂಕಿಅಂಶಗಳು ಇಡೋರು, ನೀರಾವರಿ ಬಗ್ಗೆ ನಮ್ಮ ಮಾನ್ವಿ, ರಾಯಚೂರು, ಸಿನ್ನೂರು, ಗಂಗಾವತಿ ತಗೊಂಡ್ರೆ ನಮ್ಮ ರೈತರಲ್ಲಿ ಪ್ರಜ್ಞೆ ಭಾಳ ಐತಿ. ಯಾಕೆ ಎಡುತ್ತು ಅಂಬೋದು ಪ್ರಶ್ನೆ ಹೇಳುದು. ಈಗ ನೋಡ್ರಿ ಸರ್, ಈಗ ಲಾಸ್ಟ್ ಟೈಮು ಗೊರೆಬಾಳ ಹೋಬಳಿ ನೋಡ್ಕೊಂಡು ಹೋಬಳಿಯಾಗ ಕೊಳವೆ ರೋಗ ಬಂದ್ಮೇಲೆ ನಾನು ಅವರು ಇವ್ರನ್ನ ಕಳಿಸಿದೆ, ಗಂಗಾವತಿ ಸ್ಯಾನಿಟೇಷನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಎಲ್ಲ ಒಂದು ಮೀಟಿಂಗ್ ಮಾಡಿ ಪ್ರತಿಯೊಂದು ಹೋಬಳಿಗೆ ಹೋಗಿ ಹೋಬಳಿ ವೈಸು ಹೋಗಿ ಹೊಲಗಳು ಟೆಸ್ಟ್ ಮಾಡಿ, ಮಣ್ಣು ಟೆಸ್ಟ್ ಮಾಡಿ, ಸಸಿಗಳ್ಗೆ ಇದು ಮಾಡಿ ನೋಡ್ಕೊಂಡು ಒಂದು ಕನ್ಕ್ಲೂಷನ್ ಬೇಕು. ಯಾಕಂದ್ರೆ ಮುಂದೆ ಹೋರಾಟ ಕೇಳಬೇಕಂದ್ರೆ ಅವ್ರ ಸಹಾಯ ಸಹಕಾರ ಬೇಕೇ ಬೇಕು. ಆಮೇಲೆ ಅವರಿಗೆ ನಾವು ಏನು ಮಾಡಕತ್ತೀವಿ, ಏನಿಲ್ಲ, ಯಾಕೆ ಇದು ಮಾಡಕತ್ತೀವಿ ಎಂಬುದನ್ನು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸನೂ ಮಾಡಬೇಕಾಗಿದೆ. ಒಂದು ಸಲಹೆ, ಒಂದು ದೊಡ್ಡ ಸಭೆ ಕರೆದು ಕೂತ್ಕೊಂಡು ರೈತರ ರೀತಿ ಚರ್ಚೆ ಮಾಡಿ, ಈ ತುಂಗಭದ್ರಾ ಎಡದಂಡೆನಲ್ಲಿ ಬಳ್ಳಾರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಎಲ್ಲರೂ ಸೇರಿ ಒಂದು ಹೋರಾಟ ಸಮಿತಿ ಮಾಡಿ ಸರ್ಕಾರ ಮಟ್ಟದಲ್ಲಿ ಯಾವ ರೀತಿ ಇದನ್ನು ವಿಷಯಗಳು ಪ್ರಸ್ತಾಪ ಮಾಡಬೇಕೆಂಬುದೇ ನಾವು ಮೊದಲು ನಿರ್ಧಾರ ಮಾಡ್ಕೋಬೇಕಾಗಿದೆ. ಸರ್ಕಾರ ಯಾವುದೇ ಸರ್ಕಾರ ಇರಲಿ,
ಯಾವ ರೀತಿ ನಾವು ಯೋಜನೆಗಳನ್ನು ಪ್ರಸ್ತಾವನೆ ಮಾಡಬೇಕು ಮತ್ತು ಹಣಕಾಸಿನ ನೆರವು ಯಾವ ರೀತಿ ಪಡಿಬೇಕು. ಈಗೇನಾಗಿದೆ ಗೌರ್ಮೆಂಟ್ನಲ್ಲಿ ಈ ವರ್ಷ 4,13,000 ಕೋಟಿ ಬಜೆಟ್ ಮಂಡನೆ ಮಾಡ್ಯಾರ. 1,16,000 ಕೋಟಿ ರೂಪಾಯಿ ಸಾಲ ತಗೊಂಡ. ಉಳಿದಿರತಕ್ಕವು ರೆವಿನ್ಯೂ, ನಮ್ಮ ಸ್ಟೇಟ್ ರೆವಿನ್ಯೂ ಮತ್ತು ಅಸಲು ಬಡ್ಡಿ ಎಲ್ಲ ಸೇರಿ ಟೋಟಲ್ ಅಷ್ಟು ಬಂದಿದೆ. ಈಗ ಅದರಲ್ಲಿ ಅಡಿಷನಲ್ ಮತ್ತೆ ನಾವು ಇದಕ್ಕೆ ಏನಾದರೂ ಜೋಡಣೆ ಮಾಡಬೇಕಾಗುತ್ತೆ, ಯಾವುದಾದ್ರೂ ಕೆಲವು ಯೋಜನೆಗಳನ್ನು ಕೊಡಬೇಕಾಗುತ್ತೆ. ನಾವು ಭಾಳಷ್ಟು ಹೇಳಿದ್ವಿ. ಹಣಕಾಸಿನ ದೃಷ್ಟಿಯಿಂದ ನಮ್ಮದೇ ಆದಂಥ ಕೆಲವು ಸಲಹೆ ಸೂಚನೆಗಳು ಇಟ್ಕೊಂಡೆ ನಾವು ಮುಂದೆ ಹೋಗ್ಬೇಕು. ಒಂದ್ಸಲ ದೇವೇಗೌಡರು ರೈಟ್ ಬ್ಯಾಂಕ್ ಮಾಡ್ಬೇಕಾದ್ರೆ ಬಾಂಡ್ಗಳನ್ನ ರಿಲೀಸ್ ಮಾಡಿದ್ರು. ನಮ್ಮ ಭಾಗದ ಇದರಿಂದ ಆಗಲ್ಲ, ಆ ಬಾಂಡ್ ರಿಲೀಸ್ ಮಾಡಿರೋದ್ರಿಂದಲೇ ಅದೊಂದು ಯೋಜನೆ ಜಾರಿ ಬಂದು ಆಗಿ ಸುಮಾರು ಈಗ 1,95,000 ಎಕರೆ ಲೆಫ್ಟ್ ರೈಟ್ ಬ್ಯಾಂಕ್ನೇ ನೀರಾವರಿ ಆಗಿತ್ತು. ಇನ್ನೂ 95,000 ಎಕರೆ ನೀರು ಹೋಗ್ತಾ ಇತ್ತು. ನೀರು ಹೋಗ್ತಾ ಇರೋ ಕಾರಣ ಏನಂದ್ರೆ ಕೆನಾಲ್ ಎಲ್ಲ ಆಗೋಗ್ಬಿಟ್ಟಿದೆ. ಅಪ್ ಟು ಲಾಸ್ಟ್ನವರೆಗೂ ಕೆನಾಲ್ ಹೋಗಿ ಕೃಷ್ಣಾ ನದಿ ಸೇರಿಬಿಟ್ಟವು ನೀರು. ಅದಕ್ಕೆ ನೀರು ಅಲಾಕೇಶನ್ ಇಲ್ಲ. ನೀರು ಅಲಾಕೇಶನ್ ಆಗ್ಬೇಕಾದ್ರೆ 524 ಮೀಟ್ರಿಗೆ ನಮ್ಮ ಸೆಟರ್ಸ್ ಕುಂದಿರಿಸಿದ್ರು JH ಪಟೇಲ್ ಗೌರ್ಮೆಂಟ್ ಇದ್ದಾಗ. ಆಂಧ್ರದವ್ರು ಹೋಗಿ ಸುಪ್ರೀಂ ಕೋರ್ಟ್ಗೆ ಇದಾದ್ಮೇಲೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟು ಮತ್ತೆ ಕಟ್ ಮಾಡಿ 521 ಇಳಿಸ್ಬೇಕು ಅಂದ್ರೆ 5 ಮೀಟ್ರ್ ಕಟ್ ಮಾಡಿ ಕುಂದಿರಿಸ್ತೀವಿ. 5 ಮೀಟ್ರ್ ಹೆಚ್ಚು ಮಾಡಿದರೆ 104 TMC ನೀರು ಹೆಚ್ಚು ಸಂಗ್ರಹಣೆ ಆಗ್ತವೆ. ಅವಾಗ ಈ ರೈಟ್ ಬ್ಯಾಂಕಿಗೆ ಕೆಳಗೆ ಇನ್ನೂ 1600 ಕ್ಯೂಸೆಕ್ ನೀರು. ನಮ್ಮಲ್ಲಿ ಹೆಂಗೆ ಬರ್ಬೇಕಂದ್ರೆ ರೈಟು ರಾಕ್ ನಾವೇನು ನಿರ್ಧಾರ ಮಾಡಿದ್ವಿ ಅದಕ್ಕೆ ಸಾಧನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಿರ್ಣಯಗಳು ನಿರ್ಧಾರಗಳು ಆಗ್ಬೇಕು. ಅಂದಾಗ ಮಾತ್ರ ನಾವು ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗ, ಇಲ್ಲಾಂದ್ರೆ ಮಾಡೋಕ್ಕಾಗಂಗಿಲ್ಲ. ದಯವಿಟ್ಟು ಯಾಕಂದರೆ ಮುಂದಿನ ವಾರದಲ್ಲಿ ಒಂದು ದೊಡ್ಡ ರೈತರು ಎಲ್ಲರೂ ಸೇರಿ ರೈತರು ಸಭೆ ಕಾರ್ಯಕ್ರಮ 15 ದಿವಸ ಈ ಸೆಷನ್ ಮುಗಿಸ್ಬೇಕಾದ್ರೆ ಕರೆದು ಕುಂತ್ಕೊಂಡು ರೈತರಿಗೆ ಅದ್ರ ಬಗ್ಗೆ ಹೆಚ್ಚಿಗೆ ಒತ್ತನ್ನು ಕೊಟ್ಟು ರೈತರು, ಯಾಕಂದರೆ ಏಪ್ರಿಲ್ 20ವರೆಗೂ ನೀರು ಬೇಕು. ಏಪ್ರಿಲ್ 20ವರೆಗೂ ನೀರು ಬೇಕಂದ್ರೆ ಈಗಿನ ಪರಿಸ್ಥಿತಿ ಹೆಂಗಾಯ್ತಂದ್ರೆ 31ವರೆಗೂ ನೀರಿನ ಲೆಕ್ಕಾಚಾರ ಮಾಡಿದ್ದೈತೆ. 1.5 TMC ನೀರು ಉಳಿದವ. ಈ 1.5 TMC ನೀರು ಉಳಿದ್ರೆ ಆ 1.5 TMC DC ಏನು ಮಾಡಿದ್ದೇನೆ ನಮ್ಮ ಅಂದರೆ ಅನ್ಅಫಿಷಿಯಲಿ ನಾನು ಹೇಳೋದೀಗ. ನಾಳೆ Rule 69ನಲ್ಲಿ ಸುಮಾರು 2 ತಾಸು ಟೈಮ್ ಕೊಟ್ಟಿದ್ದಾರೆ. ನಾಳೆ ಸ್ಪೀಕರ್ ಅವರು ಅಜೆಂಡಾದಾಗ ಬಂದು ಸಿಬ್ಬಂದಿ ವರ್ಗದ ಬಗ್ಗೆ, 2ನೇದು ನವಲಿ ಜಲಾಶಯದ ಬಗ್ಗೆ, 3ನೇದು ಏಪ್ರಿಲ್ 20ವರೆಗೂ ನೀರು ಇದರಿಂದ ಭದ್ರವಾಗಿ ನೀರು ಉಳಿಸಿದ್ದು ಮಾಡೋದ್ರ ಬಗ್ಗೆ, 4ನೇದು ಇವು ನಾವು ಏನು ಲಿಫ್ಟ್ ಇರಿಗೇಷನ್ಸ್ ಕೆಳಭಾಗದಲ್ಲಿ ಮಾಡ್ತಕ್ಕಂಥ ಇವೆಲ್ಲ ವಿಷಯಗಳು ಕೂಡ ನಾಳೆ ಒಂದೊಂದಾಗಿ ಎಲ್ಲವೂ ರೈತರ ಪರವಾಗಿ ಮತ್ತು ಈ ಭಾಗದ ಜನತೆ ಪರವಾಗಿ ಚರ್ಚೆ ಮಾಡೋಕ್ಕಾಗ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಎಲ್ಲ ಶಾಸಕರು ಸೈನ್ ಮಾಡಿಸ್ಬಿಟ್ಟಿವಿ ಅಜೆಂಡಾದ ಮೂಲಕ. ನಾಳೆಗೂ ಕೂಡ ಚರ್ಚೆ ಆಗುತ್ತೆ. ಅಲ್ಲಿ ನಾಳೆ ಏನಂದರೆ ನೀರಿನ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಏಪ್ರಿಲ್ 20ವರೆಗೂ ನೀರು ಉಳಿಸ್ತಕ್ಕಂಥ ಪ್ರಯತ್ನ ಇವೆಲ್ಲವೂ ನೆನೆಸ್ಕೊಂಡು ಮಾಡ್ತಕ್ಕಂಥದ್ದು. ಅದ್ರ ಬಗ್ಗೆ ಚರ್ಚೆಯಾಗಿ ಏನು ಉತ್ತರ ಬರ್ತದೆ ನೋಡೋಣ. ನೋಡಿಕೊಂಡು ಇನ್ನೂ ಒಂದು ಸೆಷನ್ ಮುಗಿದ್ಮೇಲೆ ರೈತರು ಒಂದು ಸಭೆ ಸೇರಿ ನಮ್ಮ ತಾಲೂಕನ್ನು ನಿರ್ಧಾರ ಮಾಡೋದು ಆಯಿತು. ನಮ್ಮದು ವಿಪಕ್ಷದ್ದು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ನೆಕ್ಸ್ಟ್ ಪೀಳಿಗೆ ಬಗ್ಗೆ ಯೋಚನೆ ಮಾಡಬೇಕಾಗಿ. ಆಮೇಲೆ ಇದು ತರಬೇತಿನೂ ಆಗಬೇಕು. ಈಗಾಗಲೇ ನಮ್ಮ ಚನ್ನಗೌಡರು ಹೇಳಿದಂಗೆ ನೀರಿನ ವಿಚಾರದ ಬಗ್ಗೆ, ನೀರಿನ ಬಗ್ಗೆ, ಡ್ಯಾಮಿನ ಬಗ್ಗೆ ಮತ್ತು ನೀರು ಬಳಕೆ ಮಾಡಿಕೊಳ್ಳೋದ್ರ ಬಗ್ಗೆ, ನೀರಾವರಿ ಬಗ್ಗೆ, ಆಮೇಲೆ ಮಣ್ಣಿನ ಫಲವತ್ತತೆ ಬಗ್ಗೆ, ಬೀಜೋತ್ಪಾದನೆ ಬಗ್ಗೆ ಇವೆಲ್ಲದಕ್ಕೂ ಕೂಡ ನಾವು ನಮ್ಮ ಭಾಗದಲ್ಲಿ ರೈತರಿಗೆ ತಿಳುವಳಿಕೆ ಕೊಟ್ಟು ಜಾಗೃತಿ ಮೂಡಿಸುವುದನ್ನು ತಪ್ಪಿಸ್ತಾಗ್ತದೆ ನಾವೆಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡಮಲ್ಲಿ, ಕಮಿಟಿ ಮಾಡಮಲ್ಲಿ, ನಾಳೆ ಯಾವ ರೀತಿಯಲ್ಲಿ ನಮ್ಮ ವಿಚಾರಗಳು ಚರ್ಚೆ ಮಾಡಿ ನಾವೆಲ್ಲರೂ ಸೇರಿ ನಿರ್ಧಾರ ಮಾಡೋಣ ಎಂಬ ಮಾತನ್ನು ಎಲ್ಲರೂ ಬೆಂಬಲ ಕೊಡೋಣ. ನೀವೆಲ್ಲರೂ ಜವಾಬ್ದಾರಿ ತಗೊಂಡು ಬೆಂಬಲ ಕೊಟ್ಟು ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋಣ. ಹನುಮನಗೌಡರು ಹೆಚ್ಚು ಕಡಿಮೆ ಈಗ ನಮ್ಮ ಭಾಗದಲ್ಲಿ ಏನಾದರೂ ನೀರಾವರಿ ಬಗ್ಗೆ ಸೆಕ್ರೆಟ್ರಿಗೆ ಗೊತ್ತಿಲ್ಲ, ಇರಿಗೇಷನ್ ಸೆಕ್ರೆಟ್ರಿ ಕೇಳ್ರಿ, ಹನುಮನಗೌಡರ ಇರ್ತಕ್ಕಂಥ ನಾಲೆಜ್ ಆ ಸೆಕ್ರೆಟ್ರಿಗಿಲ್ಲ. ತಪ್ಪಿರ್ಕೊಬೇಡ್ರಿ, ನಾವು ಯಾರು ಹೇಳ್ತೀವಿ. ಯಾಕಂದರೆ ಯಾರೇ ತಜ್ಞರಾದರೂ ಇವತ್ತಿನ ಜನ ಹೆಂಗಿದ್ದಾರೆ, ಅಧಿಕಾರಿಗಳು ಹೆಂಗಿದ್ದಾರೆ ಅಂದರೆ ಆಳವಾಗಿ ಅಧ್ಯಯನ ಮಾಡಿ ಆ ಪೋಸ್ಟಿಗೆ ಹೋದ್ಮ್ಯಾಗ ಕರ್ನಾಟಕದ ಒಂದೊಂದು ಹನಿ ನೀರಿನ ಬಗ್ಗೆ ಅರಿವಿರಬೇಕು.
ಸೆಕ್ರೆಟರಿ ಆಗಿ ದುರ್ದೈವ ಗೊತ್ತಾ ಸಂದರ್ಭ ಇಲ್ಲ. ನಮಗೆ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಎಲ್ಲ ಏನು ಬಾಯ್ಪಾಟ್ ಏನಿದೆಯೋ ಇಲ್ಲಿದೆಯೋ ಏನು ತಪ್ಪಾಗೈತಿ ಏನಾಗೈತೆ ಆದರೆ ಸೆಕ್ರೆಟರಿ ಹೇಳೋಕ್ಕಾಗಲ್ಲ. ಸೆಕ್ರೆಟರಿ ಮಾಡ್ತೀವಿ. ಆಮೇಲೆ ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಎಲ್ಲರ ಸಂಪರ್ಕ ಮಾಡಿ ಒಂದು ಸಮಿತಿ ಮಾಡಿ ಯಾವ ರೀತಿ ಚಾಲನೆ ಕೊಡೋಣ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಸಭೆಗೆ ತಾವೆಲ್ಲರೂ ಆಗಮಿಸಿ ಸಲಹೆ ಸೂಚನೆ ಒಳ್ಳೆ ಉತ್ತಮವಾದ ಸಲಹೆ ಸೂಚನೆ ಕೊಟ್ಟಿದ್ದು ಧನ್ಯವಾದಗಳು. ನಮಸ್ಕಾರ. ನೆಕ್ಸ್ಟ್ ಈಗ SBM ವರ್ಲ್ಡ್ ಔಟ್ ಈಗ ಅವ್ರು ವರ್ಲ್ಡ್ ಔಟ್ ಅದು ಏನು ಮಾಡಿದ್ದಾರೆ ಮೊನ್ನೆ ನಾವೆಲ್ಲ ತಿಳಿಸಿ ಆಡಕ್ಕಾಗಿ ತಿಳಿಸಿ ನೋಡಿದ್ರೆ 2001 ಪರ್ಮಿಷನ್ ತಗೊಂಡಾರೆ. 2001 ಪರ್ಮಿಷನ್ ತಗೊಂಡು ಎವ್ರಿ ಇಯರ್ ರಿನ್ಯೂ ಮಾಡ್ಕೊಂತ ಹೋಗ್ಯಾರ. ಈಗಿನೇನು ಈಗ 56,000 ಕೋಟಿ ಏನು ಈಗ ಮೊನ್ನೆ ಹೊಸದಾಗಿ ಅಪ್ರೂವಲ್ ಆಗಿದೆಯಲ್ಲ ಅದ್ರ ಪರ್ಮಿಷನ್ 2001 ತೆಗ್ಸ್ಕೊಂತ ಬಂದಾರೆ. 19 MDL ನೀರನ್ನು ಅವ್ರು ಬಳಸ್ಕೊಂತಾರೆ. ಈ ಮೊದಲ ಪರ್ಸೆಂಟ್ 5 ಒಂದು 19 24 MDL ಲೀಟ್ರ್ ವಾಟರ್ನ ನಾವು ಬಳಸ್ಕೊಂತ ಅಂತೇಳಿ ಪರ್ಮಿಷನ್ ತಗೊಂಡಾರೆ. ಈಗ ಅಲ್ಲಿ ಅದಕ್ಕೂ ಸೆಕ್ರೆಟರಿ ಪತ್ರ ಬರೆದು ಚೀಫ್ ಇಂಜಿನಿಯರ್ ಮುಖ್ಯಮಂತ್ರಿಗಳ ತಂದು ಹೇಳಿಸಿ ಅದನ್ನು ಕ್ಯಾನ್ಸಲ್ ಮಾಡ್ರಂತ ನಾವು ಕ್ಯಾನ್ಸಲೇಷನ್ ಬಗ್ಗೆ ಭಾಳ ಪ್ರೋತ್ಸಾಹ ಮಾಡಂಗಿರ್ತಾರೆ. ಯಾಕೆ ಇಲ್ಲ ಹಿನ್ನೀರು ಮುನ್ನೀರು ಪ್ರಶ್ನೆ ಅಲ್ಲ ಸರ್. ಇಲ್ಲಿ ಒಂದು ಸ್ವಲ್ಪ ನಾವು ಭಾಳ ಸೂಕ್ಷ್ಮದಲ್ಲಿ ಇದೆ. ಈಗ ಮೂಲವಾಗಿ ಈ ಉದ್ಯಮಗಳು ರಾಷ್ಟ್ರೀಯ ಉದ್ಯಮಗಳಾಗಿರೋದ್ರಿಂದ ಈ ನೀರಿನ ಖರ್ಚು ಕರ್ನಾಟಕಕ್ಕೆ ಆಗಬೇಕು ಅಥವಾ ಜಲಾಶಯ ನಾವು ಬರ್ದಿರೋದ್ರಲ್ಲಿ ಆ ಪಾಯಿಂಟ್ ಅಲ್ಲಿ ಇರೋದು ನೀರಿನ ತೊಂದರೆ ಕುರಿತು ಬಹಳ ವಿವರವಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಉತ್ತಮವಾದ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿರತಕ್ಕಂಥ ಆ ಎಲ್ಲ ಸಲಹೆಗಳನ್ನು ನಾವು ಪಡ್ಕೊಂಡ ನಂತರ ಸಂಪೂರ್ಣವಾಗಿ ನಮ್ಮ ಇಚ್ಛಾಶಕ್ತಿಯಂತೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕು ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವು ಸಲಹೆಗಳು ಬಂದಿರತಕ್ಕಂಥ. ಮೊದಲನೇದಾಗಿ ಸಮಿತಿ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯ ಇದೆ ಅಂತಕ್ಕಂಥದ್ದು. ನಾವೆಲ್ಲರೂ ಸೇರಿ ಕೂತು ಒಂದು ಸಮಿತಿ ಮಾಡುವಂಥದ್ದು ಭಾಳ ಅವಶ್ಯ ಇದೆ. ಪಕ್ಷಾತೀತವಾಗಿ ಒಂದು ಸಮಿತಿ ಮಾಡಿ ಆ ಸಮಿತಿ ಮೂಲಕ ನಾವು ಈ ಒಂದು ಹೋರಾಟದ ಪ್ರಾರಂಭಿಸಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ವಿಚಾರ. ಅದನ್ನು ನಾನು ಇವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತೇವೆ. ನನಗನ್ನಿಸ್ತದೆ ಈ ಒಂದು ಸಮಿತಿಯ ನೇತೃತ್ವವನ್ನು ನಾವಿರ್ತೇವೆ. ರಮಣಗೌಡರು, ನಾವು ಅಂಬನಗೌಡರು, ನಾಡಗೌಡರು ನಾವೆಲ್ಲರೂ ಕೂಡ ಇರ್ತೇವೆ. ಎಲ್ಲರ ಪ್ರಶ್ನೆ ಯುವಕರು ಯಾರಾದರೂ ವಹಿಸ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾರನ್ನ ನಾವು ಯುವಕರಿಗೆ ಜವಾಬ್ದಾರಿ ಕೊಡಬೇಕು, ಅವ್ರು ಯಾರು ಯುವಕರು ಮುಂದೆ ಬರ್ತಾರೆ ಅಥವಾ ಯಾರು ಜವಾಬ್ದಾರಿಯಿಂದ ಕೆಲಸ ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದು ನಾವು ಚರ್ಚೆ ಮಾಡಿದ ನಂತರ ಅವ್ರಿಗೊಂದು ಜವಾಬ್ದಾರಿ ಕೊಡೋದು ಸಮಂಜಸ ಅಂತೇಳಿ ನಾನು ವೈಯಕ್ತಿಕ. ಈಗ ಇಡೀ ಹೋರಾಟಕ್ಕ ಈ ವಿಷಯದಾಗ ಯಾರಿಲ್ಲ ಸರ್, ತಾಲೂಕು ಸಮಿತಿಗಳು ಬೇರೆ ಅದು ಮುಂದೆ ಮಾಡೋಣ ತಡ್ರಿ. ಮೊದಲು ಒಂದು ಸಮಿತಿ ಮಾಡೋಣ, ಆಮೇಲೆ ಮತ್ತೆ ಬೇರೆ ಬೇರೆ ಸಮಿತಿಗಳು ಹೋಗ್ತದೆ. ಮುಂದೆ ಹೆಂಗೆ ಬರುತ್ತೆ ಹಂಗೆ ಬೆಳವಣಿಗೆ ಆದಂಗೆಲ್ಲ ಅದನ್ನು ಬೇರ್ಪಡಿಸ್ಕೊಂತ ಹೋಗೋಣ. ಈಗ ಒಂದು ಸಮಿತಿ ಮಾಡಬೇಕಾಗಿದೆ. ನಾವೆಲ್ಲರೂ ಸೇರೋಣ. ನಾಡಗೌಡರು ಊರಾಗ ಇಲ್ಲ. ಈಗ ನಾಡಗೌಡರು ಬಂದ ನಂತರ ಕೂಡೋದು ಅಥವಾ ನಾವು ಮೊದಲೇ ಕೂಡೋದು. ನಾಡಗೌಡರು ಒಬ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿದ್ರೆ ಬಸವರಾಜ ನಾಡಗೌಡರು ಒಂದ ಮತ್ತೆ ಯಾರ್ಯಾರು ಸಲಹೆ ತಗೊಳ್ಬೇಕು ಸಲಹೆ ತಗೊಂಡು ಒಂದು ಸಮಿತಿ ಮಾಡಿ ಮುಂದುವರಿತಕ್ಕಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು ಭಾಳ ಪ್ರಮುಖ ಅಂತ ಹೇಳಿ ಕೂಡ ನಾನು ಸಮಿತಿ ಹೇಳ್ತೇನೆ. ಈಗ ಶಾಸಕರು ಹೇಳಿರ್ತಕ್ಕಂಥದ್ದು ರೈತರ ಸಭೆಯನ್ನು ಕರಿಬೇಕು ಅಂತ. ರೈತರ ಸಭೆಯನ್ನು ಸಮಿತಿ ಮಾಡಿ ಸಮಿತಿ ಮೂಲಕ ಕರೆಯೋಣ ಅಥವಾ ನಾವೇ ಕರೆದು ಬಿಡೋಣ. ಈಗ ನೀವು ರೈತರ ಸಭೆ ಕರಿಬೇಕು ಅಂದ್ರಿ. ಬರೀ ರೈತರ ಸಭೆ ಕರೆಯೋದು ಬೇಡ ಅಂತ ನನಗೆ ಅನಿಸ್ತದೆ. ರೈತರ ಸಭೆನೂ ಕರೆಯೋಣ, ವ್ಯಾಪಾರಿಗಳ ಸಭೆನೂ ಕರೆಯೋಣ, ಡಾಕ್ಟರ್ಗಳ ಸಭೆಯನ್ನು ಕರೆಯೋಣ, ಎಲ್ಲರನ್ನೂ ಕರೆದು ಬಳಸ್ಕೊಳ್ಳೋಂಥ ನನಗೆ ಅನಿಸ್ತದೆ. ಒಂದ್ಸಲ ಅದನ್ನ ಸಮಿತಿ ಮಾಡಿ ಮಾಡೋಣ, ನಾವೇ ಮಾಡೋಣ. ಒಂದು ನನ್ನ ನಾಡಗೌಡ ಬಂದಿದ್ದು ಸಮಿತಿ ಮಾಡೋದು ಒಳ್ಳೆಯದು ಅಂತ ನನಗೆ ನಾವು ನಾಳೆ ಕೂತ್ಕೊಂಡು ತೀರ್ಮಾನ ಮಾಡೋದು. ಅವರೇ 4 ಜನ ತೀರ್ಮಾನ ಆಮೇಲೆ ನಿಮ್ಮ ಡಿಸಿಷನ್ ಮಾಡ್ತೀರಿ
ಎಲ್ಲರೂ ಸಂಘಟನೆಯವ್ರು ಯಾರ್ಯಾರಿದ್ದಾರೆ ಸಂಘಟನೆಯವ್ರನ್ನ ಕರೆಯೋಣ. ಅದ್ ನಿಮಗೆ ಬಿಟ್ಟಿರ್ತಾರೆ, ಯಾರು ಕರಿಬೇಕು ಬಿಡೋದು ಅದ್ ನಿಮಗೆ ನೀವು ಗುರುತಿಸ್ಬೇಕಲ್ಲ, ತಾಲೂಕಿನಾಗ ಯಾರ್ಯಾರು ಏನು ಮಾಡಿದ್ದು ಸಾಧ್ಯ ಅಂತ ಗುರುತಿಸಿ ಕರೀರಿ. ಅದು ಒಂದು ವೇಳೆ ಸರಿಯಾಗಿ ರೈತರ ಸಭೆ, ವ್ಯಾಪಾರಿಗಳ ಸಭೆ ಅಥವಾ ಉಳಿದವರೆಲ್ಲ ಸಭೆ ಕರಿಬೇಕು ಅಂದ್ರೆ ಅಸೆಂಬ್ಲಿ ಮುಗಿದ ನಂತರ ಒಂದು ಸೂಕ್ತ ದಿನಾಂಕ ತಾವು ಹೇಳಿದ್ರೆ ಮುಂದಿನ ಸಂಡೆ ಮುಂದಿನ ಸಂಡೆ ಸರಿಯಾಗಿ ಮಾಡ್ತಾರೆ. ಯಾಕಂದ್ರೆ ನಮ್ಮ ಭಾಗದ ಜನರನ್ನ ಎಲ್ಲ ತಾಲೂಕುಗಳಿಗೆ ಸ್ವಲ್ಪ ಮಾಹಿತಿ ಕೊಟ್ಟು ಕಾನ್ಫರೆನ್ಸ್ ಹಾಲ್ನಾಗ ಮೀಟಿಂಗ್ ಆಗುತ್ತೆ, ಒಂದು ಚಲೋ ಚರ್ಚೆ ಆಗಿದೆ. ಎಲ್ಲರೂ ಕೂಡ ನೀವು ಉದ್ಯೋಗ ಮಾಡಿರಿ, ಇದು ಇಂಪಾರ್ಟೆಂಟ್. ಅದನ್ನು ನಾವು ಒಬ್ಬರ ಸಲುವಾಗಿ ಯಾರ ಸಲುವಾಗಿ ಬಿಡಂತ ಕಾಂಟ್ಯಾಕ್ಟ್ ಮಾಡಬೇಕು. ನಾನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ದೊಡ್ಡ ಬಸವರಾಜ್ ಇರ್ತಾರೆ, ನಮ್ಮ ಹುಡುಗರು ಇರ್ತಾರೆ, ನಾನು ಅವ್ರಿಗೂ ಹೇಳ್ತೇನೆ. ಅಮ್ಮನ ಹೋಗಿ ನೀವು ನಿಮ್ಮ ಸಿಬ್ಬಂದಿ ಕಲ್ತು ಮಾಡ್ಬೋದು, ಅದೇನು ದೊಡ್ಡ ವಿಚಾರಗಳಲ್ಲ. ಅದು ಒಂದು ಹಂತ, ಅದೊಂದು ಭದ್ರಾ ನೀರು ಪಡೀಲಿಕ್ಕೆ ಅದೊಂದು ಮಾಡಿರಿ. ಈ ಸಮಿತಿ ಮಾಜಿ ಸಂಸದರು ಎಲ್ಲರೂ ಒಂದೇ ಕಡೆ ಇದ್ದರೆ ಇದು ಬರ್ತದೆ. ಅದು ಕರೆಕ್ಟ್. ಅವಸರದಾಗ ಆಗೋದಲ್ಲ, ಅದು ನೀವೆಲ್ಲ ಸೇರಿಸೋದಂದ್ರೆ ಅವಸರದಾಗ ಆಗೋದಲ್ಲ. ಈಗ ನಾಳೆ 18ಕ್ಕೆ ಫಿಕ್ಸ್ ಆದ್ರೆ ಮಾಜಿ ಸಂಸದರು 3-4 ಮಂದಿ ಸಿಗ್ತಾರೆ. ಸಂಗಣ್ಣವ್ರು ಸಿಗ್ತಾರೆ, ತಾವು ಸಿಗ್ತೀರಿ, ಮತ್ತೆ ವಿಮಾನ ಒಪ್ಪತ್ತ ಬರ್ಲಿಕ್ಕೆ ನೋಡೋಣ. ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡೋದು, ಕಾಂಟ್ಯಾಕ್ಟ್ ಮಾಡಿ ಎಲ್ಲರನ್ನ ಕರ್ಕೊಂಡು ಹೋಗಿ ಸಾಧ್ಯ ಕರ್ಕೊಂಡು ಹೋಗಿ ಪ್ರಯತ್ನ ಮಾಡೋಣ. ಅಲ್ಲ, ಈಗ ಇವತ್ತಿನ ಸಭೆಯ ರಿಸಲ್ಟ್ ಸಮಿತಿ ಮಾಡೋದು ಒಂದು, ಸಮಿತಿ ಮಾಡೋದು ಪಕ್ಷದ ರಾಜಕೀಯ ಇಲ್ಲ ಅಂತ ಅರ್ಥ, ಹೌದಾ? ಯಾಕಂದ್ರೆ ಇಲ್ಲಿ ಭವಿಷ್ಯತ್ತಿನ ಪೀಳಿಗೆಯ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರ ಇರುವುದಿಲ್ಲ. ಇಲ್ಲಿ ಎರಡೂ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ನಾವು ಭಾಳಷ್ಟು ಮಾತಾಡೋಕ್ಕಾಗಲಿಲ್ಲಂಥ ಸಮಯ ಈಗ ಭಾಳಷ್ಟು ಸಮಯ ಆಗಿದೆ. ಇಲ್ಲಿ ಒಂದು, ಈಗ ನಾವೇನು ಮಾತಾಡಿದ್ದೀವಿ, ನೀರನ್ನ ಹೆಂಗೆ ಪಡ್ಕೊಳ್ಬೇಕು, ಸ್ವಚ್ಛ ನೀರನ್ನ ಹೆಂಗೆ ಪಡ್ಕೊಳ್ಬೇಕು, ಬೆಳಗ್ಗೆ ನೀರನ್ನ ಹೆಂಗೆ ಪಡ್ಕೊಳ್ಬೇಕು, ಕುಡಿಯೋಕ್ಕೆ ಸ್ವಚ್ಛ ನೀರನ್ನ ಹೆಂಗೆ ಪಡ್ಕೊಳ್ಬೇಕು, ಇವೆರಡು ಭಾಳ ಪ್ರಮುಖವಾದಂಥ ವಿಚಾರಗಳನ್ನು ಇಟ್ಕೊಂಡು ಮಾತಾಡಿವಿ. ಇನ್ನೂ ನಮ್ಮದು ಏನೈತೆ ಅಂದರೆ, ಇವತ್ತು ವಿಷ ಕುಡಿತೀವಿ, ವಿಷ ತಿಂತೀವಿ, ವಿಷ ಕುಡಿತೀವಿ, ವಿಷ ಕಕ್ತೀವಿ. ಇದನ್ನೂ ಕೂಡ ನಾವು ಒಂದು ಚರ್ಚೆ ಮಾಡಬೇಕಾಗಿದೆ. ಇದು ಇಲ್ಲಿಗೆ ನಿಲ್ಲುವಂಥದ್ದು ಆಗಬಾರ್ದು ಅನ್ನುವಂಥದ್ದು. ಯಾಕಂದರೆ ವಿಷಮುಕ್ತವಾದಂಥ ಜೀವನ, ವಿಷಮುಕ್ತವಾದಂಥ ಆರೋಗ್ಯ, ವಿಷಮುಕ್ತವಾದಂಥ ಬದುಕಲಿಕ್ಕೆ ನಾವು ಇನ್ನೂ ಅದನ್ನು ಆ ಕಡೆನೂ ಕೂಡ ಲಕ್ಷ್ಯ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಭಾಳ ಇದೆ ಅಂತ ನನಗೆ ಅನಿಸ್ತದೆ. ಅದ್ರ ಬಗ್ಗೆ ನಾವು ಭಾಳ ವಿವರವಾಗಿ ಇನ್ನು ಮುಂದಿನ ಸಭೆ ಸಮಾರಂಭಗಳಲ್ಲಿ ವಿವರವಾಗಿ ಮಾತಾಡಿ ಅದಕ್ಕೆ ನಾವು ಹೋರಾಟಕ್ಕೆ ತೀರ್ಮಾನ ತಗೊಳ್ತದೆ ಆಗಬೇಕು ಅಂತಕ್ಕಂಥ ವಿಚಾರ. ಹಾಗಾಗಿ ಇವತ್ತಿನ ಸಭೆಯ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಸಮಿತಿ ರಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಸಮಿತಿ ಮೂಲಕ ಮುಂದಿನ ಹೋರಾಟಗಳನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು. ನಾವೀಗ ಜಿಲ್ಲಾದ ಜನರನ್ನು ಸೇರಿಸುವಂಥ ಬೇಡ ಅಂತ ನನಗೆ ಅನಿಸ್ತದೆ. ಎಲ್ಲರೂ ಕೂಡ ನರಸಿಂಹನವರು ಮೊದಲು ತಯಾರಾಗಬೇಕಾಗಿರ್ತಕ್ಕಂಥದ್ದು. ಮುಂದುವರಿಸಿದ ನಂತರ ನಾವು ಯಾರ್ಯಾರು ಸಹಕಾರವನ್ನು ಪಡ್ಕೊಳ್ಬೇಕು, ಯಾರ್ಯಾರನ್ನ ಜೋಡಿಸ್ಕೊಳ್ಬೇಕು, ಅವೆಲ್ಲರೂ ಕೂಡ ಮಾಡ್ತಾ ಸಾಗುವಂಥದ್ದು ಆಗೋಣ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಸಭೆಯಲ್ಲಿ ಭಾಗವಹಿಸುವುದರ ಮೂಲಕ ಅತ್ಯುತ್ತಮವಾದಂಥ ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮುಖಂಡರು ರಿಸರ್ವರ್ ಇಟ್ಟೈತೆ ಕುಡಿಯ ನೀರಿಗಂದು ಬಳ್ಳಾರಿ ಕೊಪ್ಪಳ ರಾಯಚೂರು ಸಿ ಅವು ಡಿ ಸಿ ಅವ್ರು ಏನಂತಾರೆ 10ನೇ ತಾರೀಕಿನಿಂದ 25ನೇ ತಾರೀಕಿಗೆ ಅದನ್ನು ಬೇರೆ ಬಿಡಿಸ್ಬಿಡಂಬೋದು. ನೀರು ಇದ್ರಾಗ ಮಿಸ್ ಮಾಡೋದು ಬೇಡ, ನಮ್ಮದು ತುಂಬಕ್ಕಾಗಲ್ಲ, ಕೆರೆಗಳು ರೈತರು ಅಲೋ ಮಾಡೋದು ತುಂಬಕ್ಕೆ ಅಂತ ನಾನು ಡಿ ಸಿಗೆ ಹೇಳಿ ಒಂದು ಸಲ ಮೇನ್ ಕೆನಾಲ್ ಬಂದ್ ಮಾಡಿ ಮತ್ತೆ ಮೇನ್ ಕೆನಾಲ್ನ ರಿಸರ್ವ್ ನೀರು ಬಿಟ್ಟು ಇದು ಮಾಡಿದಂಗೆ ಕನಿಷ್ಠ ಒಂದು 15 ದಿವಸ ಅಲ್ಲಿ 2 ರಿಸರ್ವರ್ ತುಂಬ್ಕೊಂಬರ್ಬೇಕು. ಈಗ ಅಲ್ಲಿ ಅವು ತುಂಬಬೇಕಂದ್ರೆ
350-400 ದಿವಸಕ್ಕೆ ಅಲ್ಲೇ ಹೋಗಿಬಿಡ್ತಾವೆ ನೀರು. ಅರ್ಧ TMC ನೀರು ಅವೆರಡು ಕೆರೆಗಳು. ಅದು 3-4 ದಿವಸ ಬೇಕು. ಅವು ಫಿಲಪ್ ಆಗಿ ಸಿನ್ನೂರಿಗೆ ಬರ್ಬೇಕಾದ್ರೆ 2 ದಿವಸ ಬೇಕು ಅಲ್ಲೇ ನೀರು. ಮತ್ತೆ ಸಿನ್ನೂರಿಗೆ ಕೆಳಗೆ ಹೋಗಿ ರಾಯಚೂರಿಗೆ ಹೋಗ್ಬೇಕಾದ್ರೆ ಮಿನಿಮಮ್ ವೀಕ್ 10 ಡೇಸ್ ಆಗ್ತದೆ. 1500 TMC ನೀರು ಅದಕ್ಕೆ ಸಾಲಂಗಿಲ್ಲ. ಆಮೇಲೆ ಆಪ್ರೇಷನ್ ಲಾಸು ಅವು ಎಲ್ಲ ಪ್ರಾಬ್ಲಮ್ ಬರ್ತಾವೆ. ಆಮೇಲೆ ಕೆಳಗೆ ಹೆಂಗೆ ಹೋದಂಗೆಲ್ಲ ಮೈಲ್ ನಂಬರ್ 47 ಎಲ್ಲ ಹೆಡ್ ಕ್ರಿಯೇಟ್ ಆಗಂಗಿಲ್ಲ, ಕಾಲೆಗಳು ತುಂಬಂಗಿಲ್ಲ ಕುಡಿಯೋ ನೀರು. ಮಿನಿಮಮ್ 4 ಕೆಳಗೆ ಹೋಗ್ಬೇಕಂದ್ರೆ 8-9 ಅಡಿ ನೀರು ಇರ್ಬೇಕು ಮೇನಿಗೆ. ಅಷ್ಟು ಹೆಡ್ ಕ್ರಿಯೇಟ್ ಆಗಂಗಿಲ್ಲ ಅಂತ ಹೇಳಿ ಸ್ಟ್ಯಾಂಡಿಂಗ್ ಕ್ರಾಪು. ಮತ್ತು ಈಗ ಬ್ಯಾಸಿಗೆ ಬೆಳಿಗ್ಗೆ ಎಷ್ಟು ಸ್ಟ್ಯಾಂಡಿಂಗ್ ಕ್ರಾಪ್ ಐತಿ, ಎಷ್ಟು TMC ನೀರು ಬೇಕು, ಇಲ್ಲೊಂದು ಉಳಿಬೋದು 15 TMC ಅಂತ ಎಲ್ಲಿ ಬದ್ರದ ಅವ್ರದ್ರ ಒಂದು 6 TMC ಬಿಡ್ರಿ ಅಂತೇಳಿ ಆಲ್ರೆಡಿ ಲೆಟರ್ ಕೊಟ್ಟು ಸೆಕ್ರೆಟರಿ ಕಳಿಸಿದ್ರು. April 29 ನೀರು ಬೇಕು ನಮಗೆ 6 TMC ನೀರು ಬಿಡ್ರಂತೆ. ಅಲ್ಲ ನಾಳೆ ಅಸೆಂಬ್ಲಿಗೆ ಹಾಕ್ಬಿಟ್ಟಿದ್ದೀನಿ 16 ನಾನು ಬಸವನಗೌಡ ಒಳಗಡೆ ಸರ್ಬಿಟ್ಟು ಎಲ್ಲ ಸ್ವಲ್ಪ ಅಲ್ಲೇ ಹೇಳಿಸ್ಬಿಡೋಂಗೆಲ್ಲ ಒಂದು. ಈಗ ನಮಗೆ ಇವತ್ತಿನ 20 TMC ಇದೆ. ನಾನು ತುಂಗಭದ್ರ ಸಿಬ್ಬಂದಿ ವರ್ಗ ಡಿಸ್ಕಸ್ ಮಾಡಿ ಆಮೇಲೆ ಬೋರ್ಡು ಡಿಮ್ಯಾಂಡ್ ಇಟ್ಟು ಅದ್ರ ಬಗ್ಗೆ ಏನು ಡಿಸಿಷನ್ ಆಗಿ ಹೋಗ್ಬೋದು. ಒಂದು ಎರಡನೇದು TMC ರಿವರ್ ರಿಲೀಸ್ ಆಯಿತು. ಅದನ್ನು ತಮ್ಮ ಇಂಡಿಯನ್ ಟೆಕ್ಟರ್ ಮಾಡ್ತಾ ಹೋದ್ರೆ ನಮ್ಮ ಕರ್ನಾಟಕದಲ್ಲಿ 7 TMC ಹೋದ 3 TMC ಮೈಸೂರು ನಿನ್ನೆ ಮುಗಿತಲ್ಲ ಪೂರ ಮುಗಿದೋದು. ಅವ್ರದಿಲ್ಲಿ ಅವ್ರು ಟೋಟಲ್ ಒಂದೇ ಮೇಲೆ ತೊಗೊಂಡ್ಬಿಟ್ಟು ಅಲ್ಲ ಟೋಟಲ್ ಏನಾದರೂ ಟೋಟಲ್ ಇರೋದು 10 TMC ಒಂದು ವರ್ಷಕ್ಕೆ. ಇಲ್ಲ 17 TMC. 10 KC ಕೆನಾಲ್, 7 RDS ಬರೋದು ಇವ್ರಿಗೆ ತೆಲಂಗಾಣ. ಇದು 10 ಇವ್ರಿಗೆ ಬರುತ್ತೆ ಆಂಧ್ರ ಪ್ರದೇಶ. ಅದರಲ್ಲಿ ಏನಾದರೂ ಪ್ರಪೋರ್ಷನ್ ಆಗುತ್ತೆ ನಿಮ್ಮ ಸ್ಟೋರೇಜ್ ಮೇಲೆ, ಅದು ಕಡಿಮೆನೂ ಆಗುತ್ತೆ 10 ಅನ್ನೋದು ಹೆಚ್ಚು. ಈಗ ಅದರಾಗ ನಮ್ಮ ಡಿಮ್ಯಾಂಡ್ ಬರೋದು ಯಾರ್ದು ಏನೈತೆ ಅನ್ನೋದನ್ನು ಒಂದು ಡಿಕ್ಲೇರ್ ಆಗ್ಬಿಟ್ಟಲ್ಲ. ಈಗ ನಾವೇನು ಅವತ್ತು 31 ಮಾರ್ಚ್ ಅಂತ ಡಿಕ್ಲೇರ್ ಮಾಡಿದ್ವಿ. 30 ನೀರು ಬಂತು. ಆ ನೀರು ಎಷ್ಟು ಏನು ಯಾವ ರೀತಿ ಬಳಸಿದ್ವಿ ಏನಿಲ್ಲ ಅನ್ನೋದಕ್ಕೆ ICC ಮಾಡಿದ್ಮೇಲೆ ನಾವು ಎಲ್ಲಿ ನಿಲ್ತೀವಿ ಅಲ್ಲಿಂದ ಎಷ್ಟು ಕೇಳಬೇಕು. ರಿಸರ್ವಾಯರ್ ಅಂದ್ರೆ ಆಮೇಲೆ ನಮ್ದು ಆದಾಯ ಬಸವ ಈಗ ನಮಗೆ ಒಂದು 10 TMC ಬೇಕಾಗ್ತದೆ. ಒಂದೂವರೆ TMC ಆಪರೇಷನ್ ಲಾಸು ಕೇಕ್ ಕುಟ್ಟಿ ಬಂದು ಆಮೇಲೆ ಸಿಂಟಾಲೂರು ಕಟ್ಟಡ ಬರ್ಬೋದು. ಸಿಂಟಾಲೂರು ಕಡಿಮೆ ಆಗಿರ್ಬೋದು. ಅದು 3 TMC 2 TMC ಇರ್ತದೆ ಸ್ಟೋರೇಜ್. ಓವರ್ಫ್ಲೋ ಆಗಿ ನೀರು ಬರ್ಬೇಕು, ಇಲ್ಲ ಸೆಟ್ರ್ ಎತ್ಬೋದು. ಅವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಒಂದು 6 TMC ಬಿಟ್ಟಿದ್ರೆ ಒಂದು 2 TMC ರಿಯಲೈಸ್ ಆಗ್ಬೋದು ಅನ್ನಿಸ್ತೀವಿ. TMC ಅಂದರೆ 4 ತನ 3 ಮ್ಯಾಕ್ಸಿಮಮ್ 3-4 ಬರುತ್ತೆ ಅಷ್ಟೇ. ಈ ಸರಿ 5 ಜಿಲ್ಲಾಧಿಕಾರಿ ದಾಟ್ಬೇಕು. ಅಲ್ಲಲ್ಲೇ ಬಂಡ್ ಓಪನ್ ಮಾಡಬೇಕು, ಕುಡಿಯೋ ನೀರಿನ ಬಂಡು. ಹಾವೇರಿ, ದಾವಣಗೆರೆ, ಗದಗ, ಕೊಪ್ಪಳ ಇವೆಲ್ಲ ಜಿಲ್ಲಾಧಿಕಾರಿಗಳನ್ನ ದಾಟಿದಾಗ ತುಂಬ ದಿನ ಕೊಪ್ಪಳ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳ ಸಮಸ್ಯೆ ಆದಂಥ ತುಂಗಭದ್ರಾ ನದಿಯ ತುಂಬಿರುವಂಥದ್ದು, ಎಲ್ಲ ಫ್ಯಾಕ್ಟ್ರಿಗಳು ಹೆಚ್ಚಾಗ್ತಾ ಇರೋದು, ನಮ್ಮ ನೀರನ್ನು ಅವ್ರು ಬಳಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರೋದ್ರಿಂದ ಪಕ್ಷಕ್ನವ್ರು ಇವತ್ತು ಎಲ್ಲರನ್ನೂ ಕೂಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ಇವತ್ತು ಈ ಸಭೆಗೆ ಬಂದಿರತಕ್ಕಂಥ
ಮಾನ್ಯ ಶಾಸಕರಾದಂಥ ಹಂಪನಗೌಡರನ್ನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇವೆ. ಮಾಜಿ ಸಂಸದರಾದಂಥ ಕೆ ವಿರೂಪಾಕ್ಷಪ್ಪ ಇವರು ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಮುಂದಿನ ಭವಿಷ್ಯತ್ತಿನ ದೃಷ್ಟಿಯಿಂದ ಚರ್ಚೆ ಮಾಡಿ ಏನಾದರೂ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನುವಂಥ ವಿಚಾರದಿಂದ ಇವತ್ತಿನ ಸಭೆಯನ್ನು ಸಂಪೂರ್ಣವಾಗಿ ಇವತ್ತು ನಿರ್ಧಾರ ಇರುವಂತಹದ್ದು ತುಂಗಭದ್ರಾ ನದಿ. ಆ ನೀರಾವರಿ ಅವಲಂಬಿತರಾಗಿ ಅದರ ನೀರನ್ನು ನಂಬಿಕೊಂಡು ನಮ್ಮ ಬದುಕನ್ನು ವಿವಿಧ ರೀತಿಯಲ್ಲಿ ರೂಪಿಸಿಕೊಂಡಿರ್ತಕ್ಕಂಥ ಪರಿಸ್ಥಿತಿ. ಅದು 50 ವರ್ಷದಿಂದ ವರ್ಷಕ್ಕೆ ನಾನೀಗ ಈ ವರ್ಷ ಮಳೆಯ ಕೊರತೆ ಇಲ್ಲ, ಡ್ಯಾಮ್ನಲ್ಲಿ ನೀರು ತುಂಬಿರ್ತಕ್ಕಂಥದ್ದು. ಆದರೂ ಕೂಡ ಇವತ್ತು ನೀರಿನ ಕೊರತೆಯನ್ನು ಎನಿಸುವಂಥ ಒಂದು ಪರಿಸ್ಥಿತಿ ತಂದಿರ್ತಕ್ಕಂಥ. ಅಂದರೆ ಮಳೆ ಕೊರತೆ ಇದ್ದಾಗ ಒಂದು ಬೆಳೆಯನ್ನು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಬೇಸಿಗೆ ಬೆಳೆ. ಇವತ್ತು ಮಳೆ ಕೊರತೆ ಇಲ್ಲ, ನಮ್ಗೆ ಸಾಕಷ್ಟು ಮಳೆ ಆಗಿದೆ, ಡಿಸೆಂಬರ್ನಲ್ಲೂ ಕೂಡ ಡ್ಯಾಮ್ ನೀರು ಬಂದಿದೆ ಅಂದರೂ ಕೂಡ ನಾವು ಕೊರತೆಯನ್ನು ಎದುರಿಸ್ತಾ ಇದ್ದೀವಿ. ಇದಕ್ಕೆ ಮುಂದೆ ಏನು, ಮುಂದೆ ಹೇಗೆ? ಇದು ಒಂದು ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರ. ಇದನ್ನು ಕೂಡ ನಾವು ಚರ್ಚೆ ಮಾಡಿ ನಾವು ಶಿವಮೊಗ್ಗ ತಾಲೂಕಿನಲ್ಲಿ ಮಾತ್ರ ತೀರ್ಮಾನ ಮಾಡಿಕೊಂಡು ಸಂಪೂರ್ಣ ಆಗೋದಿಲ್ಲ. ಇದನ್ನು ಜಿಲ್ಲಾ ಮಟ್ಟದಲ್ಲಿ ಮತ್ತು ಎಲ್ಲ ಜಿಲ್ಲೆಯವರು ಸೇರಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕಾಗಿರ್ತಕ್ಕಂಥ ವಿಚಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಚಿಂತನೆ ಆಗಲಿ, ಒಂದು ಚರ್ಚೆಗಳಾಗಲಿ ಅನ್ನುವಂಥ ವಿಚಾರಗಳು ಇವತ್ತು ಸಭೆಯಾಗಿದೆ. ಎರಡನೇದು ಕುಡಿಯುವ ನೀರು. ಸಂಪೂರ್ಣವಾಗಿ ನಾವು ಆ ಜಲಾಶಯದ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು. ಹಾಗಾಗಿ ನೀರು ಇವತ್ತು ಕಲುಷಿತ ಆಗ್ತಾ ಇದೆ. ಮುದ್ರಾಬಾದ್ ಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ಎರಡೂ ಜಿಲ್ಲೆಗಳಲ್ಲಿ ಸುಮಾರು 220ಕ್ಕಿಂತ ಜಾಸ್ತಿ ಅನೇಕ ಕಾರ್ಖಾನೆಗಳು. ಆ ಕಾರ್ಖಾನೆಗಳು ಬಿಡುವಂಥ ಮಲಿನ ನೀರು, ಆ ನೀರು ನಮ್ಮ ಜಲಾಶಯಕ್ಕೆ ಸೇರೋದ್ರಿಂದ ನೀರಿನ ಗುಣಮಟ್ಟ ಹಾಳಾಗ್ತಾ ಇದೆ, ಕಲುಷಿತ ಆಗ್ತಿದೆ ನೀರು ಅನ್ನುವಂಥದ್ದು ಒಂದು. ಮತ್ತು ಅದರ ಗಾಳಿಯಿಂದ ಪರಿಸರ ಏನು ಹಾಳಾಗ್ತಾ ಇದೆ, ಅದು ನಮಗೆ ಅದರ ಪ್ರಭಾವ ಇರಲಿದ್ರೂ ಕೂಡ ಕೊಪ್ಪಳ ಭಾಗದಲ್ಲಿ ಅದರ ಪ್ರಭಾವ ಜಾಸ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಅದ್ರ ಜೊತೆಯಲ್ಲಿ ಅವರು ಈ ನೀರನ್ನು ಎಷ್ಟು ಬಳಸ್ತಾ ಇದ್ದಾರೆ, ಅಧಿಕೃತವಾಗಿ 2 TMC ಬಳಸ್ತಾರೆ ಅಂತ ನಮಗೆ ಗೊತ್ತಿರ್ತಕ್ಕಂಥದ್ದು. ಹೌದ್ರಿ, ಅನ್ನೋದು ಅಧಿಕೃತವಾಗಿ ಫ್ಯಾಕ್ಟ್ರಿ ಬಳಸೋ ನೀರು 2 TMC ಅಧಿಕೃತವಾಗಿ. ನಾನು ಟೋಟಲಿ ಕೇಳಿದ್ದೆ 2 TMC ಅಂತ. ಅನಧಿಕೃತವಾಗಿ ಎಷ್ಟು ಬಳಸ್ತಾರೋ ಗೊತ್ತಿಲ್ಲ. ಸುಮಾರು ನನಗೆ ಅನ್ಸ್ಬಿಟ್ಟಿಗೆ 2 TMCಗಿಂತ ಜಾಸ್ತಿ ಅವ್ರು ಬಳಸ್ತಾರೆ ಅಂತ ಅನ್ನೋದು ಒಂದು ಹೋಗುತ್ತೆ. ಅದಕ್ಕೆ ಇವೆಲ್ಲ ವಿಚಾರ. ಒಂದು, ನೀರಿನ ಕೊರತೆಯನ್ನು ನಾವು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು. ಯಾಕಂದರೆ ಇದು ದಯಮಾಡಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆ, ಬರ್ರಿ, ಇದು ಪಕ್ಷಾತೀತವಾಗಿ ಕರೆದಿರ್ತಕ್ಕಂಥ ಸಭೆ ಆಗಿದೆ.